ಹಳಕಟ್ಟಿಯವರು ನಿಜವಾಗಿಯೂ ಒಂದು ವೇಳೆ ಬರದೇ ಹೋಗಿದ್ರೆ, ಹಳಕಟ್ಟಿಯ ಫಕೀರಪ್ಪನವರಂಥ ಒಬ್ಬ ಮಹಾನ್ ವ್ಯಕ್ತಿ ಈ ನಾಡಿನಲ್ಲಿ ಇನ್ನೂ ಹುಟ್ಟದೇ ಹೋಗಿದ್ರೆ ನಮಗಿನ್ನೂ ಶರಣರ ವಚನಗಳು ಸಿಗುತ್ತಿದ್ವೋ ಇಲ್ಲೋ ಅನ್ನುವಂಥ ಸಂಶಯ ಕಾಡ್ತದೆ. ಕಾರಣ ಅವರು ಹುಟ್ಟಿದ್ದೇ ಶರಣರ ಸೇವೆಗಾಗಿ ಅಂತ ತಿಳ್ಕೊಂಡು ಫಕೀರಪ್ಪನವರು ಅಂದು ಅವತ್ತವರು ಮಾಡಿದ ಕೆಲಸ ಕಾರ್ಯಗಳು ಇವತ್ತು ಅನೇಕ ಸಾಹಿತಿಗಳು, ನಮ್ಮಂಥ ಪ್ರವಚನಕಾರರು, ಅನುಭಾವಿಗಳು, ಕಲಾವಿದರು, ಸಂಗೀತ ರೂಪದಲ್ಲಿ ಸಾಹಿತಿಗಳು, ಸಾಹಿತ್ಯದ ರೂಪದಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ಉಪನ್ಯಾಸಗಳು, ಗೋಷ್ಠಿಗಳು ಏನೇನೆಲ್ಲವೂ ನಡೀತಾವ ವಚನಗಳ ಬಗ್ಗೆ, ಅದೆಲ್ಲದರ ಕೀರ್ತಿ ಹಳಕಟ್ಟಿಯವರಿಗೆ ಹೋಗಬೇಕದು. ಕಾರಣ ಹಳಕಟ್ಟಿಯವರ ವಚನಗಳನ್ನು ಹುಡುಕಿ ಕೊಡದೇ ಇದ್ದರೆ ನಮಗೆ ಶರಣರ ವ್ಯಕ್ತಿತ್ವನೇ ಸ್ಪಷ್ಟೀಕರಣಗೊಳ್ಳುತ್ತಿದ್ದಿಲ್ಲ. ಹಳಕಟ್ಟಿಯವರು ಬರುವ ಪೂರ್ವದಲ್ಲಿ ನಮಗೆ ಶರಣರು ಚರಿತ್ರೆಯ ಮೂಲಕ ಗೊತ್ತಿದ್ರು, ಚಾರಿತ್ರಿಕವಾಗಿ ಗೊತ್ತಿದ್ರು. ಎಷ್ಟೋ ಸಲ ಅವತ್ತಿನ ಕಾಲದವರು ಅಂದ್ರಂತ ಕನ್ನಡ ಸಾಹಿತ್ಯದೊಳಗೆ ಇಂಥದ್ದೊಂದು ಪ್ರಕಾರ ಐತೆ ಅನ್ನೋದು ನಮಗೆ ಗೊತ್ತಿದ್ದಿದ್ದಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಸಾಹಿತ್ಯ ಚರಿತ್ರೆಕಾರರು. ವಚನಗಳ ಪ್ರಕಾರ ಐತೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ ಅಂದ್ರಂತ. ಹಂಗಾರೆ ಅದಕ್ಕೀ ಪೂರ್ವದಲ್ಲಿ ವಚನಗಳು ಸಿಕ್ಕಿದ್ದಿಲ್ಲ ಏನ್ರಿ ಅಂತ ಕೇಳಿದರೆ ಕಡಿಮೆ ಪ್ರಮಾಣದಲ್ಲಿದ್ದುವು, ಅವು ಯಾರಿಗೂ ಗೊತ್ತೂ ಇದ್ದಿದ್ದಿಲ್ಲ. ಎಲ್ಲೋ ಶೂನ್ಯ ಸಂಪಾದನೆಗಳು ಅಂತ ಬರ್ತಾವೆ ನಮ್ಮ ನಾಡಿನಲ್ಲಿ. ಶಿವಗಣ ಪ್ರಸಾದಿ ಮಹಾದೇವಯ್ಯಗಳ ಶೂನ್ಯ ಸಂಪಾದನೆ, ಗೂಳೂರು ಸಿದ್ದವೀರಣ್ಣ ಒಡೆಯರ ಶೂನ್ಯ ಸಂಪಾದನೆ, ಗುಂಬಳಾಪುರದ ಸಿದ್ಧಲಿಂಗ ಯತಿಗಳ ಶೂನ್ಯ ಸಂಪಾದನೆ, ಹಲಿಗೆಯಾರಿನ ಸಂಪಾದನೆ, ಹೀಗೆ ಅನೇಕರು ಶೂನ್ಯ ಸಂಪಾದನೆಗಳನ್ನು ಮಾಡಿದ್ದಾರೆ. ಆ ಶೂನ್ಯ ಸಂಪಾದನೆಗಳಲ್ಲಿ ವಚನಗಳ ಪರಿಷ್ಕರಣೆ ನಡೆದಿತ್ತು, ವಚನಗಳನ್ನು ಕೂಡಿಸಿದ್ರು ಅವರು. ಇವತ್ತು ಪ್ರಭುಲಿಂಗ ಲೀಲೆ ಅನ್ನುವಂಥ ಮಹಾಕಾವ್ಯ, ಚಾಮರಸನ ಕಾವ್ಯ, ಅದು ಶೂನ್ಯ ಸಂಪಾದನೆ ಗದ್ಯ, ಪ್ರಭುಲಿಂಗ ಲೀಲೆ ಪದ್ಯ. ಇಷ್ಟೇ. ಆ ಗದ್ಯವನ್ನು ಓದೇ ಅವ ಪದ್ಯಕ್ಕೆ ಆಕಾರಕ್ಕೆ ತೊಗೊಂಡ. ಆತನಿಗೆ ಆಕಾರ ಗ್ರಂಥ ಅಂದರೆ ಶೂನ್ಯ ಸಂಪಾದನೆ ಅಂತ ಹೇಳಬೇಕಾಗ್ತದೆ ನಾವು. ಅದರಲ್ಲಿ ಬರುವ ಸಿದ್ದರಾಮನ ಪ್ರಸಂಗ, ಮುಕ್ತಾಯಕ್ಕಗಳ ಪ್ರಸಂಗ, ಅಕ್ಕ ಮಹಾದೇವಿಗಳ ಪ್ರಸಂಗ, ವಚನಗಳನ್ನು ಸಂವಾದ ರೂಪಿಯಾಗಿ ಚಿತ್ರಿಸ್ತಾರೆ ಅವರು ಶೂನ್ಯ ಸಂಪಾದನೆಕಾರರು. ಪ್ರಭು ಏನು ಹೇಳಿದರು, ಪ್ರಭುದೇವರಿಗೆ ಸಿದ್ದರಾಮೇಶ್ವರ ಏನು ಹೇಳಿದರು, ಸಿದ್ದರಾಮೇಶ್ವರಿಗೆ ಚನ್ನಬಸವಣ್ಣವರು ಏನು ಹೇಳಿದರು, ಇಂಥ ಒಂದು ಚೌಕಟ್ಟು ನಮಗೆ ಶೂನ್ಯ ಸಂಪಾದನೆಯಲ್ಲಿ ಸಿಗ್ತದೆ. ಗಣಭಾಸಿತ ರತ್ನಮಾಲೆ ಆಗಲಿ, ಇನ್ನು ಕೆಲವು ಗ್ರಂಥಗಳು ಸಣ್ಣ ಪುಟ್ಟ ವಚನಗಳು ನಮಗೆ ಸಿಕ್ಕರೂ ಅವು ಸಹಿತ ನಮಗೆ ಯಾರ ಕೈಗೂ ಸಿಕ್ಕಿದ್ದಿಲ್ಲ, ಅವು ನಮಗೆ ಗೊತ್ತೇ ಇಲ್ಲ. ಹೀಗಾಗಿ ನಮಗೆ ಶರಣರು ಮಾನದಂಡ, ಶರಣರ ಬಗ್ಗೆ ತಿಳ್ಕೊಳ್ಳೋದಂದ್ರೆ ಬಾಯಿಂದ ಬಾಯಿಗೆ ಬಂದು ಕತಿ ಅಥವಾ ಬಸವ ಪುರಾಣಗಳೇ ನಮಗೆ ಸಾಕ್ಷಿ. ಬಸವಣ್ಣವ್ರ ಪುರಾಣ ಕೇಳಬೇಕು, ಇಲ್ಲ ಬಸವಣ್ಣವ್ರ ಚರಿತ್ರೆಗಳನ್ನು ಕೇಳಬೇಕು, ಇಲ್ಲ ಅನೇಕ ಕಾವ್ಯಗಳು ನಮ್ಮಲ್ಲಿ ಆಗಿ ಹೋದವು. 63 ಪುರಾತನರ ಪುರಾಣಗಳಂಥೇಳಿ ಹಸ್ತಿದ್ರು ನಮ್ಮ ನಾಡಿನಲ್ಲಿ. 63 ಪುರಾತನರ ಚರಿತ್ರೆ, ತ್ರಿಷಷ್ಟಿ ಪುರಾತನ ಮಾಲಿಕೆ ಅಂತ ತಿಳ್ಕೊಂಡು ಒಂದು ಬರ್ತದೆ, ತ್ರಿಷಷ್ಟಿ ಪುರಾತನರು. ಹೀಗೆ ಶರಣರ ಬಗ್ಗೆ ನಾವೆಲ್ಲ ಬರೀ ಮೌಖಿಕವಾಗಿ ಕಾವ್ಯಾತ್ಮಕವಾಗಿ ತಿಳ್ಕೋಬೇಕಾಗಿತ್ತು. ಮೌಖಿಕವಾಗಿ ಬರೀ ಕಾವ್ಯಗಳಂದ್ರೆ ಅವು ಷಟ್ಪದಿಯಲ್ಲಿ ಇರ್ತಿದ್ವು. ಚಂಪು ಕಾವ್ಯಗಳಾಗಿರ್ಬೋದು, ಬಾಮಿನಿ ಷಟ್ಪದಿ, ವಾರ್ಧಿಕ ಷಟ್ಪದಿ, ಕುಸುಮ ಷಟ್ಪದಿ, ಶರ ಷಟ್ಪದಿ, ಈ ರೀತಿ ದೇಶೀಯ ಛಂದಸ್ಸುಗಳಲ್ಲಿ ಹೀಗಿರ್ತಿದ್ವು. ಯಾರಿಗೂ ಶರಣರ ಬಗ್ಗೆ ಸ್ಪಷ್ಟೀಕರಣ ಗೊತ್ತೇ ಇಲ್ಲ. ವಿಚಿತ್ರ ಅಂದರೆ ಸ್ವತಃ ಹಳಕಟ್ಟಿಯವರು 1923ರಲ್ಲಿ ವಚನಶಾಸ್ತ್ರ ಸಾರ ಭಾಗ 1 ಪ್ರಿಂಟ್ ಮಾಡಿದಾಗ ಅವತ್ತಿನ ಕಾಲದ ದೊಡ್ಡ ದೊಡ್ಡ ನಮ್ಮ ನಾಡಿನ ವಿರಕ್ತ ಮಠಾಧೀಶರು, ಅದರಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳಂತವ್ರು ಸಹಿತ ಕೇಳಿದ್ರಂತವ್ರನ್ನ, ನಮ್ಮಲ್ಲಿ ಇಂಥದ್ದು ಒಂದು ಪ್ರಕಾರ ಐತೇನ್ರಿ ಫಕೀರಪ್ಪನವ್ರು ಅಂತ ತಿಳ್ಕೊಂಡು, ನಮ್ಮಲ್ಲಿ ಇಂಥದ್ದು ಒಂದು ಪ್ರಕಾರ ಐತೇನ್ರಿ ಅಂತೇಳಿ. ಹಂಗಂದು ಮಾತ್ರಕ್ಕೆ ವಚನಗಳು ಗೊತ್ತಿದ್ದಿಲ್ಲ ಅಂತಲ್ಲ, ಯಾರಿಗೂ ಗೊತ್ತಿದ್ದುದು ಕಡಿಮೆ ಜನಗಳಿಗೆ, ಭಾಳ ಕಡಿಮೆ ಜನಗಳಿಗೆ. ಎಲ್ಲೋ ಅದನ್ನು ಗಣಮಠ ಶಿವಯೋಗಿಗಳಂತವ್ರು ತಾಡೋಲೆಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಅಡ್ಡಾಡ್ತಿದ್ರು, ತಾಡೋಲೆಗಳನ್ನು ತೆಗೆದು ಓದ್ತಿದ್ರು. ನಮ್ಮಲ್ಲಿ ಇಳಕಲ್ಲದ ವಿಜಯ ಮಹಾಂತ ಶಿವಯೋಗಿಗಳಂತವರು ವಚನಗಳನ್ನು ಬೆನ್ನಿಗೆ ಕಟ್ಟಿಕೊಂಡು, ತಾಡೋಲೆಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಕುದುರೆ ಮೇಲೆ ಕುಂತು ಅಲ್ಲೆಲ್ಲೆಲ್ಲೆಲ್ಲ ಅಡ್ಡಾಡ್ತಿದ್ರು. ಹೀಗೆ ಅದು ವಿದ್ಯಾವಂತರ ಕಡಿಮೆ ನಮ್ಮ ನಾಡಿನೊಳಗೆ.
ಅವತ್ತಿನ ಕಾಲದಲ್ಲಿ ಅಂಕರು ಲಿಂಗಾಯತರ ಹಣೆಬಾರ ವಿದ್ಯೆ ಅಂದ್ರೆ ನೈವೇದ್ಯ, ವಿದ್ಯಾನ ಇಲ್ಲ ನಮಗೆ. ನಾವು ದೊಡ್ಡ ದೊಡ್ಡ ಶ್ರೀಮಂತರ ಮನೆಯವರು ಕರೆ, ದೇಶಗತ್ತಿ ಮನೆತನದವರು, ದೇಶ ಶಿಕ್ಕೆ ದೇಸಾರು, ದೇಶಮುಖರು ಎಲ್ಲರೂ ಇರ್ತಿದ್ವಿ. ಪತ್ರ ಬಂದ್ರೆ ನಮಗೆ ಓದಾಕ ಬರ್ತಿದ್ದಿಲ್ಲಂತ. ಒಂದು ಪತ್ರ ಬಂತಂದ್ರೆ ಮನೆ, ಒಂದು ಟೆಲಿಗ್ರಾಮ್ ಒಂದು ಪತ್ರ ಬಂತಂದ್ರೆ ನಾವು ಆ ಪತ್ರ ತೊಗೊಂಡು ಯಾರಂತೆ ಹೋಗ್ಬೇಕಂದ್ರೆ ವಿದ್ಯೆ ಇರೋದು ಯಾರಿಗೆ ಅಂದ್ರೆ ಬ್ರಾಹ್ಮಣರಿಗೆ, ಅವ್ರ ಮನೆಗೆ ಹೋಗ್ಬೇಕಂತ. ಶಾನಭೋಗರ, ಕುಲಕರ್ಣ್ಯರ, ಜೋಶಿಗಳ ಇದೊಟ್ಟು ಪತ್ರ ಓದ್ರಿ ಅಂತೇಳಿ. ಅವರು ಗೊತ್ತಲ್ಲ, ಹಂಗೆ ಓದ್ತಿದ್ದಿದ್ದಿಲ್ಲ. ಎಲ್ಲ ಕಡೆನೂ ಒಳ್ಳೆಯವರು ಇರೋದಿಲ್ಲ, ಒಳ್ಳೆಯವರು ಇದ್ದರು ಕೆಲವು ಕಡೆ ಪತ್ರ ಓದೋದಂದ್ರೆ ಬಾಳೆ ಬಗ್ಸಿ ಇಲ್ಲ ನಮಗೆ. ಏನು ತಂದು ಹೇಳಣ್ಣ ಅವರು, ಏನು ತಂದಿದ್ದೀವಿ, ಏನು ಅಕ್ಕಡಿ ಕಾಳು ತಂದಿಯೋ, ದವಸ ಧಾನ್ಯ ತಂದಿಯೋ, ಬಾಳೆ ಗೊನಿ ತಂದಿಯೋ, ಬೆಣ್ಣೆ ಗುಂಡು ತಂದಿಯೋ, ಹೀಗೆಲ್ಲ ಕೇಳೋರು. ಶ್ರೀಮಂತರವ್ರ ಮನೆಗೆ ಪತ್ರ ಓದ್ಸಕ್ಕೆ ಹೋಗ್ಬೇಕಾದ್ರೆ ಹಂಗೆ ಹೋಗೋದಿಲ್ಲ, ಒಂದಿಷ್ಟು ಚೀಲದಾಗ ಅಕ್ಕಡಿ ಕಾಳು ಹಾಕ್ಕೊಂಡು ಹೋಗಿ ಅಕ್ಕಡಿ ಕಾಳು ಇಟ್ಟ ಪತ್ರ ಓದಿಸ್ಕೊಂಡು ಬರ್ಬೇಕಂತ. ಇಂಥ ಒಂದು ಪರಿಸ್ಥಿತಿ ಇತ್ತು, ಸ್ವತಃ ಅದನ್ನು ನಾವು ಕೇಳೀವಿ ಆ ಪರಿಸ್ಥಿತಿ. ಈ ಹಿನ್ನೆಲೆಯಲ್ಲಿ ಬಡವಗ್ರು ಹೋದ್ರಂಕರು ಮುಗದ ಹೋತು. ಏನಿಲ್ಲಪ್ಪ ನಾವು ಬಡವರದೇವಿ ಅಂದ್ರೆ ತಮ್ಮ ಮನೆ ಗ್ವಾಡಿಗೆ ಸುಣ್ಣ ಹಚ್ಚಿಸಿ ಪತ್ರ ಓದ್ತಿದ್ರಂತ. ಇದನ್ನು ನಾವು ಇತಿಹಾಸದಲ್ಲಿ ಕೇಳ್ತೀವಿ. ಇನ್ನೊಂದಿಟ್ಟು ಗ್ವಾಡಿಗೆ ಸುಣ್ಣ ಹಚ್ಚೋ ಆಮೇಲೆ ಪತ್ರ ಓದ್ತೀನಿ ಅಂತಿದ್ರಂತವ್ರು. ಹಿಂಗೆ ನಮ್ಮ ಲಿಂಗಾಯತ ಸಂಪ್ರದಾಯ ಇತ್ತು. ಅಂಥದ್ರಲ್ಲಿ ವಿದ್ಯಾವಂತರೇ ನಮ್ಮಲ್ಲಿಲ್ಲ. ಇದ್ರು ಒಂದು ಕಾಲಕ್ಕೆ ಸಾಹಿತಿಗಳಿದ್ರು, ಆದ್ರೆ ಆ ಸಾಹಿತ್ಯಗಳು ಸಹಿತ ಅಪ್ರಕಟಿತ ಸಾಹಿತ್ಯ ಆಗಿಬಿಟ್ಟಿದ್ವು. ಸಾಹಿತ್ಯನೇ ಇಲ್ಲ, ಹಸ್ತಪ್ರತಿಗಳು. ಒಂದರಿಂದ ಒಂದು ಹೆಂಗೆ ನಾಟಕದ ಚೋಪಡ ಮಾಡಿ ಇಟ್ಕೊತಾರೆ ಅವ್ರವ್ರ ಮಾತು, ಹಂಗಂಗೆ ಚೋಪಡದಂಗೆ ಕೆಲವ್ರು ಇಟ್ಕೊಂಡಿದ್ರು. ಅವನು ಅಷ್ಟು ಹೇಳ್ಕೊಳ್ಳುವಂಗೆ ನಮ್ಮಲ್ಲಿ ಇದ್ದಿದ್ದಿಲ್ಲ. ಮತ್ತು ವಚನಗಳನ್ನ ಕೊನೆಯದಾಗಿ ಜೇವರಿಗೆಯಲ್ಲಿ ಷಣ್ಮುಖ ಶಿವೈಗಳವ್ರ ವಚನಗಳನ್ನು ಬರೆದ ಮೇಲೆ ನಮ್ಮಲ್ಲಿ ವಚನಕಾರರ ಬರಲಿಲ್ಲ, ವಚನದ ಒಂದು ಪರಿಪಾಠನೆ ಬರಲಿಲ್ಲ. ಕೊನೆಯ ವಚನಕಾರರು ಅಂದರೆ ಷಣ್ಮುಖ ಶಿವೈಗಳಂತಾನೆ ಹೇಳ್ತಾರೆ. ಜೇವರಿಗೆಯಲ್ಲೇ ವಚನಗಳ ಕೊನೆ ಮುಗೀತು, ಅವರ ನಂತರ ವಚನಕಾರರು ಬರಲಿಲ್ಲ. 12ನೇ ಶತಮಾನದಲ್ಲಿ ಹುಟ್ಟಿದ ವಚನ ಸಾಹಿತ್ಯ ನಂತರದಲ್ಲಿ 13, 14ನೇ ಶತಮಾನದಲ್ಲಿ ಗಪ್ಪಾಗಿ ನಿಂತು ಬಿಡ್ತು. 200 ವರ್ಷ ವಚನಕಾರರು ಬರಲಿಲ್ಲ, ಕವಿಗಳು ಬಂದರು. ಆಂಧ್ರದಲ್ಲಿ ಶ್ರೀಪತಿ ಪಂಡಿತಾರಾಧ್ಯ, ಪಾಲ್ಕುರ್ಕಿ ಸೋಮನಾಥ, ಮತ್ತು ಈ ಕಡೆ ಭೀಮಕವಿ, ಚಾಮರಸ, ಜಕ್ಕಣಾರ್ಯ, ಕುಮಾರ ಬಂಕನಾಥ, ಹೀಗೆ ಯಳಂದೂರು ಹರೀಶ್ವರ, ಯಳಂದೂರು ಷಡಕ್ಷರದೇವ ಇವರೆಲ್ಲ ಬಂದರು. ಇವರೆಲ್ಲ ಕವಿಗಳೇ. ಹರಿಹರ, ರಾಘವಾಂಕ, ಇವ್ರಿಗೆ ವಚನಗಳು ಗೊತ್ತೇ ಇಲ್ಲ. ಪಕ್ಕಾ ಅವ್ರಿಗೇನಾರ ವಚನಗಳು ಸಿಕ್ಕಿಗಿಕ್ಕಿದ್ದು ಅಂತಂತಂದ್ರೆ ನನಗನ್ನಿಸ್ತದೆ ಶರಣರ ಚರಿತ್ರೆಗಳಲ್ಲಿ ಆಭಾಸಗಳು ಹಾಕಿದ್ದಿಲ್ಲ. ಈಗೇನು ಕೆಲವೊಂದಿಷ್ಟು ಆಭಾಸಗಳಾಗ್ಯಾವ ನೋಡ್ರಿ, ಅಂಥ ಆಭಾಸಗಳು ಹಾಕಿದ್ದಿಲ್ಲ, ಒಟ್ಟ ಆಭಾಸಗಳು ಹಾಕಿದ್ದಿಲ್ಲ, ಸಿಗಲಿಲ್ಲ ನಮಗೆ. ಎಲ್ಲೋ ಕಲಮಠದ ಪ್ರಭುದೇವರ ಕಾಲಕ್ಕೆ, ಪ್ರೌಢದೇವರ ಕಾಲಕ್ಕೆ ಕೆಲವು ಸಿಕ್ಕವು. ಅವೇ ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಅನ್ನುವಂಥ ಗ್ರಂಥದಲ್ಲಿ ಬಂದರೂ ಕೂಡ ಅವು ನಮಗೆ ಗೊತ್ತಿಲ್ಲ. ಸಾಹಿತ್ಯಗಳಿಗೆ ಗೊತ್ತಿರ್ತತಿ. ಹೆಂಗೆ ರಾಜಕಾರಣಿಗಳಿಗೆ ಗೊತ್ತಿರ್ತತಿ. ಸಾಹಿತ್ಯಗಳಿಗೆ ಗೊತ್ತು, ಕಲಾವಿದರಿಗೆ ಗೊತ್ತು. ಹಂಗೆ ಎಲ್ಲೆಲ್ಲಿದ್ರು ಸಾಹಿತಿಗಳು, ಕವಿಗಳು ಅನ್ನುವಂಥದ್ದು ಸಾಹಿತಿಗಳಿಗೆ ಗೊತ್ತು. ಇಂಥದ್ದೊಂದು ಪುಸ್ತಕ ಪ್ರಿಂಟ್ ಆಗ್ಬೇಕಾದ್ರೆ ಅದನ್ನು ಕುಂತು ಬರಿಬೇಕು. ಒಂದರಿಂದ ಒಂದು ಹಸ್ತಪ್ರತಿ ಮಾಡಬೇಕು, ಇಲ್ಲ ತಾಡೋಲೆಗಳಿಗಿದ್ದದ್ದು ಹಸ್ತಪ್ರತಿಗೆ ತರಬೇಕು, ಹಸ್ತಪ್ರತಿಗಿದ್ದದ್ದು ಮತ್ತೊಂದು ಹಸ್ತಪ್ರತಿ ಮಾಡಬೇಕು. ಅವಕ್ಕೆ 100, 150, 200, 250 ವರ್ಷ ಆಯುಷ್ಯ. ಕೆಲವು ಹಾದವಂದ್ರೆ ಹಾದವ, ಮುರಿದು ಹಾದವ ನೋಡಿ. ಅಂದರೆ ಈಗಿನ ಹೆಂಗೆ ಪ್ರಿಂಟ್ ಮಾಡುವಂಥ ಇದನ್ನೇ ಇದ್ದಿದ್ದಿಲ್ಲ. ಒಂದು ಗ್ರಂಥ ಇನ್ನೊಂದು ಗ್ರಂಥದಲ್ಲಿ ಬರಿಬೇಕಂದ್ರೆ ಎಷ್ಟೊತ್ತಿದ್ರು ಕುಂತ ಬರಿಬೇಕು, ನಾವು ಕೈ ಬರನ ಬರಿಬೇಕು. ಮತ್ತು ಎಲ್ಲಿ ಸಾಧ್ಯ ಐತಿ ಸಂಗ್ರಹ ಮಾಡೋಕ್ಕೆ, ಎಲ್ಲಿ ಸಾಧ್ಯ ಐತಿ? ಇಂಥ ಕಾಲಘಟ್ಟದಲ್ಲಿ ಕಲ್ಯಾಣ ಕ್ರಾಂತಿಯಾಗಿ ಹೋಗಿಬಿಡ್ತು. ಶರಣರು ಓಸು ಮಂದಿ ಸೊಲ್ಲಾಪುರ, ಓಸು ಮಂದಿ ಆ ಕಡೆ ಕದಳಿ, ಅಷ್ಟು ಮಂದಿ ತಿಳಿದಲ್ಲಿ ಹೋದರು. ಹೆಚ್ಚು ಜನ ಕಲ್ಯಾಣದಿಂದ ಉಳುವಿ ಕಡೆ ಬಂದರು. ಉಳುವಿ ಕಡೆ ಬರುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಚನ್ನಬಸವಣ್ಣವರು ಕೂಡ ಏನು ಶರಣರು ಹೋದ್ರಲ್ಲ, ಅವರು ಕೆಲವು ಜಾಗದಾಗ ವಚನಗಳನ್ನು ಇಟ್ಟಿಟ್ಟು ಹೋದ್ರು. ನಮ್ಮಲ್ಲಿ ಓಲೆ ಮಠಗಳಂತದಾವು, ಯಾರಿಗಾರ ಗೊತ್ತಿರ್ಬೇಕು. ಓಲೆ ಮಠ, ಓಲೆಗಳಂದ್ರೆ ಶರಣರ ಓಲೆಗಳನ್ನು ಇಟ್ಟದಕ್ಕೆ ಓಲೆ ಮಠಗಳು. ಸಂಪಾದನಾ ಮಠಗಳಂತದಾವು ನಮ್ಮಲ್ಲಿ ಕೆಲವು. ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಂಟುಮುರಿ ರಾಜ ಲಕ್ಕಮಗೌಡರು ಅಂತ ಆಗಿ ಹೋದ್ರು. ಅರಟಾಳ್ ರುದ್ರಗೌಡರು, ಗಿಲ್ಗಂಜಿ ಗುರುಸಿದ್ದಪ್ಪ, ಇವರೆಲ್ಲ ಲಿಂಗಾಯತ ಪ್ರಮುಖರು. ಅದರಲ್ಲಿ ಸಂಪಾದನಾ ಸಮಯ, ಆ ಸಂಪಾದನಾ ಸಮಯದಲ್ಲಿ ಸಂಪಾದನಾ ಮಠಗಳಿದ್ದು, 100 ಸಂಪಾದನಾ ಮಠಗಳು. ಯಾಕೆ ಸಂಪಾದನಾ ಮಠ ಅಂತ ಹೆಸರು ಬಂತಂದ್ರೆ ನಮ್ಮದು 12ನೇ ಶತಮಾನದ ಸಂಪಾದನೆ, ಶೂನ್ಯ ಸಂಪಾದನೆ. ನಮ್ಮದು ಶೂನ್ಯ ಸಿದ್ಧಾಂತ, ಶೂನ್ಯ ಪೀಠ. ನಮ್ಮದು ಶೂನ್ಯ ಪೀಠ, ಶೂನ್ಯ ಸಂಪಾದನೆ, ಶೂನ್ಯ ಸಿದ್ಧಾಂತ. ನಮ್ಮದು ಯಾವ ಸಿದ್ಧಾಂತ? ಶೂನ್ಯ ಸಿದ್ಧಾಂತ. ಶೂನ್ಯ ಅಂದ್ರೆ ಮತ್ತು ಬೌದ್ಧ ಧರ್ಮದ ಶೂನ್ಯ ಅಲ್ಲ, ಇದು ಲಿಂಗಾಯತ ಧರ್ಮದ ಶೂನ್ಯವೇ ಬೇರೆ. ಬೌದ್ಧ ಧರ್ಮದ ಶೂನ್ಯದಾಗ ಏನೂ ಇಲ್ಲ,
ಲಿಂಗಾಯತರ ಶೂನ್ಯದಲ್ಲಿ ಜೀವ, ಜಗತ್ತು, ಪರಮಾತ್ಮ ಈ ಮೂರನ್ನು ಒಳಗೊಂಡಿರ್ತಕ್ಕಂಥ ಸಿದ್ಧಾಂತ ಇದು. ಶೂನ್ಯವನ್ನು ಸಂಪಾದನೆ ಮಾಡೋದು ಅಂದ್ರೆ ಬಯಲು ಗಳಿಕೆ ಅಂತ. ಬಯಲನ್ನು ಗಳಿಕೆ ಮಾಡೋದು. ಅದೇನು ಬಯಲು ಗಳಿಸೋದಪ್ಪ? ಬಯಲು ಹೆಂಗೆ ಗಳಸಾಕ್ ಬರ್ತೈತಿ? ಬಯಲನ್ನು ಶೂನ್ಯವನ್ನು ಹೆಂಗೆ ಗಳಸಾಕ್ ಬರ್ತೈತಿ? ಎಲ್ಲರೂ ಜೀರೋದಿಂದ ಎತ್ತರಕ್ಕೆ ಹೋದವ್ರು ಅದಾರ. ಜೀರೋದಿಂದ ಮೊದಲು ಜೀರೋದಾಗಿದ್ದು ನೋಡವ ಈಗ ಭಾಳ ಚಲೋ ಅದ ಅಂತೀರಿ ನೀವು. ಜೀರೋದಾಗಿದ್ದವ ಚಲೋ ಅಂದ್ ನೋಡಂತೀರಿ. ಆದ್ರೆ ನಮ್ಮ ಶರಣರದ್ದು ಏನೈತಿ? ಶೂನ್ಯಕ್ಕೆ ಬರ್ಬೇಕಂತ, ಶೂನ್ಯ ಸಂಪಾದನೆ ಆಗ್ಬೇಕಂತ. ಶೂನ್ಯ ಸಂಪಾದನೆ ಮಾಡೋದು ಬೇಡ, ನಾವು ಸುಮ್ಮನೆ ಇದ್ರೆ ಸಂಪಾದನೆ ಆಗಿಬಿಡ್ತೈತಿ ಅದು ಹೊರಗೆ ಭೌತಿಕದಲ್ಲಿ. ಏನು ಮಾಡದಂಗಿದ್ರೆ ಜೀರೋಕ್ಕೆ ಬಂದ್ಬಿಡ್ತೀವಿ ನಾವು, ಎಲ್ಲ ಬರ್ಕಸ್ತಾಗಿ ಹೋಗಿಬಿಡ್ತೈತಿ. ಆದರೆ ಶರಣರ ಸಂಪಾದನೆ ಸುಮ್ಮನೆ ಇದ್ರೆ ಬರೋದಲ್ಲ, ಅದನ್ನು ಶಟಸ್ಥಲದ ಸಾಧನೆಯ ಮುಖಾಂತರ, ಸಿದ್ಧಿಯ ಮುಖಾಂತರ ಸಂಪಾದನೆ ಮಾಡೋದು ಶೂನ್ಯ ಸಂಪಾದನೆ. ಅದೇ ನಮ್ಮಲ್ಲಿ ಬಂತು. ಶೂನ್ಯ ಪೀಠ, ಶೂನ್ಯ ಪರಂಪರೆ, ಶೂನ್ಯ ಸಂಪಾದನೆ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಯುತ್ತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರಯ್ಯ. ನಾನಿಮ್ಮ ಪೂಜಿಸಿ ಬಯಲಾದೆ ಗುಹೇಶ್ವರ ಅನ್ನುವಂಥ ಆ ಬಯಲು. ಜೋಳದ ರಾಶಿ ದೊಡ್ಡನಗೌಡರದೊಂದು ಬಯಲು ಗಳಿಕೆಯ ಬೆಳಗು ಅಂತ ಒಂದು ಪುಸ್ತಕ ಇದೆ. ಯಾರಾದರೂ ಇದ್ರು ಓದ್ರಿ, ಭಾಳ ದೊಡ್ಡ ಪ್ರಮಾಣದ ಪುಸ್ತಕ ಅದು. ಬಳ್ಳಾರಿಯಲ್ಲಿ ಜೋಳದ ರಾಶಿ ಅಂತ ಬರ್ತದೆ. ಜೋಳದ ರಾಶಿ ದೊಡ್ಡನಗೌಡರು ಅಂತೇಳಿ ದೊಡ್ಡ ಶ್ರೀಮಂತರು, ಅವರು ಭಾಳ ದೊಡ್ಡ ಶ್ರೀಮಂತರು, 100 ಎಕರೆ ಜಮೀನ್ದಾರರು. ಅಂಥವರು ಧಾರವಾಡದ ಮೃತ್ಯುಂಜಯಪ್ಪಗಳವರ ಪ್ರಭಾವಕ್ಕೆ ಒಳಗಾಗಿ ಅವರಲ್ಲಿ ಏನೊಂದು ಸಾಹಿತ್ಯ ಸಂಗೀತದ ಕಲೆ ಇತ್ತು, ಅವಾಗ ಆ ವಚನಗಳನ್ನು ಗಮಕಕ್ಕೆ ಹಾಡಕ್ಕೆ ಹಚ್ಚಿದ್ರು ಅವ್ರನ್ನ ಮೃತ್ಯುಂಜಯ ಸ್ವಾಮಿಗಳು. ಹೀಗಾಗಿ ಇವತ್ತಿಗೂ ನಮ್ಮಲ್ಲಿ ಗಮಕ ಸಂಗೀತ ಅಂತ ಬರ್ತದೆ ನೋಡ್ರಿ, ಗಮಕ. ಅದಕ್ಕಿಂತ ಮೊದಲು ಮಹಾಭಾರತವನ್ನು ಗಮಕದಲ್ಲಿ ಹಾಡ್ತಿದ್ರು. ಗದುಗಿನ ನಾರಾಯಣಪ್ಪನ ಮಹಾಭಾರತವನ್ನು, ಕೆಲವೊಂದಿಷ್ಟು ದಾಸರ ಪದ್ಯಗಳನ್ನು ಗಮಕದಲ್ಲಿ ಹಾಡ್ತಿದ್ರು. ವಚನಗಳನ್ನು ಗಮಕದಲ್ಲಿ ಹಾಡಕ್ಕೆ ಬರ್ತೈತೆ ಅಂತೇಳಿ ಜೋಳದ ರಾಶಿ ದೊಡ್ಡನಗೌಡರ ಕಡೆಯಿಂದ ಆ ಪ್ರಯೋಗ ಮಾಡಿಸಿದ್ರು. ಆ ಪ್ರಯೋಗವೇ ಇವತ್ತು ಬಯಲುಗಳಿಕೆಯ ಬೆಳಗು ಅಂತೇಳಿ ಒಂದು ದೊಡ್ಡ ಬೃಹತ್ ಗ್ರಂಥ ಇದೆ. ಅದನ್ನು ಯಾರಾದರೂ ಓದ್ಬೋದು. ಬಹಳ ದೊಡ್ಡ ಗ್ರಂಥ ಅದು, ಸಾಮಾನ್ಯರಿಗೆ ತಿಳಿಯಂಗಿಲ್ಲ, ಸ್ವಲ್ಪ ಕಷ್ಟಪಡಬೇಕದು. ಯಾಕಂದ್ರೆ ನಮ್ಮ ಬಯಲಂದ್ರೆ ವಿಶೇಷವಾದ ಬಯಲೇ ನಮ್ಮದು, ಅದನ್ನು ಗಳಿಕೆ ಮಾಡೋದು. ಆ ಗಮಕ ಸಂಗೀತವನ್ನು ಜೋಳದ ರಾಶಿ ದೊಡ್ಡನಗೌಡರು ಹಾಡ್ತಿದ್ರು. ಇದಕ್ಕೆಲ್ಲ ಪ್ರೇರಣೆ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳಂತ ತಿಳ್ಕೊಂಡು ಹೇಳ್ತಾರೆ. ಧಾರವಾಡ ಮೃತ್ಯುಂಜಯಪ್ಪಗಳು ಮುರುಘಾಮಠ. ಹೆಚ್ಚು ಕಡಿಮೆ ನಮ್ಮ ಹಳಕಟ್ಟಿ ಫಕೀರಪ್ಪನವ್ರ ನಂತರ ಭಾಳಷ್ಟು ಪುಸ್ತಕಗಳನ್ನು, ಪ್ರಾಚೀನ ಪ್ರಕಟಣೆಗಳನ್ನು, ಶರಣ ಸಾಹಿತ್ಯವನ್ನು ಪ್ರಕಟ ಮಾಡಿದ ಮಠನೇ ಧಾರವಾಡ ಮುರುಘಾಮಠ. ಅವ್ರು ಮಾಡಿದ ಮೇಲೆ ಉಳಿದವ್ರು ಮಾಡ್ಯಾರ. ಮೊದಲು ಅದಕ್ಕಿಂತ ಮೊದಲು ಇದ್ದಿದ್ದಿಲ್ಲ ಅಂದ್ರೆ ಇದ್ದಿದ್ದೇ ಇಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಅವ್ರು ಮೊದಲು ತೆಗೆದ್ರು ಅದನ್ನು. ಬಾಲಲೀಲಾ ಮಹಂತ ಶಿವಯೋಗಿ ಗ್ರಂಥಮಾಲೆ ಅಂತೇಳಿ ಮಾಡಿ ಅವರು ತಮ್ಮ ಮಠದಿಂದ ಅವುಗಳನ್ನು ಪ್ರಕಟ ಮಾಡಕತ್ತ ಮೇಲೇ ಇವೆಲ್ಲ ಹೆಚ್ಚು ಕಡಿಮೆ ಸ್ವರವಚನ ಸಾಹಿತ್ಯ, ಕೈವಲ್ಯ ಸಾಹಿತ್ಯ ಮತ್ತು ಶರಣ ಸಿದ್ಧಾಂತಗಳು ಅವ್ರಿಗೆ ದೊಡ್ಡ ದೊಡ್ಡ ಸಾಹಿತಿಗಳು ಸಿಕ್ಕರು. ಅವರಿಗೆ ಸಂಸಿ ಬೂಸ್ನೂರು ಮಠರು, RC ಹಿರೇಮಠರು, MM ಸುಂಕಾಪುರ, ನಾಗಭೂಷಣ ಶಾಸ್ತ್ರಿ, ವೈ ನಾಗೇಶ ಶಾಸ್ತ್ರಿ, ಜೋಳದ ರಾಶಿ ದೊಡ್ಡನಗೌಡರು, ಇಂಥ ಒಂದು ದೊಡ್ಡ ಆಚೆ ಕಡೆ ಯೂನಿವರ್ಸಿಟಿ DC ಪಾವಟೆ ಅವ್ರದ್ದು, ಈತ ಕಡೆ ಮುರುಘಾಮಠ. ಒಳ್ಳೆ ಅನುಕೂಲ ಆಯ್ತು ಮೃತ್ಯುಂಜಯ ಅಪ್ಪಗಳಿಗೆ. ಇದೆಲ್ಲ ನಂತರದ್ದು. ಇಷ್ಟೆಲ್ಲ ಅವರು ಮಾಡ್ಯಾರಂದ್ರೂ ಇದೆಲ್ಲ ಯಾವಾಗದು? ಹಳಕಟ್ಟಿ ಅವ್ರ ನಂತರನೇ ಇದೆಲ್ಲ ನೋಡ್ರಿ. ಇಷ್ಟೆಲ್ಲ ಮಾಡ್ಯಾರಂದ್ರು ಹಳಕಟ್ಟಿ ಅವ್ರ ನಂತರನೇ. ಯಾಕಂದ್ರೆ ಹಳಕಟ್ಟಿ ಫಕೀರಪ್ಪನವರು ನಮಗೆ ಆಕಾರವನ್ನು ಒದಗಿಸಿ ಕೊಟ್ಟ ಮೇಲೆ ಇದ್ರ ಮೇಲೆ ಕೆಲಸ ನಡೆದತಿ. ಮೊದಲು ತರ ಹಾಕಿ ಕೊಟ್ಟರು ಹಳಕಟ್ಟಿ ಫಕೀರಪ್ಪನವರು. ಹಳಕಟ್ಟಿ ಫಕೀರಪ್ಪನವರು ಫೌಂಡೇಶನ್ ಹಾಕಿ ಕೊಡಲಿಲ್ಲ ಅಂದ್ರೆ ಮುಂದೆ ಅದ್ರ ಮೇಲೆ ಇವತ್ತು ವಚನ ಮಂಟಪದ ದೊಡ್ಡ ಬೃಹತ್ ಕಟ್ಟಡ ಆಗ್ತಿದ್ದಿಲ್ಲ. ಅದಕ್ಕೆ ಯಾಕೆ ವಚನ ಪಿತಾಮರು ಹಳಕಟ್ಟಿ ಅವ್ರನ್ನ ನಾವು ಯಾಕಂತ ಕರಿತೀವಿ ಅಂದರೆ, ವಚನಗಳು ಅವ್ರಿಗಿಂತ ಮೊದಲು ಸಿಕ್ಕಿದ್ದಿಲ್ಲ ಅಂತಲ್ಲ, ಕಡಿಮೆ ಪ್ರಮಾಣ. ಎಲ್ಲೆಲ್ಲೋ ಒಬ್ಬೊಬ್ಬ ಮಹಾತ್ಮರು ಶಿವಯೋಗಿಗಳು ಪೂಜಾ ಕುಂತ ಗದ್ದಿಗೆ ಮೇಲೆ ಲಿಂಗ ಪೂಜೆ ಮಾಡ್ಕೊಂಡು ಓದ್ತಿದ್ರು. ಅವನ್ನ ಮತ್ತು ತೆಗೆದಿಟ್ಟು ಬಿಡ್ತಿದ್ರು. ಅವನ್ನ ಹೆಚ್ಚು ಬಳಸ್ತಿದ್ದಿಲ್ಲ ಜನಕ್ಕೆ. ನಮಗೆ ಶರಣರು ಹೆಂಗೆ ಗೊತ್ತಪ್ಪ ಅಂದ್ರೆ ಕಲ್ಯಾಣದ ಕತಿ ಪುರಾಣದ ಮೂಲಕ ಶರಣರನ್ನ ಮೌಖಿಕ ಇಲ್ಲ ಬಯಲಾಟ, ದೊಡ್ಡಾಟದ ನಾಟಕಗಳಿದ್ದು ಬಯಲಾಟದ ಮೂಲಕ, ನಾಟಕಗಳ ಮೂಲಕ, ಬಸವಣ್ಣವ್ರ ನಾಟಕದ ಮೂಲಕ ನಾವು ಶರಣರನ್ನು ತಿಳ್ಕೊಬೇಕಾಗಿತ್ತು. ವಚನಗಳ ಗೊತ್ತಿದ್ದಿಲ್ಲ ನಮಗೆ. ಒಟ್ಟ ವಚನಗಳು ಗೊತ್ತಾಯಿಲ್ಲ ಅಂದ್ರೆ ಗೊತ್ತಾಯಿಲ್ಲ, ಭಾಳ ಕಡಿಮೆ ಪ್ರಮಾಣ. ಇಂಥ ಪ್ರಕಾರದಲ್ಲಿ ಮುಂದೆ ಮೃತ್ಯುಂಜಯ ಅಪ್ಪುಗಳಂಥವರು ಮಾಡಿದ್ರೆ ಖರೆ. ಆದರೆ ಅದಕ್ಕಿಂತಲೂ 20-25 ವರ್ಷಗಳ ಕಾಲ ಹಳಕಟ್ಟಿಯವರು ಪಟ್ಟ ಶ್ರಮ ಏನೈತಲ್ಲ, ಬಹುಶಃ ಅದನ್ನು ನಮ್ಮ ಲಿಂಗಾಯತ ಸಮುದಾಯದಲ್ಲಿ ಇನ್ಯಾರು ಪಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನಾವು ಹೇಳಬೇಕಾಗ್ತದೆ. ದೊಡ್ಡ ಪ್ರಯತ್ನ ಅವ್ರದ್ದು, ಆ ಪುಣ್ಯಾತ್ಮರದು. ಧಾರವಾಡದಂಥ ನಗರದಲ್ಲಿ ಹುಟ್ಟಿ ಶ್ರೀಮಂತರ ಮನೆಯಲ್ಲೇ ಹುಟ್ಟಿದವರು ಅವರೇನು, ನೇಕಾರ ಸಮುದಾಯ, ಲಿಂಗಾಯತ ನೇಕಾರ ಅವರು. ಏನು ಅವ್ರೇನು ಹಂಗೆ ಬಡತನ ಇದ್ದಿಲ್ಲ, ಒಬ್ಬ ಸಾಲಿ ಮಾಸ್ತರ್ ಮಕ್ಕಳೇ. ಆದ್ರೂ ಅವ್ರಿಗೆ ಒಂದು ಕಳಕಳಿ ಆಸಕ್ತಿ ಅಂತಂತಂದರೆ ಶರಣರ ಸೇವೆ ಮಾಡಬೇಕು ಅನ್ನೋದು. ನೋಡ್ರಿ, ಧಾರವಾಡದಲ್ಲಿ ಒಂದು ಮಂಚಾಲಿಯವರ ಮನೆ ಅಂತ ಐತಿ. ಆ ಮಂಚಾಲಿಯವರ ಮನೆ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ನಮ್ಮಲ್ಲಿ ಕಾರ್ಯಗಳು ನಡೆಯೋದಿಲ್ಲ, ಹುಟ್ಟಿದ ಕಾರಣ, ಸೇರಿ ಕಾರಣ, ಕುಬ್ಸೋದ ಕಾರಣ, ಲಗ್ನ ಅಂತ ನಡೀತಿರ್ತಾವೆ ನೋಡಿ. ಹಂಗೆ ಅವ್ರ ಮನ್ಯಾಗ ಒಂದು ಕಾರ್ಯ ಇತ್ತು. ಆ ಮಂಚಾಲಿಯವರು ಅಂತಂದ್ರೆ ಬೇರೆದವ್ರು ಯಾರೂ ಅಲ್ಲ. ಕಲ್ಯಾಣದ ಶರಣರು ಉಳಿವಿಗೆ ಹೋಗ್ಬೇಕಾದ್ರೆ
ಚನ್ನಬಸವಣ್ಣವ್ರು ಅಲ್ಲಿ ಕುಂತಿದ್ರಂತ, ಮಂಚದ ಮೇಲೆ ಕುಂತು ಉಯ್ಯಾಲೆ ಆಡಿದಕ್ಕೆ ಮಂಚಾಲ್ಯಾರ ಅಂತ ಅವ್ರಿಗೆ ಹೆಸರು ಬಂತು ಅಂತ ಹಿಂಗೇನೋ ಒಂದು ಊಹಾತ್ಮಕವಾದ ಘಟನೆ, ಪಕ್ಕ ನನಗೆ ಗೊತ್ತಿಲ್ಲ. ಹಿಂಗೊಂದು ದಂತಕಥೆ ಇದೆ. ಯಾಕಂದ್ರೆ ಚನ್ನಬಸವಣ್ಣವರು ಉಳುವಿ ಧಾರವಾಡದಲ್ಲಿ ಎಷ್ಟು ದಿವಸ ಇದ್ರು ಅಂದ್ರೆ 2 ತಿಂಗಳ ದಿವಸ ಧಾರವಾಡದಲ್ಲಿ ಇದ್ರು ಅವ್ರು. ನಿಮ್ಗೆ ಗೊತ್ತಿರಲಿ. ಇವತ್ತಿಗೂ ಅವ್ರು ಕುಂತು ಜಾಗ ಉಳುವಿ ಬಸಪ್ಪನ ಗುಡಿ ಅಂತ ಐತಿ ಧಾರವಾಡದಾಗ. ಎಲ್ಲಿ ಅಂದ್ರೆ ಅವ್ರದ್ದೊಂದು ಸಂಸ್ಥೆ ಐತಿ ನೋಡ್ರಿ, ಅಲ್ಲಿ ನಮ್ಮ ಜತಿ ಅವ್ರದ್ದೊಂದು ಸಂಸ್ಥೆ, ಅದ್ರ ಕೆಳಗನ ಉಳುವಿ ಬಸಪ್ಪನ ಗುಡಿ, ಉಳುವಿ ಬಸಪ್ಪನ ಗುಡ್ಡದ ಮ್ಯಾಗ ಅವ್ರದ್ದು ಗುಡಿ ಐತಿ. ನಿಮ್ಗೆ ಗೊತ್ತಿರಬೇಕು, ಕಿತ್ತೂರು ಚೆನ್ನಮ್ಮನ ಸಾರಾಂಶದಲ್ಲಿ ಎಷ್ಟು ದೊಡ್ಡ ಪ್ರಭಾವಿ ಗೋಪುರಿತ್ತು ಆ ಧಾರವಾಡದಿನ ಉಳುವಿ ಬಸಪ್ಪನ ಗುಡಿ ಅಂದರೆ, ನಮ್ಮ ಕಿತ್ತೂರು ಸಂಸ್ಥಾನದ ಮಲ್ಲ ಸರ್ಜನ ಹೆಂಡತಿ ಚೆನ್ನಮ್ಮ, ಮೊದಲನೇ ಹೆಂಡತಿ ರುದ್ರಮ್ಮ. ಆ ರುದ್ರಮ್ಮನನ್ನ ಇಬ್ಬರು ಹೆಂಡ್ರು ಮಲ್ಲ ಸರ್ಜ ದೊರೆಗಳಿಗೆ. ಚೆನ್ನಮ್ಮನೇ ಕಿತ್ತೂರು ಚೆನ್ನಮ್ಮ, ಕಾಕ್ತಿ ದೇಸಾರ್ ಮಗಳು, ರುದ್ರಮ್ಮ ತಲ್ಲೂರು ದೇಸಾರ್ ಮಗಳು. ಆ ರುದ್ರಮ್ಮನನ್ನ ಇದಕ್ಕೆ ಇಟ್ಟಿರ್ತಾರೆ ಅವರು, ಧಾರವಾಡದ ಜೈಲಿನಾಗ ಇಟ್ಟಿರ್ತಾರೆ. ಧಾರವಾಡದ ಜೈಲಿನೊಳಗೆ ಇಟ್ಟಾಗ ನಿಮ್ಮ ಕೊನೆ ಆಸೆ ಏನಂದ್ರೆ ನಾ ಕಿತ್ತೂರು ನೋಡ್ತೀನಿ ಅಂತಾಳ. ಕಿತ್ತೂರು ನೋಡ್ತೀನಿ ಅಂದಾಗ ಅವಾಗ ಆ ಉಳುವಿ ಚನ್ನಬಸವಣ್ಣವ್ರ ಗುಡಿ ಗೋಪುರಕ್ಕೆ ಮಿಚುಣಿಕಿ ಹಚ್ಚಿ, ಮಿಚುಣಿಕಿ ಮ್ಯಾಗ ಆಕಿನ ಹತ್ತಿಸಿ ಧಾರವಾಡದಿಂದ ಕಿತ್ತೂರು ತೋರಿಸ್ತಾರಂತ. ಅದು ಇತಿಹಾಸದಲ್ಲಿ ಬರ್ತದೆ, ಅದು ಕಿತ್ತೂರು ಸಂಸ್ಥಾನದ ಅಧ್ಯಯನದಲ್ಲಿ. ಅಷ್ಟು ದೊಡ್ಡ ಗುಡಿ ಅದು ಚನ್ನಬಸವಣ್ಣವ್ರ ಗುಡಿ. ಅಲ್ಲಿ ಚನ್ನಬಸವಣ್ಣವ್ರದ್ದೊಂದು ಕೆರೆ ಐತಿ, ಅವ್ರು ಜಳಕ ಮಾಡ್ತಿದ್ರಂತ. ಜಳಕ ಮಾಡಿ ಬಂದು ಅಲ್ಲಿ ಪೂಜೆ ಮಾಡ್ಕೊತಿದ್ರು. 2 ತಿಂಗಳಿದ್ರು ಅವರು. ಹಿಂಗಾಗಿ ಅಲ್ಲಿ ಇವತ್ತಿಗೂ ಉಳವಿಯ ಬಸವಣ್ಣ ಉಳಿಯೋ ನಮ್ಮನಿಯಾಗ ನೀರು ಕಾದಾವ ಜಳಕಕ್ಕ, ಹಾಲು ಕಾದಾವ ಕುಡಿಲಾಕ ಅಂತೇಳಿ ಇವತ್ತಿಗೂ ಆ ಭಾಗದಲ್ಲಿ, ಧಾರವಾಡ ಭಾಗದಲ್ಲಿ ಇಂಥ ಹಾಡುಗಳು ಪ್ರಚಲಿತ ಅದಾವ. ಯಾಕಂದ್ರೆ ಧಾರವಾಡ ದಾಟತಂದ್ರೆ ಮುಗೀತು, ಮುಂದೆ ಬಯಲು ಸೀಮೆ ಮುಗೀತಲ್ಲಿ. ಅತ್ತಾಗಿನ ಮುಂದೆ ಮಲೆನಾಡನೇ, ಉಳುವಿ ಪ್ರಾಂತನೇ ಚಲೋ ಆಗ್ತದೆ. ಹಳೆಯಾಳ ದಾಂಡೇಲಿ ಎಲ್ಲ ಉಳುವಿ ಸೀಮಿನ ಅದೆಲ್ಲ ಕಾಡದು, ಜಂಗಲ್ ಬರ್ತತಿ. ಅಲ್ಲಿ ಅಂಥ ಚನ್ನಬಸವಣ್ಣನವ್ರು ಅಲ್ಲಿ ಇದ್ದಾಗ ಅವತ್ತಿನ ಕಾಲದ ಎಷ್ಟೋ ಮಂದಿ ಅವರಿಂದ ಪ್ರಭಾವಿತರಾಗಿ ಲಿಂಗಾಯತರಾದರು. ಬಹುಶಃ ಅವ್ರನ್ನ ಕರ್ಕೊಂಡು ಹೋಗಿರ್ಬೇಕು ಚನ್ನಬಸವಣ್ಣವ್ರನ್ನ. ಅವಾಗ ಅಲ್ಲಿ ಕೆಲವೊಂದಿಷ್ಟು ವಚನಗಳು ಧಾರವಾಡದಲ್ಲಿ ಇದ್ದು. ಆ ಮಂಚಾಲ್ಯರ ಮನೆಗೆ ಹೋದಾಗ ಅವ್ರ ಮನೆ ಜಗಲಿ ಮೇಲೆ ಒಂದು ಕಟ್ಟಿಟ್ಟಿದ್ರಂತ. ಆ ಕಟ್ಟಿಂದ ಒಂದು ವಚನದ ತುಂಡು ಬಿದ್ದಿತ್ತಂತ. ಅದನ್ನು ನೋಡ್ತಾರೆ ಅವ್ರು, ಹಳಕಟ್ಟಿಯವ್ರು ನೋಡ್ತಾರೆ ಹಳಕಟ್ಟಿಯವ್ರು. ಇದೇನಿದು ವಚನದ ಒಂದು ಕಾಗದ ಪತ್ರ ಐತಿ, ಹಸ್ತಪ್ರತಿ. ಯಾಕಂದ್ರೆ ಇವರು ಇವರು ವಿದ್ಯಾವಂತರಿದ್ರು, ಶಾಣ್ಯರಿದ್ರು ಹಳಕಟ್ಟಿಯವರು. ಓದಿದ ಮೇಲೆ ಗೊತ್ತಾಗ್ತೈತೆ ಅವ್ರಿಗೆ. ಇದ್ರ ಬಗ್ಗೆ ಯಾರು ಕೂಡ ಚರ್ಚೆ ಮಾಡ್ತಾರೆ ಅವ್ರು ಅಂದ್ರೆ ಅವ್ರ ಮಾವ ಚಿಕ್ಕೋಡಿ ತಮ್ಮಣ್ಣಪ್ಪ, ಮಗಳು ಕೊಟ್ಟ ಮಾವ, ಹಳಕಟ್ಟಿಯವರ ಹೆಂಡತಿ ತಂದಿ ಚಿಕ್ಕೋಡಿ ತಮ್ಮಣ್ಣಪ್ಪ ಅಂತೇಳಿ ಇಲ್ಲೇ ನಮ್ಮ ರಬಕವಿ ಬನಹಟ್ಟಿ ಮಹಾಲಿಂಗಪುರ ಅಂತ ಬರ್ತಾವಲ್ಲ, ಅಲ್ಲಿ ಬನಹಟ್ಟಿ ಹಳೆಯವರು, ಯಾರು ಹಳಕಟ್ಟಿಯವರು ಬನಹಟ್ಟಿಗೆ ಹಳೆಯಂದ್ರ ಆಗ್ಬೇಕು ಇವ್ರು. ಬನಹಟ್ಟಿನೇ ಅವ್ರ ಹೆಂಡತಿ ತವ್ರ ಮನಿ. ಅವ್ರ ಮಾವನ ಕೂಡ ಮಾತಾಡ್ತಾರೆ. ಅವ್ರ ಮಾವ ಆಗಾಗ ಧಾರವಾಡಕ್ಕೆ ಬರ್ತಿರ್ತಾನೆ. ಮಮ್ಮ ಇದೇನಿದು ಅಂದಾಗ ಅವಾಗ ಅವ್ರ ಮಾವ ಹೇಳ್ತಾನೆ, ಇಲ್ಲ ಕನ್ನಡ ನಾಡಿನಲ್ಲಿ ಶರಣರಾಗಿ ಹೋದ್ರಲ್ಲ, ಆ ಶರಣ ಸಂಸ್ಕೃತಿ ಶರಣರದು ಬರೀ ಕ್ರಾಂತಿ ಅಷ್ಟ ಅಲ್ಲ, ಅವರು ಇಂಥ ಒಂದು ಪ್ರಕಾರವನ್ನು ಮಾಡ್ಯಾರ ಅಂತ ತಿಳ್ಕೊಂಡು ಅವ್ರ ಮಾವನಿಂದ ಹೆಚ್ಚು ವಿಷಯ ಸಂಗ್ರಹ ಆಕೈತೆ ಅವ್ರಿಗೆ. ಅದನ್ನು ತೋರಿಸ್ತಾರೆ ಅವ್ರು. ಮಂಚಾಲ್ಯರ ಮನೆಯಾಗ ಸಿಕ್ತು ನೋಡಿದ ವಚನ ಅಂತೇಳಿ. ಅವಾಗನ ಅವ್ರಿಗೆ ಸಣ್ಣಗ ವಚನದ ಬಗ್ಗೆ ಆಸಕ್ತಿ ಇತ್ತು ಅವ್ರಿಗೆ. ಮುಂದೆ ಅವರು ಬಾಂಬೆದಿಂದ ಕಲ್ತು ಬಂದ ಮೇಲೆ ಅವ್ರು ಬಿಜಾಪುರಕ್ಕೆ ಹೋಗೋಕ್ಕಿಂತ ಮೊದಲು ಅವರು ಅಥಣಿಗೆ ಹೋಗ್ತಾರೆ. ಅಥಣಿಯಲ್ಲಿ ಶಿವಯೋಗಿಗಳಿರ್ತಾರೆ, ಮುರುಗೇಂದ್ರ ಶಿವಯೋಗಿಗಳು, ಪೂಜ್ಯ ಶಿವಯೋಗಿಗಳು. ಆ ಅಥಣಿ ಶಿವಯೋಗಿಗಳವರ ಕಾಲದಲ್ಲಿನೂ ಕೂಡ ವಚನಗಳನ್ನು ಶಿವಯೋಗಿಗಳು ತಾಡೋಲೆಯಲ್ಲಿ ಓದ್ತಿದ್ರು. ಅವ್ರ ಮಠದಾಗೂ ತಾಡೋಲೆ ಕಟ್ಟಿದ್ದು ವಚನಗಳನ್ನು ಶಿವಯೋಗಿಗಳು ಓದ್ತಿದ್ರು, ಪೂಜಾ ಕುಂತಾಗ ಓದ್ತಿದ್ರು. ಆವಾಗ ಹಳಕಟ್ಟಿಯವರು ಬಿಜಾಪುರಕ್ಕೆ ಪ್ರಾಕ್ಟೀಸಿಗೆ ಹೋಗ್ಬೇಕಾದ್ರೆ ಅವ್ರ ಮಾಮ ಅವ್ರಿಗೆ ಕರ್ಕೊಂಬರ್ತಾನೆ, ಶಿವಯೋಗಿಗಳ ದರ್ಶನಕ್ಕೆ ಕರ್ಕೊಂಬರ್ತಾನೆ. ಶಿವಯೋಗಿಗಳವರು ಅಥಣಿ ಅಪ್ಪ ಅವರು ನೋಡ್ತಾರೆ, ಬುದ್ಧಿ ನಮ್ಮ ಹಳೆಯಾರಿಪ್ಪ ಫಕೀರಪ್ಪ ಅಂತೇಳಿ ಹೆಸರು, ಇಲ್ಲ ಬಿಜಾಪುರದಾಗನ ಇನ್ನೇನು ವಕೀಲ್ಕಿ ಮಾಡಾವದಾನ್ರಿ, ಪ್ರಾಕ್ಟೀಸ್ ಮಾಡಾವದಾನ್ರಿ ಅಂತ ಹೇಳ್ತಾರೆ ಅವ್ರು. ಪ್ರಾಕ್ಟೀಸ್ ಮಾಡಾವದಾನ. ಅವಾಗ ಹಳಕಟ್ಟಿ ಅವ್ರನ್ನ ನೋಡ್ತಾರೆ ಶಿವಯೋಗಿಗಳು, ತಲೆಯಿಂದ ಹಿಡಿದು ಪಾದದ ಮಠ ನೋಡ್ತಾರೆ. ಫಕೀರಪ್ಪ, ನೀನು ಕರೆ ಇದ್ದದ್ದು ಸುಳ್ಳು ಮಾಡೋದಾಗಲಿ, ಸುಳ್ಳು ಇದ್ದದ್ದು ಕರೆ ಮಾಡೋದಾಗಲಿ, ಯಾಕಂದ್ರೆ ವಕೀಲರ ಕೆಲಸ ಅಂದ್ರೆ ಹೆಚ್ಚು ಕಡಿಮೆ ಅದ ನೋಡ್ರಿ. ಅದು ಯಾವ ಹೊತ್ತಿನಾಗ ಅವ್ರ ಕೈಯಾಗ ಕೇಸು ಸಿಕ್ಕುವ ಅಂತಂತಂದ್ರೆ ಏನಕ್ಕವ ಹೇಳಕ್ಕ ಬರೋದಿಲ್ಲ. ಸುಳ್ಳು ಇದ್ದದ್ದು ಕರೆನೂ ಹಾಕವ, ಕರೆ ಇದ್ದದ್ದು ಸುಳ್ಳು ಹಾಕವ, ಸಾಕ್ಷಿಗಳ ಮೇಲೆ ಹೋಗ್ತದೆ ವಕೀಲಿಕೆ ವೃತ್ತಿ ಅಂದ್ರೆ ಅದು ಹಂಗಿರ್ತೈತೆ. ಅದು ಏನು ಮಾಡಕ್ಕೆ ಬರೋದಿಲ್ಲ. ಆ ಕರೆ ಇದ್ದದ್ದು ಸುಳ್ಳು ಆಗಲಿಪ್ಪ, ಸುಳ್ಳು ಇದ್ದದ್ದು ಕರೆ ಮಾಡೋದಕ್ಕಿಂತಲೂ ಈ ಜಗತ್ತಿರುವವರೆಗೂ ಉಸಿರಿದ ವಚನಗಳದವಪ್ಪ, ಇದರದ್ದು ಒಂದಿಟ್ಟು ಕೆಲಸ ಮಾಡೋಪ್ಪ ನೀ ಅಂತೇಳಿ ಅವ್ರು ತಮ್ಮ ಮಠದಾಗಿನ ವಚನಗಳು ಕಟ್ಟು ಹಳಕಟ್ಟಿ ಅವ್ರಿಗೆ ಕೊಟ್ರಂತ. ಇದನ್ನು ನೋಡಿದಂಥ ಘಟನೆಗಳು ಕೂಡ ಇದ್ರು, ಇದು ಇತಿಹಾಸದಲ್ಲಿ ಕೂಡ ಬರ್ತದೆ. ತಮ್ಮಣ್ಣಪ್ಪ ಹೇಳ್ತಾನೆ, ಅವಂಗೆ ವಚನದ ಅವಂಗೆ ಅದ್ರ ಮೇಲೆ ಭಾಳ ಪ್ರೇಮ್ ರೀ ಬುದ್ಧಿ ಅಂತ ಹೇಳ್ತಾನೆ. ಯಾಕಂದ್ರೆ ಶಿವಯೋಗಿಗಳ ಭಕ್ತ ಅವ ತಮ್ಮಣ್ಣಪ್ಪ, ಅದ್ರ ಮೇಲೆ ಭಾಳ ಪ್ರೇಮ್ ರೀ ನಮ್ಮ ಹಳೆಯ ಇಲ್ಲಾಳ ಅವ ಅದಕ್ಕೆ ಬಂದಾನಂತಾರೆ ಶಿವಯೋಗಿಗಳು. ಶಿವಯೋಗಿಗಳಿಗೆ ಭವಿಷ್ಯತ್ ಕಾಲ ಗೊತ್ತಾಕತಿ ಏನಂದ್ರೆ ಹೆಂಗೆ ಜತ್ತಿ ಅಂತ ಬಸಪ್ಪ ಜತ್ತಿ ಅವರಿಗೆ ಇವ ಮುಂದೆ ದೇಶದ ದೊಡ್ಡ ಸ್ಥಾನಕ್ಕೆ ಹೊಕ್ಕಾನಂತ ಸಣ್ಣ ಕೂಸಿದ್ದಾಗ ಹೇಳಿದ್ರು, ಹುಡುಗಿದ್ದಾಗ ಹೇಳಿದ್ರು. ಹಳಕಟ್ಟಿ ಅವ್ರ ಬಗ್ಗೆ ಹೇಳ್ತಾರೆ, ಇಲ್ಲಾಳ ಅವ ಅದಕ್ಕೆ ಬಂದವನಾಳ
ಅಪ್ಪನ ಕೆಲಸ ಮಾಡಕ್ಕೆ ಬಂದಾನವ, ಕಲ್ಯಾಣದ ಅಪ್ಪನ ಕೆಲಸ ಮಾಡ್ತಾನವ ಅಂತ ಹೇಳಿ ಹಳಕಟ್ಟಿಯವರು ಅತಣಿ ಶಿವಯೋಗಿಗಳವ್ರ ಕೊಳ್ಳಾಗ ಒಬ್ಬ ದಾವಣಗೆರೆ ಭಕ್ತರು ಬಂದಾಗ ಹಾಕಿದ ಮಾಲಿನ ಹಳಕಟ್ಟಿ ಫಕೀರಪ್ಪನ ಕೊಳ್ಳಾಗ ಹಾಕಿ ಹೋಗಪ್ಪ ಬಿಜಾಪುರಕ್ಕೆ ಅಂತೇಳಿ ಕಳಿಸ್ತಾರ ಅವ್ರು. ನೋಡಿ, ಇದನ್ನು ಭಾಳ ಮಂದಿ ಹೇಳೋದಿಲ್ಲ ಇತಿಹಾಸಕಾರ, ಈ ಘಟನೆ ಭಾಳ ಮಂದಿ ಹೇಳೋದಿಲ್ಲ. ಇದನ್ನು ಭಾಳ ಮಂದಿ ಅವ್ರ ಚರಿತ್ರೆಯಲ್ಲಿ ಬರೀಬೇಕಾಗಿತ್ತು, ಬರೋದಿಲ್ಲ. ಮುಟಗಿ ಮಠದ ಬಸವಲಿಂಗ ಶಾಸ್ತ್ರಿ ಇದನ್ನು ಹೇಳ್ತಿದ್ದ, ಬರದಾರ. ಆಶ್ಚರ್ಯ ಅಂದರೆ ಮುಂದೆ ಅವರು ಬಿಜಾಪುರಕ್ಕೆ ಬಂದ ಮೇಲೆ ಬಿಜಾಪುರದಲ್ಲಿ ಲಾ ಮಾಡಿಲ್ಲ ಅಂತಲ್ಲ, ಪ್ರಾಕ್ಟೀಸ್ ಮಾಡಿದ್ರು ಅವರು. ಆದರೂ ಅವ್ರ ಕಳಕಳಿ ಎಲ್ಲಿತ್ತು ಅಂದ್ರೆ ವಚನಗಳ ಕಡೆನೇ ಜಗ್ತಿತ್ತು. ಅವ್ರು ವಚನಗಳ ಕಡೆನೇ ಜಗ್ಗೋದು. ಸರ್ ಹೇಳಿದ್ರಲ್ಲ, ಬಾಸೆಲ್ ಮೀಸೆಲ್ ಸಂಸ್ಥೆ ಅಂದ್ರೆ ಅದು ಇಡೀ ನಮ್ಮ ಕರ್ನಾಟಕದಾಗ ಮೊದಲು ಮುದ್ರಣ ಎಲ್ಲಿತ್ತಂದ್ರೆ ಮಂಗಳೂರಾಗ ಇತ್ತಂತ. ಎಲ್ಲಿ ಮುದ್ರಣಗಳೇ ಇದ್ದಿದ್ದಿಲ್ಲ, ಪ್ರಿಂಟಿಂಗ್ ಪ್ರೆಸ್ಗಳೇ ಇಲ್ಲ ಅವಾಗ, ಪ್ರಿಂಟಿಂಗ್ ಪ್ರೆಸ್ಸೇ ಇಲ್ಲ. ಎಲ್ಲಿಗೆ ಕಳಿಸ್ಬೇಕು ನಾವು ಅಂತಂದ್ರೆ ಕ್ರಿಶ್ಚಿಯನ್ರ ಸಂಸ್ಥೆಯಲ್ಲೇ ಕಳಿಸ್ಬೇಕು. ಯಾಕಂದ್ರೆ ಅವ್ರು ಶಾಣ್ಯಾರು, ವಿದೇಶದಿಂದ ಬಂದವರು, ಅವರು ಅವ್ರಿಗೆ ಜ್ಞಾನ ಇತ್ತು, ಜಾಗತಿಕ ಮಟ್ಟದ ಜ್ಞಾನ ಬ್ರಿಟಿಷರಿಗಿತ್ತಂತಾನೆ ನಮ್ಮನ್ನು 200 ವರ್ಷ ಆಳಿದ್ರು ಅವರು. ಒಂದು ಕರ್ನಾಟಕದಂಥ ಸಣ್ಣ ದೇಶ ಸಹಿತ ಆಗೋದು, ರಾಜ್ಯ ಸಹಿತ ಆಗೋದಿಲ್ಲ, ಅದು ಇಂಗ್ಲೆಂಡ. ಅಂಥದ್ದು ನಮ್ಮ ಭಾರತದಂಥ ಬೃಹತ್ ದೇಶವನ್ನು 200 ವರ್ಷ ಆಳ್ತಾರಂದ್ರೆ ನಾವು ಕೋಟ್ಯಾಂತರ ಜನ, ಅವ್ರು ಲಕ್ಷಾಂತರ ಜನ, ಲಕ್ಷಾಂತರ ಮಂದಿ ಕೋಟ್ಯಾಂತರ ಜನರನ್ನು ಕಂಟ್ರೋಲ್ ಮಾಡ್ತಾರಂದ್ರೆ ಮತ್ತು ಬ್ರಿಟಿಷರು ಶಾಣ್ಯಾರ ಅವರು ಕ್ರಿಶ್ಚಿಯನ್ರೇ, ಅವರು ಪ್ರೊಟೆಸ್ಟೆಂಟ್ ಕೆಥೋಲಿಕರು. ಅದು ಕೆಥೋಲಿಕ್ ಚರ್ಚ್, ಅದು ಬಾಸೆಲ್ ಮಿಷನ್ ಒಳಗೆ ಇರುವಂಥದ್ದು. ಅಲ್ಲಿ ಅವ್ರದ್ದು ಸಂಸ್ಥೆಗಳಿದ್ವು, ಅನಾಥಾಶ್ರಮಗಳನ್ನು ನಡೆಸ್ತಿದ್ರು ಅವರು, ವಿದ್ಯಾಲಯ, ಪ್ರಿಂಟಿಂಗ್ ಪ್ರೆಸ್ಸು ಇತ್ತು ಅವ್ರದ್ದು. ಆ ಪ್ರಿಂಟಿಂಗ್ ಪ್ರೆಸ್ ಪತ್ತೆ ಹಚ್ಚಿ ಇವ್ರು ಮನಿ ಆರ್ಡರ್ ಮಾಡ್ತಾರೆ. ಅವತ್ತಿನ ಕಾಲಕ್ಕೆ 500 ರೂಪಾಯಿ, ಬಹುಶಃ ಅದು ಅವತ್ತಿನ ಕಾಲಕ್ಕೆ 500, ಇವತ್ತಿನ ಕಾಲಕ್ಕೆ 5 ಲಕ್ಷ ರೂಪಾಯಿ ಅಂತ ತಿಳ್ಕೊರ. 5 ಲಕ್ಷ ಅಂತ ಅನ್ಬೇಕು ಅದನ್ನ, 500 ರೂಪಾಯಿ. ಆ ಪ್ರಿಂಟಿಂಗ್ ಪ್ರೆಸ್ನವ್ರು ತೊಗೊಂಡವ್ರು 3 ತಿಂಗಳು ಏನು ಹೇಳೋದಿಲ್ಲ ಇವರಿಗೆ. ಇವ್ರು ಹಂಗೆ ಪತ್ರ ಬರೆದ ನಮ್ಮ ವಚನಗಳನ್ನು ಪ್ರಿಂಟ್ ಮಾಡಿ ಕೊಡಲೇ ಇಲ್ಲ, ನೀವು ಬೇಗನೆ ಕಳಿಸಿ, ದಯಮಾಡಿ ಕಳಿಸಿ. ಅವರು 3 ತಿಂಗಳು ಹೋಗಿ 4 ತಿಂಗಳಾದರೂ ಹೊಳ್ಳಿ ಏನು ಹೇಳೋದೇ ಇಲ್ಲ. ಕೊನೆಗೆ ಅವರು ಬೇಸರತ್ತಾಗಿ ಬರೋದ್ರು. ಸರ್ ಹೇಳಿದ್ರಲ್ಲ, ನಮ್ಮ ತತ್ವಗಳು ನಿಮ್ಮ ವಚನಗಳು ಹೆಚ್ಚು ಕಡಿಮೆ ಒಂದೇ ಅದಾವ. ನಮ್ಮದು ಕ್ರಿಶ್ಚಿಯನ್ ಸಂಸ್ಥೆ, ಯೇಸು ಕ್ರಿಸ್ತನ ತತ್ವಗಳನ್ನು ಪ್ರಸಾರ ಮಾಡಕ್ಕೆ ಹುಟ್ಟಿದಂಥ ಸಂಸ್ಥೆ. ಅಂಥದ್ರ ಮೂಲಕ ನಿಮ್ಮ ವಚನಗಳನ್ನು ನಾವು ಪ್ರಿಂಟ್ ಹಾಕಿದ್ವಿ ಅಂದ್ರೆ ನಮ್ಮ ತತ್ವಗಳಿಗೆ ಪೆಟ್ಟು ಬೀಳ್ತತಿ, ನಮ್ಮ ಆಶಯಗಳಿಗೆ ಧಕ್ಕೆ ಆಕತಿ. ದಯಮಾಡಿ ನೀವು ಈ ಪ್ರಯತ್ನವನ್ನು ಬೇರೆ ಕಡೆಯಿಂದ ಮಾಡಿಕೊಡ್ರಿ ಅಂತ ಹೊಳ್ಳಿ ಪತ್ರ ಬರೆದ್ರು ಅವರು. ಹಳಕಟ್ಟಿ ಅವ್ರು ಜರ್ಜರಿತರಾಗಬೇಕಾಗಿತ್ತು, ಜರ್ಜರಿತರಾಗಲಿಲ್ಲ. ಅವ್ರ ಆತ್ಮವಿಶ್ವಾಸ ಎಷ್ಟು ದೊಡ್ಡದಿತ್ತಂದ್ರೆ, ಒಬ್ಬ ಕ್ರಿಶ್ಚಿಯನ್ ತತ್ವಗಳಿಗಿಂತಲೂ ನಮ್ಮ ತತ್ವಗಳು ಶ್ರೇಷ್ಠ ಅದಾವಂತ ಕ್ರಿಶ್ಚಿಯನ್ರು ಬರೀತಾರಂದ್ರೆ ನಮ್ಮ ವಚನಗಳು ಭಾಳ ಚಲೋ ಅದಾವ ಅಂತೇಳಿ ಇನ್ನೂ ಆಸಕ್ತಿ ಹೆಚ್ಚಾತವ್ರಿಗೆ, ಕ್ಯೂರಿಯಾಸಿಟಿ ಹೆಚ್ಚಾತವ್ರಿಗೆ. ಯಾರಿಗೆ? ಫಕೀರಪ್ಪನವ್ರಿಗೆ. ಭಾಳ ಕಟಿಬಿಟಿ ಪಟ್ಟರು ಅವರು. ಎಷ್ಟು ಕಟಿಬಿಟಿ ಪಟ್ಟರಂದ್ರೆ ಆಗೊಂದು ಈಗೊಂದು ಪ್ರಾಕ್ಟೀಸ್ ಸಹಿತ ಬಿಟ್ಟು ಸಂಪೂರ್ಣ ಇದಕ್ಕೆ ನಿಂತುಬಿಟ್ರು ಅವರು, ವಚನಗಳಿಗೆ ನಿಂತುಬಿಟ್ರು. ಮತ್ತಿನ್ನೇನು ಮಾಡೋದು? ಬೆಳಗಾವಿಯಲ್ಲಿ ಪ್ರಿಂಟಿಂಗ್ ಪ್ರೆಸ್ ಅಂದ್ರೂ ಅದು ಅಷ್ಟು ಸರಿ ಇದ್ದಿದ್ದಿಲ್ಲ. ಇನ್ನೇನು ಮಾಡೋದು? ಎಷ್ಟಂತ ನಾವು ಮಾಡೋದು? ನಾವೇ ಒಂದು ಪ್ರಿಂಟಿಂಗ್ ಪ್ರೆಸ್ ಹಾಕಿಬಿಡೋಣ. ಅವಾಗೇನು ಪ್ರಿಂಟಿಂಗ್ ಪ್ರೆಸ್ ಅಂದ್ರೆ ಈ ಕಂಪ್ಯೂಟರು ಡಿಜಿಟಲ್ ಇದ್ದಿದ್ದಿಲ್ಲ. ಅಚ್ಚಿನ ಮಳಿ ಜೋಡಿಸ್ಬೇಕು, ಅವ್ನು ನಿಮ್ಗೆ ಗೊತ್ತಿರಬೇಕು. ಅಚ್ಚಿನ ಮಳಿ ಜೋಡಿಸಿ ಪ್ರಿಂಟ್ ಹೊಡಿಬೇಕು. ಅವನ್ನೆಲ್ಲ ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟ ಇತ್ತದು, ಭಾಳ ಕಷ್ಟ. ಅವಾಗಿನ ಪ್ರಿಂಟ್ ಮಾಡೋ ಹಣೆ ಬಾರ ಭಾಳ ಕಷ್ಟ ನೋಡ್ರಿ. ಅವಾಗ ಅವರು ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ಮಾಡಬೇಕಾದ್ರೆ ಸ್ವತಃ ಅವರು ತಾವು ಇದ್ದು ಬಿಜಾಪುರದಾಗಿನ ಮನಿ ಕೂಡ ಅವರು ಮಾರ್ತಾರೆ. ಧಾರವಾಡದಲ್ಲಿ ಅವರಿಗೆ ಅಲ್ಪ ಸ್ವಲ್ಪ ಜಮೀನು ಇತ್ತು ಕೂಡ, ಅದನ್ನು ಕೂಡ ಅವ್ರು ಮಾರಿಬಿಡ್ತಾರೆ. ಯಾಕಂದ್ರೆ ಆ ಪ್ರಿಂಟಿಂಗ್ ಪ್ರೆಸ್ ಹಾಕ್ಬೇಕಂದ್ರೆ ಅವಾಗ ಆ ಮಿಷನ್ಗಳನ್ನು ತರಬೇಕಲ್ಲ, ಸಣ್ಣ ರೊಕ್ಕ ಅಲ್ಲವು. 1000 ರೂಪಾಯಿ ಅಂದ್ರೆ ದೊಡ್ಡ ರೊಕ್ಕನ ಅವಾಗ ನೋಡ್ರಿ. 1000 ರೂಪಾಯಿ ಅಂದ್ರೆ ದೊಡ್ಡ ರೊಕ್ಕನ. ಯಾವಾಗಿದು? ಹಳಕಟ್ಟಿ ಅವ್ರ ಕಾಲಕ್ಕೆ 500,000 ರೂಪಾಯಿ ಅಂದ್ರೆ ಭಾಳ ದೊಡ್ಡ ರೊಕ್ಕ. ಆದ್ರೆ ನಿಮ್ಮ ಕಲಬುರಗಿ ಶರಣಬಸಪ್ಪನ ಪುರಾಣದಾಗ ಏನು ಬರೀತಾರೆ ಪುಣ್ಯಾತ್ಮರು? 1000 ರೂಪಾಯಿ ತೊಗೊಂಡು ಗಂಡು ಮಗನ ಕೊಟ್ಟ, 500 ರೂಪಾಯಿ ತೊಗೊಂಡು ಹೆಣ್ಣು ಮಗನ ಕೊಟ್ಟ ಅಂತಾರೆ. ಮತ್ತೆ ಇವ್ನು ಖರೆ ಅಂತ ಹೆಂಗೆ ನಂಬಬೇಕು ನಾವು? 1000 ರೂಪಾಯಿ ಕೊಡುವಂಥ ಮಕ್ಕಳರ ಶ್ರೀಮಂತರು ಯಾರಿದ್ರು ಅವಾಗ ಕಲಬುರಗಿಯಾಗ? ಬರೀತಾರೆ ಶರಣಬಸಪ್ಪನ ಪುರಾಣದಾಗ, ಗಂಡು ಮಕ್ಕಳು 1000 ರೂಪಾಯಿ ಕೊಟ್ಟವ್ರಿಗೆ ಗಂಡು ಮಗನ ಕೊಡಪ್ಪ, 501 ಕೊಟ್ಟವನಿಗೆ ಹೆಣ್ಣು ಮಗನ ಕೊಡಪ್ಪ ಅಂತ ಪರಮಾತ್ಮ ಕನಸಿನ್ಯಾಗ ಬಂದ ಶರಣಬಸಪ್ಪ ಹೊರಗೆ ಬೋರ್ಡ್ ಹಾಕಿದ ಅಂತ ನೀವೆಲ್ಲ ಪುರಾಣದಾಗ ಬರದಾರ. ಅದನ್ನು ಕೇಳ್ಕೊತ ಬಂದೀವಿ. ಇದು ಯಾವಾಗಿಂದು? 200 ವರ್ಷದ ಘಟನೆ. ಹಂಗಾರ 1000 ರೂಪಾಯಿಗಳನ್ನು ಶರಣಬಸಪ್ಪಗೆ ಕೊಟ್ಟು ಗಂಡ ಮಗನ ಪಡ್ಕೊಳ್ಳುವಂಥ ಶ್ರೀಮಂತರು ಇದ್ರೆ ಈ ಭಾಗದಾಗ 1000 ರೂಪಾಯಿ ಅಂದ್ರೆ ಯಾರ ಕಡೆ ಇರ್ತಿತ್ತು ಗೊತ್ತು? ನಾವು 1000 ರೂಪಾಯಿ ದೊಡ್ಡ ದೇಶಗತ್ತಿ ಮನೆತನದವ್ರ ಕಡೆ, ಅವ್ರ ಅಂತ್ಯಕ್ಕೂ ಇರ್ತಿದ್ದಿಲ್ಲ, ಅಷ್ಟು ರೊಕ್ಕನ ಇರ್ತಿದ್ದಿಲ್ಲ ಅವ್ರ ಅಂತ್ಯಕ್ಕೆ. 1000 ರೂಪಾಯಿ ಅಂದ್ರೆ ದೊಡ್ಡದದ. ಸಹಸ್ರಾಧಿಪತಿ. ಈಗ ನೀವೇನಂತೀರಿ? ಕೋಟ್ಯಾಧಿಪತಿ ಅದ ನಮ್ಮ, ಕೋಟ್ಯಾಧಿಪತಿ ಅಂತೀರಿ. ನೀವೇನಂತೀರಿ? ಅವಂಗ ಕೋಟ್ಯಾಧಿಪತಿ ಅಂತೀರಿ. ಆ ಕೋಟ್ಯಾಧಿಪತಿ ಅಂತ ನೀವು ಅಂತಿರಲ್ಲ, ಅವಾಗ ಏನಂತಿದ್ರು ಗೊತ್ತನು? ಭಾಳ ರೊಕ್ಕ ಇದ್ದಂದ್ರೆ ಸಹಸ್ರಾಧಿಪತಿ ಅದ ನಾವು ಅಂತಿದ್ರು. ಅವಂಗ 1000 ರೂಪಾಯಿ ಅದಾವ ಅಂದ್ರವ ಇಡೀ ಕಲಬುರಗಿ ಜಿಲ್ಲಾನ ಆಳುವಷ್ಟು ತಾಕತ್ತು ಬರ್ತಿತ್ತು ಅವಂಗ. ದೊಡ್ಡ ರೊಕ್ಕದು. 1000 ರೂಪಾಯಿ ಅದಾವ ಅಂದ್ರೆ ಬಹುಶಃ ಈಗಿನ ಕಾಲಕ್ಕೆ 1000 ಕೋಟಿ ರೂಪಾಯಿ ಅಸ್ತಿನೇ ಅದು, ಅಷ್ಟು ರೊಕ್ಕ ಅದು.
ನಾವು ಸಣ್ಣವರಿದ್ದಾಗ 10 ಪೈಸಕ್ಕೆ 20 ಪೈಸಕ್ಕೆ ಬೆಲ್ಲ ತಂದೀವಿ, ಎಣ್ಣೆ ತಂದೀವಿ. ನಮ್ಮ ಕಾಲಕ್ಕೆ ನಾವು ತಂದೀವಿ, ನಾವಿನ್ನೂ ಇತ್ತೀಚಿನವ್ರು. ನಾವು ಸಣ್ಣವರಿದ್ದಾಗ 10 ಪೈಸಕ್ಕೆ 20 ಪೈಸಕ್ಕೆ ಎಣ್ಣೆ ಬೆಲ್ಲ ತಂದೀವಿ, ಕಿಲೋಗಟ್ಲೆ ಕೆಜಿ ಗಟ್ಲೆ. ಇನ್ನು ಶರಣಬಸಪ್ಪನವ್ರು ಬದುಕಿದ್ದ ಕಾಲದಾಗ 1000 ರೂಪಾಯಿ ಗಂಡ ಮಗಗೆ ತೊಗೊಂಡ, 500 ರೂಪಾಯಿ ಹೆಣ್ಣು ಕೂಸಿಗೆ ತೊಗೊಂಡ ಅಂತ ಪುರಾಣದಾಗ ಬರೋದ್ರಲ್ಲಿ ಇವರು. ಇದನ್ನು ಹೆಂಗೆ ಸತ್ಯ ಅಂತ ಒಪ್ಪಲಿಕ್ಕೆ ಸಾಧ್ಯ ಆಗ್ತದೆ ನೋಡ್ರಿ. ಅಂದರೆ ಇತಿಹಾಸಕಾರರು ತಪ್ಪು ಬರದಾರಂತ, ಚರಿತ್ರೆಕಾರರು ಹಿಂಗೆ ಹೇಳಿರ್ಬೋದು. ಶಿವ ನೋಡಪ್ಪ ಏನಂದ್ರೆ ಭಕ್ತರ ಕಡೆಯಿಂದ ಕಾಣಿಕೆ ಇಸ್ಕೊಂಡು ಸಂತಾನದ ಫಲ ಕೊಡಪ್ಪ ಅಂದಿರ್ಬೋದು. ಅದನ್ನ ಇವ್ರೇನು ಬರೆದ್ಬಿಟ್ರು, 1000 ರೂಪಾಯಿಗೊಂದು ಗಂಡ ಮಗ, 500 ರೂಪಾಯಿಗೊಂದು ಹೆಣ್ಣು ಮಗ. ಹಂಗಾರೆ 500 ರೂಪಾಯಿಗೊಂದು ಹೆಣ್ಣು, 1000 ರೂಪಾಯಿಗೊಂದು ಗಂಡ ಕೊಟ್ಟರಂದ್ರೆ ಶರಣಬಸಪ್ಪ ಗಂಡು ಮಕ್ಕಳನ್ನ ಹೆಚ್ಚಂದ ಹೆಣ್ಮಕ್ಳನ್ನ ಕಡಿಮೆ ಅಂದ ಅಂತ ಭೇದ ಬಂತಿಲ್ಲ ನೋಡಿ. ನಿಮ್ಮ ಶರಣ ತತ್ವ ಬಿದ್ದು ಹೋಗ್ತದೆ. ಹೆಣ್ಣು ಗಂಡು ಸಮಾನ ಅಂತ ಸಾರಿದಂಥ ಶರಣರು, ಸಮಾನತೆ ಕಾಯಕ ದಾಸೋಹ ಕೊಟ್ಟಂಥ ಶರಣರು ಗಂಡು ಮಕ್ಕಳಿಗೆ 1000 ರೂಪಾಯಿ ರೇಟ್ ಇಟ್ಟರು, ಹೆಣ್ಮಕ್ಳಿಗೆ 500 ರೂಪಾಯಿ ರೇಟ್ ಇಟ್ಟಂದ್ರೆ ಮಹಿಳಾ ಆಯೋಗದವ್ರು ಕೇಸ್ ಹಾಕ್ತಿದ್ರು ಶರಣಬಸಪ್ಪನ ಮೇಲೆ. ಏನಾರು ಶರಣಪ್ಪನವ್ರು ಇದ್ರಂದ್ರೆ ಅವನ ಮೇಲೆ ಕೇಸ್ ಹಾಕಿತ್ತು. ಏನೋ ಶರಣಬಸಪ್ಪ ತಿಳಿದಿಲ್ಲ ನಿನಗೆ ಹೆಣ್ಮಕ್ಳನ್ನ ಕಡಿಮೆ ಅಂತೇಳಿ. ನೋಡ್ರಿ ಇವನ್ನೆಲ್ಲ ವಿಮರ್ಶಾತ್ಮಕ ಬುದ್ಧಿಯಿಂದ ನೋಡ್ಬೇಕು. ಯಾಕೆ ನಮಗೆ ಹಳಕಟ್ಟಿಯವರು ದೊಡ್ಡವರಕ್ಕಾರ ಅಂದ್ರೆ ಅವ್ರು ವಚನ ಸಾಹಿತ್ಯ ಹುಡುಕಿ ಕೊಟ್ಟರಂತೇಳಿ ಶರಣ ಸಾಹಿತ್ಯಕ್ಕೊಂದು ಅಥೆಂಟಿಕ್ ನಾಲೆಜ್ ಬಂತು. ಇಲ್ಲದಿದ್ರೆ ಶರಣಪ್ಪನ ಪುರಾಣ ಆಗೈತೆ ನೋಡಿ, ಹಿಂಗೆ ಬಸಪ್ಪನ ಪುರಾಣನ ಆಗಿ ಹೋಗ್ಬಿಡ್ತಿತ್ತು. ಅವ್ರ ಪುರಾಣಿಕರು ಏನು ಬರೀತಾರೆ ಅದ ಕರೇನ. ಅಂದರೆ ಹಳಕಟ್ಟಿಯವ್ರ ಕಾಲಕ್ಕನ 1000 ರೂಪಾಯಿ, ಒಂದು 100 ವರ್ಷದಿಂದ 1000 ರೂಪಾಯಿ ಅಂದ್ರೆ ದೊಡ್ಡ ರೊಕ್ಕ ರೀ. ದೊಡ್ಡ ರೊಕ್ಕ ಅಂದ್ರೆ ದೊಡ್ಡ ರೊಕ್ಕ. 50 ರೂಪಾಯಿಗೊಂದು ಕೂರಿಗೆ ಹೊಲ ಹಿಡಿದವ್ರು ನಾನು ನೋಡೀನಿ, ನನ್ನ ಕಾಲದಾಗ ನೋಡೀವಿ ಸಣ್ಣವರಿದ್ದಾಗ. 50 ರೂಪಾಯಿಗೆ ಒಂದು ಕೂರಿಗೆ ಹೊಲ ಹಿಡಿದವ್ರು ನೋಡೀವಿ. ಬರೀ ಅರ್ಧ ಚೀಲ ಜ್ವಾಳಕ್ಕೆ 2 ಕೂರಿಗೆ ಹೊಲ ತೊಗೊಂಡವ್ರು ಬರಗಾಲದಾಗ ನೋಡೀವಿ. ಎಲ್ಲಿ 1000 ರೂಪಾಯಿ ಸಿಗಬೇಕು ಅವಾಗ? ಇನ್ನೂ 1001 ಕುಳು ಸಿಗಬಹುದು, 1001 ಕುಳು ಕೊಟ್ಟಿರ್ಬೋದು, ಆಕಿ ದಾಸೋಹಕ್ಕೆ ಮಗನ ಕೊಟ್ಟಿರ್ಬೋದು. ಆದ್ರೆ 1001 ರೂಪಾಯಿ ಕೊಟ್ಟ ಮಕ್ಕಳನ್ನ ತೊಗೊಂಡ್ರು ಅಂತ ಬರೆಯೋದು ಬಹುಶಃ ಇದು ಶರಣಬಸಪ್ಪನವರಿಗೆ ಸರಿಯಾದ ದಾರಿ ಅಲ್ಲೇನು ಅಂತ ನಾನು ಭಾಳ ಸಲ ವಿಚಾರ ಮಾಡಿ ಈ ಪ್ರಸಂಗ ಹೇಳಕ್ಕೆ ಹೋಗೋದಿಲ್ಲ ಅವ್ರ ಪುರಾಣದಾಗ. ಇದು ತಪ್ಪು ಬರದಾರ ಅನ್ನೋದು ಗೊತ್ತಾಕತಿ ಈ ಚರಿತ್ರೆ. ಎಲ್ಲಿ ಸಿಗ್ತೈತೆ ರೀ 1000 ರೂಪಾಯಿ? ಯಾರಂತೆ ಕಿತ್ತಾವತ್ತಿನ ಕಾಲಕ್ಕೆ? ಇಲ್ಲ 1000 ರೂಪಾಯಿ ಭಾಳ ಅಂದ್ರೆ ಹೈದರಾಬಾದ್ ನಿಜಾಮರಂತಕ್ಕೆ ಏನಾರು ಸಿಗ್ಬೋದು 1000 ರೂಪಾಯಿ. ಯಾಕಂದ್ರೆ ರಾಜರವರು ದೊಡ್ಡ ದೊಡ್ಡ 20-30 ಊರಿನ ಗೌಡ್ರಂತಕ್ಕೆ ಸಿಗ್ಬೋದು 1000 ರೂಪಾಯಿ. ಎಲ್ಲವಾಗ ದುಗ್ಗಾಣಿ ಬಿಲ್ಲಿ ಪಾವ್ಲಿ ಲೆಕ್ಕಿದ್ವು. 1 ರೂಪಾಯಿ ಅಂದ್ರೆ ದೊಡ್ಡದವಾಗ. ಅದಕ್ಕೆ 1 ಗಟ್ಟಿಗೆ 1000 ರೂಪಾಯಿ ಅಂತ ಹೆಸರಿತ್ತು. 1 ಗಟ್ಟಿಗೆ ಏನಂತಿದ್ರು? 1,000 ರೂಪಾಯಿ ಅಂತ ಕರಿತಿದ್ರು. ಅದಕ್ಕೆ ಹಳೆಗನ್ನಡ ಶಬ್ದದಲ್ಲಿ. ಇಂಥ ಕಾಲಘಟ್ಟದಲ್ಲಿ ನಾವು ಪುರಾಣಗಳಲ್ಲಿ ಕೆಲವೊಂದಿಷ್ಟು ಅಸಂಬದ್ಧಗಳನ್ನು ನೋಡ್ತೀವಿ. ಇವತ್ತು ಏನಾಗೈತೆ ಅಂದ್ರೆ ಈ ಲಿಂಗಾಯತರ ಹಣೆ ಬಾರ ಆ ಪುರಾಣಗಳನ್ನು ನೆಚ್ಚಿ ಕುಂತದಕ್ಕನ ನಮಗೆ ಇದು ಕಲಸ ಮೇಲೋಗರ ಆತಿದ್ದು ಮಿಕ್ಸ್ಡ್ ಆಗಿ ಬಂದ್ಬಿಟ್ಟತಿ. ಅದಕ್ಕೆ ನಾವು ಯಾಕೆ ಇವತ್ತು ಹಳಕಟ್ಟಿಯವ್ರು ನೆನೆಸ್ಬೇಕಂದ್ರೆ ಅವರು ಸಮಗ್ರವಾಗಿ ವಚನಗಳನ್ನು ಹುಡುಕಿ ಕೊಟ್ಟರಂತ ಹೇಳಿ ಇದು ಸಂಪೂರ್ಣ ಲಿಂಗಾಯತ ಸ್ವತಂತ್ರ ಅನ್ನುವಂಥದ್ದು ಸಿದ್ಧ ಮಾಡಲಿಕ್ಕೆ ನಮಗೆ ಹಕ್ಕದೆ. ಶರಣರು ಕ್ರಾಂತಿಕಾರಿಗಳು ಅನ್ನೋದಕ್ಕೆ ನಮಗೆ ಹಕ್ಕದೆ. ಅದಕ್ಕೆ ಹಳಕಟ್ಟಿಯವ್ರು ನಾವು ಯಾಕೆ ಇವತ್ತು ನೆನೆಸಬೇಕು ಅಂದ್ರೆ ಭಾಳ ದೊಡ್ಡ ಕ್ರೆಡಿಟ್ ಹೋಗ್ತದೆ ಹಳಕಟ್ಟಿಯವ್ರಿಗೆ. ಇವತ್ತೇನು ಶರಣರ ಬಗ್ಗೆ ಭಾಳಷ್ಟು ಕೆಲಸ ಆಗ್ಯಾವು. ವಿಶ್ವವಿದ್ಯಾಲಯಗಳು, ಸಾಹಿತಿಗಳು, ಮಠಮಾನ್ಯದವರು ಅನ್ನೋ ಇಂತಿಂಥ ಅನೇಕ ಸಮಿತಿಯವರು ವರ್ಷ 10-20 ಪುಸ್ತಕ ಪ್ರಿಂಟ್ ಮಾಡ್ತಾರೆ. ಅದು ದೊಡ್ಡದಲ್ಲ. ಏನೂ ಅದ್ರ ಬಗ್ಗೆ ವಿಚಾರ ಮಾಡೋರು ಇಲ್ಲದ ಕಾಲದಾಗ ಹಳಕಟ್ಟಿ ಫಕ್ಕೀರಪ್ಪನವರ ಆ ಪ್ರಯತ್ನಕ್ಕೆ ಕೈ ಹಾಕಿ ಯಶಸ್ವಿ ಆದ್ರಲ್ಲ, ಅದು ಭಾಳ ದೊಡ್ಡದು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ನೋಡ್ರಿ, ಆ ಮನುಷ್ಯ ಚಂದಾಗ 2 ಹೊತ್ತು ಅವನ ಜೀವನದಾಗ ಉಂಡಲಿಲ್ಲ ಅಂತ ನೋಡ್ರಿ ಅವ್ರ ಆತ್ಮಚರಿತ್ರೆ. ಯಾಕೆ ಉಣಲಿಲ್ಲ ಅಂದ್ರೆ ಪುರುಸತ್ ಇದ್ದಿದ್ದಿಲ್ಲ ಅಂತಲ್ಲ. ಯಾಕೆ ಉಣಲಿಲ್ಲ ಫಕ್ಕೀರಪ್ಪನವ್ರು ಅಂತ ಕೇಳ್ಬೇಕು ನಾವು. ಯಾಕೆ ಉಣಲಿಲ್ಲ ಅಂದ್ರೆ ಉಣ್ಣಾಕ್ ಪುರುಸತ್ ಇದ್ದಿದ್ದಿಲ್ಲ ಅಂದ್ರೆ ಅವ್ರಿಗೆ ಅಂತ ಅಲ್ಲ, ಉಂಡಿನ ಅಂದ್ರೆ ಇದ್ದಿದ್ದಿಲ್ಲ ಅಂತ ಅವ್ರಿಗೆ. ಅಷ್ಟು ಬಡತನ ಬಂದ್ಬಿಡ್ತು ನೋಡ್ರಿ, ಅಷ್ಟು ಬಡತನ. ಮುಂಜಾನೆ ಉಂಡ್ರೆ ಸಂಜೆಗಿಲ್ಲ, ಸಂಜೆಲಿ ಉಂಡ್ರೆ ಮುಂಜಾನೆಗಿಲ್ಲ. ಹಬ್ಬ ಹುಣ್ಣಿಮೆ ಬಂದ್ರೆ ಹೆಂಡತಿಗೆ ಒಂದು ಚಲೋ ಸೀರೆ ತಂದು ಕೊಡಕ್ಕೆ ರೊಕ್ಕ ಇಲ್ದಂಗೆ ಆತ ಅವ್ರ ಹಣೆ ಬಾರ ನೋಡ್ರಿ. ಅವ್ರ ಪರಿಸ್ಥಿತಿ ಎಷ್ಟು ಕೆಟ್ಟ ಆತಂದ್ರೆ ಮುಗಿದು ಹೋತು. ಇವತ್ತೊಂದು ದೋತ್ರ ತೆಗೆದು ನಾಳೆ ಒಂದು ಹೊಸ ದೋತ್ರ ಉಟ್ಕೊಂಡೇನಂದ್ರೆ ದೋತ್ರ ಸಹಿತ ತೊಗೊಳಕ್ಕೆ ಅವ್ರಂತೆ ರೊಕ್ಕ ಇದ್ದಿದ್ದಿಲ್ಲ. ಹರಕ ದೋತ್ರ, ಹರಕ ಕೋಟ, ಹರಕಂಗಿ, ಹರಕ ರುಮಾಲನ ಸುತ್ತಕೊಂಡ್ರು. ಎಲ್ಲಿವರೆಗೂ ಅಂದ್ರೆ ಧಾರವಾಡ ವಿಶ್ವವಿದ್ಯಾಲಯದೊಳಗೆ ಅವ್ರಿಗೆ ಡಾಕ್ಟರೇಟ್ ಬಂದಾಗೂ ಸಹಿತ ಹರಕದ ಕೋಟ ಇತ್ತಂತವ್ರಿಗೆ. ಇದು ಒಬ್ಬ ಲಿಂಗಾಯತ ಹಳಕಟ್ಟಿ ಫಕ್ಕೀರಪ್ಪನ ಹಣೆ ಬಾರ. ಎದರ ಹಣೆ ಬಾರಿದು? ವಚನಗಳನ್ನು ಸಂಶೋಧನೆ ಮಾಡಕ್ಕೆ ಹೋಗಿ ತಂದುಕೊಂಡು ದುಸ್ಥಿತಿ. ಇದ್ದಿದ್ದಿಲ್ಲೇ ನಮಗೆ ದೊಡ್ಡ ದೊಡ್ಡ ಶ್ರೀಮಂತರು ಇದ್ರು, ನೋಡಲಿಲ್ಲ, ಆ ಕಡೆ ಲಕ್ಷ್ಯ ಕೊಡಲಿಲ್ಲ. ಎಲ್ಲೋ ಒಂದಿಷ್ಟು ಮಂದಿ ಮಾಡ್ಯಾರ. ಅವರು ಶಿವಾನುಭವ ಪತ್ರಿಕೆಯಲ್ಲಿ ನೆನೆಸ್ತಾರೆ. ಯಾರನ್ನ ನೆನೆಸ್ತಾರಂದ್ರೆ ಶಿವಾನುಭವ ಪತ್ರಿಕೆಯಲ್ಲಿ ಬಂತನಾಳದ ಸಂಗನಬಸವ ಸ್ವಾಮಿಗಳು ನೆನೆಸ್ತಾರ, ಹರಡೇಕರ್ ಮಂಜಪ್ಪನ ನೆನೆಸ್ತಾರ, ಹಾನಗಲ್ ಕುಮಾರಸ್ವಾಮಿಗಳನ್ನು ನೆನೆಸ್ತಾರೆ. ಹಳಕಟ್ಟಿಯವರೇ ಬರೀತಾರೆ. ಮತ್ತು ಆ ಕಡೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲವರು, ಮತ್ತು ರಾಯಚೂರು ಭಾಗದಲ್ಲಿ ಕೆಲವರು, ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ದೊಡ್ಡ ದೊಡ್ಡ ಮನೆತನದವರು 5 ರೂಪಾಯಿ, 11 ರೂಪಾಯಿ, 51 ರೂಪಾಯಿ, 101 ರೂಪಾಯಿ ನನಗೆ ವಚನಗಳನ್ನು ಪ್ರಿಂಟ್ ಮಾಡಕ್ಕೆ ಕೊಟ್ಟರು ಅಂಥೇಳಿ
ಇವೆಲ್ಲ ಯಾವ ರೊಕ್ಕಿವು 11, 51 ಇವೆಲ್ಲ ಅವಾಗಿವು. ಇವನು ಕೊಟ್ಟವ್ರು ಯಾರು? ಗೌಡ್ರು. ದೊಡ್ಡ ದೊಡ್ಡ ಮನೆತನದವ್ರ 51 ರೂಪಾಯಿ ಕೊಟ್ಟಾರಂದ್ರೆ ಮತ್ತೆ ಅವ್ರ ಉತ್ಪನ್ನ ಏಟಿತ್ತು ಇಟ್ರ ಮ್ಯಾಗ ಲೆಕ್ಕ ಹಾಕ್ಬೇಕು ನಾವು. ಅಂದರೆ ರೊಕ್ಕದ್ದು ಭಾಳ ಕಡಿಮೆ ಇತ್ತವಾಗ. ದುಡ್ಡು ಅಂದ್ರನ ದೊಡ್ಡ ಅಗಾದವಾಗ. ವಸ್ತುವಿನ ಮೌಲ್ಯ ಭಾಳ, ವಸ್ತುಗಳು ಸಸ್ತಾ ಇದ್ದವು, ರೊಕ್ಕದ ಡಿಮ್ಯಾಂಡ್ ಭಾಳ ಹೆಚ್ಚಿತ್ತು ಅವಾಗ. ಈಗ ರೊಕ್ಕಕ್ಕೆ ಡಿಮ್ಯಾಂಡ್ ಇಲ್ಲ, ವಸ್ತುವಿಗೆ ಡಿಮ್ಯಾಂಡ್ ಐತಿ. ಈಗ ಸದ್ಯ ರೊಕ್ಕಕ್ಕೆ ಕಿಮ್ಮತ್ತ ಇಲ್ಲಿಗೆ ನೋಡ್ರಿ. ರೊಕ್ಕ ಅಂದ್ರೆ ಹಂಚಿಪಲ್ಲೆ. ಈಗ ನೀವು ಇಟ್ಟಾಕೊಂದು ರೊಕ್ಕ ಹೋದ್ರೂ ಸಹಿತ ನಿಮ್ಮ ಚೀಲ ತುಂಬೋದಿಲ್ಲ. ಈಗ ಅವಾಗ ಬರೀ 2 ಬಿಲ್ಲಿ ತೊಗೊಂಡು ಮಾರ್ಕೆಟಿಗೆ ಹೋಗಿ ಬಂದ್ರೆ ಚೀಲ ತುಂಬಿ ಮತ್ತೆ ಬೇರೆ ಚೀಲದಾಗ ಹಾಕೊಂಡ್ಬರ್ಬೇಕು ನೀವು, ಅಷ್ಟು ಸಾಮಾನು ಸಿಗ್ತಿದ್ದು ನಿಮಗೆ. ಈಗ ನೀವು ಒಂದಿಷ್ಟು ಕಟ್ಟುಗಟ್ಟಲೆ ರೊಕ್ಕ ಹೋದ್ ಮಾರ್ಕೆಟಿಗೆ ಹೋಗಿರಿ ಅಂದ್ರೂ ಆ ಕಟ್ಟು ಕರಗ್ತೈತೆ ಹೊರತು ನಿಮ್ಮ ಚೀಲದಾಗ ಏನು ಸಾಮಾನು ಏನು ಹೆಚ್ಚಾಗೋದಿಲ್ಲ ನೋಡ್ರಿ. ಅಂದರೆ ರೊಕ್ಕಕ್ಕೆ ಡಿಮ್ಯಾಂಡ್ ಇಲ್ಲ ಈಗಿನ ಕಾಲದಲ್ಲಿ. ಅವಾಗ ವಸ್ತುವಿಗೆ ಡಿಮ್ಯಾಂಡ್ ಇತ್ತು. ಆ ವಸ್ತುವಿಗೆ ಬೆಲೆ ಇದ್ದಿದ್ದಿಲ್ಲ, ರೊಕ್ಕಕ್ಕೆ ಬೆಲೆ ಇತ್ತು. ಈಗ ರೊಕ್ಕಕ್ಕೆ ಬೆಲೆ ಇಲ್ಲ, ವಸ್ತುವಿನ ಡಿಮ್ಯಾಂಡ್ ಹೆಚ್ಚಾಗೈತಿ. ಇಂಥ ಕಾಲಘಟ್ಟದಲ್ಲಿ ಫಕೀರಪ್ಪನವರು ಎಷ್ಟು ತ್ರಾಸು ತಗೊಂಡ್ರು ಅಂದರೆ ಛೆ ಆ ತ್ರಾಸು, ಆ ಕಷ್ಟ ನಿಮ್ಗೆ ಗೊತ್ತಿರಲಿ. ಹಳಕಟ್ಟಿ ಫಕೀರಪ್ಪನವರು ಬಾಂಬೆ ಗೋರ್ಮೆಂಟ್ದಲ್ಲಿ ಅವರು ಇಲೆಕ್ಷನಿಗೆ ನಿಂತರ ಆರಿಸಿ ಬರ್ತಿದ್ರಂತವ್ರು ನೋಡ್ರಿ. ಏನೆಲ್ಲ ಅವ್ರ ಕೈಯಾಗಿತ್ತು. ಭೂತನಾಳ ಕೆರೆ ಅಂತ ಐತಿ ಬಿಜಾಪುರಕ್ಕೆ. ಒಂದು ಅರ್ಥದಲ್ಲಿ ಬಿಜಾಪುರನ್ನ ಅಭಿವೃದ್ಧಿ ಮಾಡಿದ ಪಿತಾಮಹ ಹಳಕಟ್ಟಿ ಅವರಂತ ಕರೆದ್ರು ತಪ್ಪಾಗಲಿಕ್ಕಿಲ್ಲ. ಅಷ್ಟು ಕೆಲಸ ಮಾಡ್ಯಾರ ರೀ ಅವರು. ನೋಡ್ರಿ. ಕಾರ್ಮಿಕರಿಗಾಗಿ ಬ್ಯಾಂಕ್ ಮಾಡ್ಯಾರ, ಕಾರ್ಮಿಕರಿಗಾಗಿ ಸೇವಾ ಕೆಲಸ ಮಾಡ್ಯಾರ. ಸಣ್ಣ ಕೆಲಸ ಏನು, ಅವರಿದ್ದಾಗ 11 ಶಾಲೆಗಳು ಬಿಜಾಪುರದಾಗ, ಗಂಡು ಮಕ್ಕಳ ಶಾಲೆ, ಹೆಣ್ಣು ಮಕ್ಕಳ ಶಾಲೆ ಬಿಜಾಪುರದಾಗ ಪ್ರಾರಂಭಕ್ಕವ. ಇವತ್ತು ಬೇಲಡಿ ಸಂಸ್ಥೆ ಅನ್ನುತ್ತ ಸಂಸ್ಥೆ ಪ್ರಾರಂಭ ಆಗಿ ಇವತ್ತು ನೂರಾರು ಶಿಕ್ಷಣ ಸಂಸ್ಥೆಗಳನ್ನು ಬೇಲಡಿ ಒಳಗೆ, ಬಿಜಾಪುರದೊಳಗೆ ಬೇಲಡಿ ನಡೆಸ್ತೈತೆ ಅಂದ್ರೆ ಹಳಕಟ್ಟಿ ಅವರೇ ಸ್ಥಾಪನೆ ಮಾಡಿದ್ದದು. ನಂತರ ಅದಕ್ಕೆ ಬಂತನಾಳದ ಸಂಗನಬಸವ ಸ್ವಾಮಿಗಳಂಥ ಪುಣ್ಯಾತ್ಮರು ಸಾಕಷ್ಟು ಅದಕ್ಕೆ ತಮ್ಮ ಪ್ರವಚನಗಳಿಂದ ಬಂದ ದುಡ್ಡನ್ನು ಆ BLD ಸಂಸ್ಥೆಗೆ ಕೊಟ್ಟರು. ಸಜ್ಜನ ಬಂಗಾರಮ್ಮನಂಥ ಒಬ್ಬ ಹೆಣ್ಮಗಳು ಬಂತನಾಳದ ಶಿವಯೋಗಿಗಳ ಪ್ರವಚನ ಕೇಳಿ ತಾನು ಪರಿವರ್ತನೆಯಾಗಿ ಮುಂದೆ ಶಿವಯೋಗಿಗಳಾಕಿನ ಮನೆಗೆ ಹೋದಾಗ, ನೋಡವಾ ನಿನಗೆ ಮಕ್ಕಳಿಲ್ಲ, ಒಬ್ಬಕ್ಕೆ ಹೆಣ್ಮಗಳು ಅದಿದಿ, ನಿಂದು ಆ ಜಮೀನು ಐತಲ್ಲ ನನ್ನ ಜೋಳಿಗೆಗೆ ಹಾಕು, ಇಡೀ ಬಿಜಾಪುರ ಜಿಲ್ಲೆ ವಿದ್ಯಾವಂತರದಾಕತ್ತೆ ಅಂದಾಗ ಇವತ್ತೇನು ಆ ಬಿಜಾಪುರದೊಳಗೆ ಏನು ಬೇಲಡಿ ಸಂಸ್ಥೆ ಕಟ್ಟಿದಂಥ ಒಂದು 35-40 ಎಕರೆ ಜಮೀನು ಏನೈತಲ್ಲ ಅದು ಸಜ್ಜನ ಬಂಗಾರಮ್ಮನ ಜಮೀನು. ಅದನ್ನು ಆಕಿ ಬಂತನಾಳ ಶಿವಯೋಗಿಗಳ ಪಾದಕ್ಕೆ ಹಾಕ್ತಾಳೆ. ಆ ಶಿವಯೋಗಿಗಳು ಅದನ್ನು ಬೇಲಡಿ ಸಂಸ್ಥೆ ಕೊಡ್ತಾರೆ. ಅದೇ ಇವತ್ತು ಬೇಲಡಿ. ಅದಕ್ಕೆ ದ್ವಾರಬಾಗಲೇ ಅದು ಏನೈತಿ ಸಜ್ಜನ ಬಂಗಾರಮ್ಮನ ದ್ವಾರಬಾಗಲ ಅಂತಾನೆ ಬರದಾರ. ಭಾಳ ದೊಡ್ಡ ಕೆಲಸ. ಆದರೆ ಅದಕ್ಕೆ ಫೌಂಡರ್ ಯಾರಂದ್ರೆ ಹಳಕಟ್ಟಿ ಅವರೇ. ಹಳಕಟ್ಟಿ ಅವರು ಸ್ಥಾಪನೆ ಮಾಡಿದ್ದು. ಅವ್ರು ಅಷ್ಟೆಲ್ಲ ಮಾಡಿದ್ರು. ಹಂಗಾರೆ ಅದ್ರಾಗಿನ ರೊಕ್ಕ ತೊಗೋಬೇಕಾಗಿತ್ತು ಅವರು. ಅದ್ರಾಗ ಎಲ್ಲಿ ಬರ್ಬೇಕು, ಇವ್ರಾಗ ಕೊಡ್ಬೇಕು. ಅವಾಗ ಅವು ಸಂಸ್ಥೆ ಹೆಂಗಿತ್ತು ಗೊತ್ತು, ನಮ್ಮ ಹಾಕೋರಿದ್ರನ ಆ ಸಂಸ್ಥೆದಾಗ ಸೇರ್ಬೇಕು. ನಾವು ನಮ್ಮ ಕೈಯಾಗಿನ ರೊಕ್ಕ ಹಾಕೋದಿದ್ರನ ಆ ಸಂಸ್ಥಾದಾಗ ಸೇರ್ಬೇಕು. ಈಗಿನ ಕಾಲ ಏನು ಬಿಡ್ರಿ, ಸಂಸ್ಥಾದಾಗಿನ ರೊಕ್ಕ ತೊಗೋಬೇಕಂದ್ರೆ ಅದ್ರಾಗ ಹೋಗ್ಬೇಕು ನಾವು. ಈಗಿನ ಕಾಲನೇ ಬೇರೆ. ಸಂಸ್ಥಾದಾಗೇನು ತಗೋಬೇಕಂದ್ರೆ ಅದಕ್ಕೆ ಇಲೆಕ್ಷನ್ ಹಾಕಾವ್. ಅದಕ್ಕೆ ಇಲೆಕ್ಷನ್ ಮಾಡಿ ಅದ್ರಾಗ ಹೋಗಿ ರಾಜಕಾರಣ ಮಾಡಿ ಓಟ್ ಹಾಕಿಸ್ಕೊಂಡು ಅದ್ರಾಗ ಹೋಗಿ ಆ ಸಂಸ್ಥಾನ ಬರ್ಬಾದ್ ಮಾಡಿ ಅದ್ರ ಡಬ್ಬ ಹಾಕಿಬಿಡ್ತೀವಿ ನಾವು. ಈಗಿನ ಕಾಲದ ಕೈಯಾಗಿ ಸಿಕ್ಕವಂದ್ರೆ ಅವು ಬರ್ಬಾದಾಗೆ ಹೊಕ್ಕಾವು. ಅಷ್ಟು ಪ್ರಾಮಾಣಿಕರು ಅದಾರ. ಮತ್ತು ಎಲ್ಲ ಕ್ಷೇತ್ರದಾಗೂ ಹುರಿದು ಬೀಜಾನ ಹಿಡಿಬೇಕು ನಾವು ಈಗಿನ ಕಾಲದಾಗ. ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಯಾಕಂದ್ರೆ ನೋಡ್ತೀವಿ ನಾವು ಏನೇನು ಆಗಾಕತ್ತವ. ಮಹಾತ್ಮರು ಕಟ್ಟಿದ ಫ್ಯಾಕ್ಟ್ರಿ, ಅವ್ರು ಕಟ್ಟಿದ ಗಿರಣಿ, ಅವ್ರು ಕಟ್ಟಿದ ಸಕ್ರೆ ಫ್ಯಾಕ್ಟ್ರಿ, ಅವ್ರು ಕಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ವಿದ್ಯಾಲಯಗಳು ಏನಾಗಕತ್ತಾವ ಅಂದ್ರೆ ಅವು ಅವ್ರ ವೈಯಕ್ತಿಕ ಆಗಕತ್ಬಿಟ್ಟಾವು. ಇದು ಆಗಬಾರ್ದು. ಆದ್ರೆ ಅವ್ರು ಎಂಥವ್ರಿದ್ರು ಗೊತ್ತೇನು, ಅಷ್ಟೆಲ್ಲ ಮಾಡಿದ್ರು ಕೂಡ ತನ್ನ ವಂಶದವ್ರನ್ನೊಬ್ಬರು ಅವ್ರ ಮಗ ಮನಸ್ಸು ಮಾಡಿದ್ರೆ ಅವ್ರ ಮಗನ ಅಲ್ಲೇ ನೌಕರಿ ಹಾಕ್ಬೋದಾಗಿತ್ತು. ಅವರು ಬೇಲಡಿ ಸಂಸ್ಥೆದಲ್ಲಿ ಬೇಡಪ್ಪ ಅಂದ್ರೆ ಅವರು, ನಾ ಸ್ಥಾಪನೆ ಮಾಡಿದ ಸಂಸ್ಥಾದಾಗ ಮಗನ ತೊಗೊಂಡ್ರು ನೋಡಂತೇಳಿ ನಾಳೆ ನನಗೆ ಅಪವಾದ ಬರ್ತೈತಿ, ನಿನ್ನ ಪ್ರತಿಭೆಯಿಂದ ನೀನು ನೌಕರಿ ಹಿಡಿ ಅಂತ ಹೇಳಿದ್ರು ಅವರು. ಯಾರೋ ಹಳಕಟ್ಟಿ ಅವ್ರು. ನೋಡ್ರಿ ಅವ್ರ ಮಗನ ತೊಗೋಬೇಕಾಗಿತ್ತು, ಅವ್ರು ತೊಗೊಳ್ಳಿಲ್ಲ. ದೊಡ್ಡವ್ರು ಹೆಂಗಿರ್ತಾರೆ ಅಂದ್ರೆ ಹಿಂಗೆ ಇರ್ತಾರೆ. ನಮ್ಮಲ್ಲಿ ಭಾಳ ಮಂದಿ ಹಂಗೆ ಇದ್ರು. ತಾವು ಕಟ್ಟಿದ ಸಂಸ್ಥೆದೊಳಗೆ ಅವ್ರು ಎಂದೂ ತಮ್ಮ ವಂಶಸ್ಥರನ್ನು ತೊಗೊಳ್ಳಿಲ್ಲ. ಅಂಥ ಪೂಜ್ಯ ವ್ಯಕ್ತಿಗಳು ನಮ್ಮ ನಾಡಿನಲ್ಲಿ ಆಗಿ ಹೋಗ್ಯಾರ ಅನ್ನುವಂಥದ್ದು ಪ್ರಾಮಾಣಿಕವಾದ ಮಾತು ನಾವು ನೆನೆಸ್ಕೋಬೇಕಾಗ್ತದೆ. ಮುಂದೆ ಅವ್ರ ಮಗ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಹಿಡಿತಾನೆ. ಹಳಕಟ್ಟಿ ಅವ್ರಿಗೊಬ್ಬ ಮಗ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಹಿಡಿತಾನೆ. ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಹಿಡಿದ್ರೆ ಕಲ್ಕತ್ತಾ ದೊಡ್ಡ ನಗರದಲ್ಲಿ ನೌಕರಿ ಮಾಡ್ತಿರ್ತಾನೆ. ಪತ್ರ ಬರಿತಾನೆ, ಯಪ್ಪ ನನ್ನ ನೌಕರಿ ಕಾಯಂ ಆಯ್ತು, ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಆಯ್ತು ನಂದು. ಪತ್ರ ಬರಿತಾನೆ, ನನ್ನ ನೌಕರಿ ಕಾಯಂ ಆಗ್ಯದ, ನನಗೆ ಪಗಾರ ಚಲೋ ಐತಿ, ನನ್ನ ಪಗಾರದೊಳಗೆ ತಿಂಗಳ ನಿನಗೆ 500 ರೂಪಾಯಿ ಕಳಿಸ್ತೀನಿ, ಮನಿ ಆರ್ಡರ್ ಮಾಡ್ತೀನಿ, ನೀನು ಒಂದು ದಿನ ಚೆಂದಾಗ ಹೊಡೆ ತುಂಬ ಉಂಡಿಲ್ಲ, ಬಿಟ್ಟಿಲ್ಲ, ಮೈ ತುಂಬ ಬಟ್ಟೆ ಹಾಕ್ಕೊಂಡಿಲ್ಲ, ಇನ್ನು ಮೇಲೆ ನೀನು ಆನಂದವಾಗಿರು, ನೀ ಇನ್ನೂ ಹೆಚ್ಚು ವಚನಗಳನ್ನು ಪ್ರಿಂಟ್ ಮಾಡಂತೇಳಿ ಮಗ ಪತ್ರ ಬರೆದ. ಖುಷಿಪಟ್ಟರು ಹಳಕಟ್ಟಿ ಅವ್ರು. ಮಗ ನೌಕರಿಗೆ ಹತ್ತಿದ, ತಿಂಗಳ 500 ರೂಪಾಯಿ ಕಳಿಸ್ತಾನಂದ್ರೆ ನಾವು ಯಾರಾಗಿದ್ರೆ ಇನ್ನೊಂದೆರಡು ಬಿಲ್ಡಿಂಗ್ ಕಟ್ಬೋದು, ಇನ್ನೊಂದಿಟ್ಟು ಆಸ್ತಿ ಹಿಡಿಬೋದು, ಅಪಾರ್ಟ್ಮೆಂಟ್ ಕಟ್ಬೋದು ಅಂತ ವಿಚಾರ ಮಾಡ್ತಿದ್ವೋ ಏನೋ. ಹಳಕಟ್ಟಿ ಅವ್ರ ತಲೆಯಾಗ ಬಂದದ್ದೇನೋ, ಆತ್ ಬಿಡಪ್ಪ ಮಗ ನೌಕರಿಗೆ ಹತ್ತಿನಲ್ಲ, ಇನ್ನರ ಹೆಚ್ಚಿನ ವಚನಗಳನ್ನು ಪ್ರಿಂಟ್ ಮಾಡಕ್ಕೆ ಅನುಕೂಲ ಆಕತ್ತೆ ಅಂತಾನೆ ವಿಚಾರ ಮಾಡಿದ್ರು ಅವ್ರು. ನೋಡಿ ಆ ಮನೋಸ್ಥಿತಿ ಅಂಥದ್ದು, ಆ ಭಾವನೆ ಅಂಥದ್ದು. ನೋಡ್ರಿ, ಕಷ್ಟಗಳು ಬಂದರೆ ಗೊಳೆ ಕಟ್ಕೊಂಡ ಬರ್ತಾವ ಅಂತಾರಲ್ಲ, ಕಷ್ಟಗಳು ಬಂದರೆ ಗೊಳೆ ಕಟ್ಕೊಂಡ ಬರ್ತಾವ. ಶರಣರ ಕೆಲಸ ಮಾಡೋರಿಗೆ ತೊಂದರೆ ಭಾಳ ಅಂತ ಈ ದೇಶದೊಳಗೆ.
ಬಸವಾದಿ ಪ್ರಮುಖರ ಕಾರ್ಯಗಳನ್ನು ಮಾಡೋರಿಗೆ ಕಷ್ಟ ಭಾಳ ಅಂತ, ಅವ್ರಿಗೆ ತ್ರಾಸು ಭಾಳ ಅಂತ, ಅವ್ರಿಗೆ ಇದ್ದಾಗ ಸುಖ ಇರೋದಿಲ್ಲ ಅಂತ. ಅವ್ರು ಆದಮೇಲೆ ಅವ್ರಿಗೆ ಹೆಸರು ದೊಡ್ಡವು, ಇದ್ದಾಗ ಅವ್ರಿಗೆ ಭಾಳ ಕಷ್ಟ ಅವ್ರಿಗೆ. ಆ ಹಣೆ ಬಾರ ಹಳಕಟ್ಟಿಯವ್ರ ಕಾಲಕ್ಕಿತ್ತು, ಈಗಿಲ್ಲ ಅನ್ಬೇಡ್ರಿ. ಈಗೂ ಶರಣರ ಕೆಲಸ ಪ್ರಾಮಾಣಿಕ ಮಾಡೋರ ಹಣೆ ಬಾರ ಹಂಗೈತಿ. ಭಾಳ ಅಂದ್ರೆ ಉಣ್ಣಾಕ ತೊಂದರೆ ಇರಲಿಕ್ಕಿಲ್ಲ. ಇನ್ನೊಂದು ರೀತಿಯ ಕೊರತೆ ಇವತ್ತಿಗೂ ಈ ನಾಡಿನೊಳಗೆ ಅದನ್ನು ನಮ್ಮಂಥವ್ರು ನಿತ್ಯ ಅನುಭವಿಸ್ತೀವಿ ನಾವು. ಕಿಮ್ಮತ್ತಿಲ್ಲ ಇವತ್ತಿಗೂ. ಮತ್ತು ಇಲ್ಲಿ ಎಂಥವ್ರಿಗೆ ಸ್ಥಾನಮಾನಗಳಂತಂದ್ರೆ ಅದನ್ನು ನಾವು ಹೇಳಬಾರ್ದು. ಮಠಗಳ ಹಣೆ ಬಾರನು ಹಂಗೆ ಅದಾವ, ಸಂಸ್ಥಾದ ಹಣೆ ಬಾರನು ಹಂಗೆ ಅದಾವ. ವಿದ್ಯಾವಂತರಿಗೆ, ಜ್ಞಾನವಂತರಿಗೆ, ಮೌಲ್ಯ ಇದ್ದಂಥವ್ರಿಗೆ ದೊಡ್ಡ ದೊಡ್ಡ ಸ್ಥಾನಮಾನಗಳು ಸಿಗದೇ ಇಲ್ಲ. ಒಬ್ಬ ದೊಡ್ಡಪ್ಪ ಸ್ವಾಮಿ ಇದ್ದಂದ್ರೆ ದೊಡ್ಡಪ್ಪನ ತಮ್ಮನ ಮಗ ಆ ಮಠಕ್ಕೆ ಸರಳವಾಗಿ ಸ್ವಾಮಿ ಆಗಿಬಿಡ್ತಾನೆ. ಯಾಕಂದ್ರೆ ಅವನಿಗೆ ವಿದ್ಯೆ ಇರಲಿ ಬಿಡಲಿ, ಜ್ಞಾನ ಇರಲಿ ಬಿಡಲಿ, ತಿಳುವಳಿಕೆ ಇರಲಿ ಬಿಡಲಿ, ಅವ್ರ ಮನ್ಯಾಗ ಒಬ್ಬ ಸ್ವಾಮಿ ಇದ್ದಂದ್ರೆ ಆ ವಂಶಕ್ಕೆ ಒಬ್ಬ ಸ್ವಾಮಿ ಅವ್ನು ತಪಸ್ಸರ ಮಾಡಲಿ, ವೈರಾಗ್ಯರ ಇರಲಿ, ಅವನಂತೆ ಪೂಜಾ ಇರಲಿ ಬಿಡಲಿ, ಶಾಣೆತನ ಇರಲಿ ಬಿಡಲಿ. ಅಣ್ಣ ದೊಡ್ಡಪ್ಪ ಸ್ವಾಮಿ ಇದ್ದಂದ್ರೆ ಕಾಕನ ಮಗ ಸ್ವಾಮಿ ಆಗಿ ಬರ್ತಾನೆ, ಕಾಕ ಸ್ವಾಮಿ ಇದ್ರೆ ದೊಡ್ಡಪ್ಪನ ಮಗ ಸ್ವಾಮಿ ಆಗಿ ಬರ್ತಾನೆ. ಇದು ನಮ್ಮ ಲಿಂಗಾಯತ ಮಠಗಳ ಹಣೆ ಬಾರಿದು. ಯಾರಿಗೆ ಹೇಳ್ಬೇಕು ನಾವು ಇದನ್ನು? ಯಾರಿಗೆ ಹೇಳ್ಬೇಕು? ಅದಕ್ಕೆ ಗದಿಗಿನ ಅಜ್ಜಾರು ಭಾಳ ಸಿಟ್ಟಿಗೆ ಎದ್ದು ಬೈತಿದ್ರು. ಚಲೋ ಮಕ್ಕಳನ್ನ, ಶಾಣೆ ಮಕ್ಕಳನ್ನ, ಇಂಜಿನಿಯರ್ನು ಡಾಕ್ಟರ್ನ ಮಾಡ್ತೀರಿ, ದೊಡ್ಡ ಸೊಳೆ ಮಕ್ಕಳನ್ನ ಮಠಕ್ಕೆ ತಂದು ಇಡ್ತೀರಿ, ಮಠದಾಗ ತೊಟ್ಲಾ ಕಟ್ಕೊಂಡು ಮಠ ಹಾಳು ಮಾಡ್ತಾರ ಸೊಳೆ ಮಕ್ಕಳು ಅಂತೇಳಿ ಗದಿಗಿನ ಅಜ್ಜಾರು ಓಫನ್ ಆಗಿ ಸಭಾದಾಗ ಬೈತಿದ್ರು. ಓಫನ್ ಆಗೇ ಬೈತಿದ್ರು ಗದಿಗಿನ ಅಜ್ಜವ್ರು. ಭಾಳ ಸ್ಟ್ರಾಂಗ್ ಆಗಿ ಬೈತಿದ್ರು ತೋಂಟದಾರಿ ಸ್ವಾಮಿಗಳು. ಈ ಸ್ವಾಮಿಗಳಂದ್ರೆ ಜಾಡಿಸಿ ಹೊಡಿತಿದ್ರು ಅವ್ರು. ಇವ್ರನ್ನ ಹೆಂಗೆ ಇಂಥ ಕಾಲ ಬರ್ತೈತಿ, ಈ ಸ್ವಾಮಿಗಳು ಒಮ್ಮೆ ಕಪಣಿ ಹಿಡಿದು ಹೊರಗೆ ತಂದು ಇವ್ರನ್ನ ಬಡ್ತಾ ಪಡೆಯುವಂಥ ಕಾಲ ಬರ್ತೈತಿ ಅಂತ ತೋಂಟದಾರಿ ಅಜ್ಜಾರು ಹೇಳ್ತಿದ್ರಿ. ಮಾತು ನಾ ಹೇಳಿದ್ದು ಅಲ್ಲೂ. ಹಿಂಗ್ಯಾಕೆ ಹೇಳ್ತಾವ್ರಿ ಇವ್ರು ಸ್ವಾಮಿಗಳು? ನಾವು ಗುರುಗಳು ಅಂದ್ರೆ ಎಷ್ಟು ಅಭಿಮಾನ ಇಟ್ಕೊಂಡಿವಲ್ಲ ಅಂತಿದ್ವಿ. ಈಗ ಗೊತ್ತಾಗಕತ್ತಾವ. ಅವತ್ತು ಜಗದ್ಗುರುಗಳು ಮಾತಾಡಿದಂಗಿಂತಲೂ ಒಂದು 60-70% ಹೆಚ್ಚಾದಾರೆ ಇವ್ರು, ಕಡಿಮೆ ಏನಿಲ್ಲ ನೋಡ್ರಿ. ಅಂದ್ರೆ ಈ ವ್ಯವಸ್ಥೆ ಐತಿ. ಇವತ್ತಿಗೂ ಬಸವಾದಿ ಪ್ರಮುಖರು ಕೆಲಸ ಮಾಡೋರಿಗೆ ಗೌರವ ಇಲ್ಲ, ಕಿಮ್ಮತ್ತಿಲ್ಲ. ಅವ್ರ ಹಣೆ ಬಾರ ಅಂದ್ರೆ ಭಾಳ ಅಂದ್ರೆ ಎಲ್ಲೋ ಒಂದಿಷ್ಟು ಕೆಲವು ಮಠಗಳಿಗೆ ಗೌರವಿಸ್ತಾವೆ, ಉಳಿದವ್ರು ಅವ್ರ ಸಂಶಯ ದೃಷ್ಟಿಯಿಂದ ನೋಡ್ತಾರೆ. ಹಳಕಟ್ಟಿ ಅವ್ರಿಗೆ ಆ ಬಡತನ ಇತ್ತು, ಇವತ್ತು ಈ ಬಡತನ ನಮ್ಮಲ್ಲಿ ಕಾಡ್ತತಿ. ಅವಕಾಶಗಳೇ ಇಲ್ಲ ಅವ್ರಿಗೆ. ಶರಣ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡೋರಿಗೆ ಅವಕಾಶನ ಕೊಡೋದಿಲ್ಲ ಯಾರು. ಅವ್ರದ್ದು ನೋಡ್ತಾರೆ, ಅವ್ರದ್ದೊಂದು ಬಳ್ಳಿರ್ತತಿ, ಆ ಸಂಪ್ರದಾಯ ಹಿಡ್ಕೊಂಡು ಹೊಂಟು ಬಿಡ್ತತಿ. ಮತ್ತು ಹೇಳೋದೇನಿವರು ದೊಡ್ಡ ಸ್ಥಾನದ ಮಾತು ನೋಡ್ರಿ. ಮತ್ತು ದೊಡ್ಡ ಸ್ಥಾನದ ಮತ್ತು ಇವರು 25ನೇ ವರ್ಷದ ಬೆಳ್ಳಿ ಹಬ್ಬ ಅಂತ, 25ನೇ ವರ್ಷದ ಬೆಳ್ಳಿ ಹಬ್ಬ ಅಂತ ಅವ್ರು ಮಾಡೋದಷ್ಟು ಅದ್ರ ದ್ರೋಹದ ಕೆಲಸನ ಮಾಡಿರ್ತಾರೆ. ಮತ್ತು ಅವ್ರನ್ನ ಈ ಸ್ವಾಮಿ ಕರೆದ್ರೆ ಇವ್ರನ್ನ ಆ ಸ್ವಾಮಿ ತನ್ನ ಮಠಕ್ಕೆ ಕರೆದು ಇವ್ರು ನಾವ ಹೊಗಳೋದು, ಅವ್ನು ನೀವ ಹೊಗಳೋದು. ಎದಕ್ಕಂದ್ರೆ ಇವು ಲಿಂಗಾಯತ ಮಠದ ಆಸ್ತಿ ಎದಕ್ಕಾಗಿ ಅಂದ್ರೆ ಈ ಸ್ವಾಮಿಗಳು ಹರಾಮಿ ಸುಖಕ್ಕಾಗಿ ಇಟ್ಟಂಗೆ ಆಗಿಬಿಟ್ಟಾವೆ ಇವನ್ನೆಲ್ಲ, ಅವ್ರ ವೈಯಕ್ತಿಕ ಸುಖಕ್ಕಾಗಿ. ಹಿಂದೊಂದು ಕಾಲಿತ್ತು ವೈರಾಗ್ಯ ಜೀವನ ಮಾಡ್ಬೇಕು, ತ್ಯಾಗ ಜೀವನ ಮಾಡ್ಬೇಕಂದ್ರೆ ಮಠಕ್ಕೆ ಸ್ವಾಮಿ ಆಗ್ಬೇಕಂತ. ಇವತ್ತು ಎಲ್ಲ ಅನುಭವಿಸ್ಬೇಕಂದ್ರೆ ಮಠಕ್ಕೆ ಸರಳವಾಗಿ ಸ್ವಾಮಿ ಆಗಿಬಿಡ್ಬೇಕಂತ. ಅವೆಲ್ಲ ಸಿಕ್ಬಿಡ್ತಾವಂತ ನೋಡ್ರಿ. ಅಂದರೆ ಯಾವ ಮಟ್ಟಕ್ಕೆ ಕೆಟ್ಟಿರ್ಬೋದು ನಮ್ಮ ಮಠಗಳು ಅನ್ನೋದನ್ನು ನಾವು ನೋಡಬೇಕು. ಯಾಕೆ ನನಗೆ ಸಿಟ್ಟು ಬರ್ತದೆ ಅಂದ್ರೆ ಹಳಕಟ್ಟಿ ಫಕೀರಪ್ಪನವ್ರು ಇದ್ದ ಕಾಲಕ್ಕೆ ಭಾಳ ಮಠಗಳಿದ್ವು. ಮಠಗಳಿಗೆ ವಚನಗಳ ತಾಡೋಲೆಗಳನ್ನ ಕಟ್ಟು ಕೇಳಕ್ಕೆ ಹೋಗಿದ್ರು. ಅವರು ತಾಡೋಲೆ ಕಟ್ಟಕ್ಕೆ ಕೊಡ್ತಿದ್ದಿಲ್ಲ, ಅವ್ರಿಗೆ ಸಹಾಯನೂ ಮಾಡ್ತಿದ್ದಿಲ್ಲ. ಅದ್ರ ಕಡೆ ಚಿಂತೆ ಇಲ್ಲ ಇವರಿಗೆ ಸ್ವಾಮಿಗಳಿಗೆ. ಸುಮ್ಮನೆ ನೆನೆಸ್ಬೇಕು. ಅವತ್ತಿನ ಕಾಲದಲ್ಲಿ ಬಂತನಾಳದ ಶಿವಯೋಗಿಗಳನ್ನ ನೆನೆಸ್ಬೇಕು, ಹಾನಗಲ್ ಕುಮಾರಸ್ವಾಮಿಗಳನ್ನ ನೆನೆಸ್ಬೇಕು ನಾವು. ಯಾಕಂದ್ರೆ ಹಳಕಟ್ಟಿಯವರು ಸ್ವತಃ ಬರೀತಾರೆ, ಎಷ್ಟೋ ಮಂದಿ ಭಕ್ತರು ನನ್ನಂಥ ಒಬ್ಬ ಫಕೀರನಿಗೆ ಮನಿ ಬಾಗಿಲು ಮುಂದೆ ಯಪ್ಪ ಯಾಕೆ ಬರ್ತೀವಿ ಹೋಗೋ ಮರಯ್ಯ, ಅವ್ನು ನಮ್ಮ ಹಿರಿಯರ ಕಾಲದಿಂದ ಪೂಜೆ ಮಾಡ್ಕೊತ ಬಂದಾರ, ಅವನು ಎಲ್ಲಿ ಹೊರಗೆ ಕೊಡಬೇಡ್ರಿ ಅಂತ ಹೇಳಿ ಸತ್ತಾರ, ಅವ್ನು ಏನಾರ ಕೊಟ್ಟಗಿಟ್ರೆ ನಮಗೆ ತ್ರಾಸ ಆಕೈತಿ, ನಮಗೆ ಬಡತನ ಬರ್ತೈತಿ ಅಂತೇಳಿ ಯಾರೂ ಕೊಡ್ತಿದ್ದಿಲ್ಲ ಅಂತ. ಯಾರು ಕೊಡೋದಿಲ್ಲ. ಈಗೂ ಕೆಲವು ಮನೆಗೆ ಯಾವ ಹಳೆ ಪುಸ್ತಕ ಇದ್ರೆ ಯಾರು ಕೊಡೋದಿಲ್ಲ. ಅದ್ರ ಮೇಲೆ ಒಂದೇನೋ ಭಾವನೆ ಇಟ್ಟುಬಿಟ್ಟಿರ್ತಾರೆ ಅವರು. ನನ್ನಂಥ ಒಬ್ಬ ಫಕೀರನಿಗೆ ಯಾರು ಕೊಡ್ಬೇಕು? ಅಂಥ ಟೈಮಿನೊಳಗೆ ನನ್ನ ಜೊತೆ ಬಂತನಾಳದ ಶಿವಯೋಗಿಗಳು ಬಂದರು, ಹಾನಗಲ್ ಕುಮಾರಸ್ವಾಮಿಗಳು ನಾನು ಕೂಡ ಬಂದು ಭಕ್ತರ ಮನೆಗೆ ಹೋಗಿ ಪಾದಪೂಜೆ ಕುಂತಂಗೆ ಮಾಡಿ ಅವ್ರ ಮನೆ ಜಗಲಿಯಾಗಿನ ವಸ್ತುಗಳನ್ನು ತಮ್ಮ ಜೋಳಿಗೆಗೆ ಹಾಕಿಸಿಕೊಂಡು ನನ್ನಂಥವನಿಗೆ ಕೊಟ್ಟರು ಅಂತ ನನಗೆ ಹೆಚ್ಚು ವಚನಗಳನ್ನು ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ಸ್ವತಃ ಇದನ್ನು ಯಾರೂ ಹೇಳೋದಿಲ್ಲ. ಹಳಕಟ್ಟಿಯವರ ಬರ್ಕೊತಾರೆ ಇದನ್ನು ಅವ್ರ ಶಿವಾನುಭವ ಪತ್ರಿಕೆಯಲ್ಲಿ. ಇಂಥವ್ರನ್ನ ನಾನು ನೆನೆಸ್ಕೊಂತೀನಿ ಅಂತೇಳಿ ಕೆಲವು ಶ್ರೀಮಂತರನ್ನ, ಕೆಲವು ದೇಶಗತ್ತಿಯವ್ರನ್ನ, ಕೆಲವರು ಇಂಥವ್ರನ್ನೆಲ್ಲ ನಾನು ನೆನೆಸ್ಕೊಂತ ಇದ್ರು. ಆ ಕಡೆ ನಾಗನೂರು ಪೂಜೆ ಹಾನಗಲ್ ಕುಮಾರಸ್ವಾಮಿ ಅವರು ಲಿಂಗೈಕ್ಯರಾಗೋ ಕಾಲದಾಗ ಹೇಳಿದ್ರಂತ, ನೋಡಪ್ಪ ಬಿಜಾಪುರದಾಗ ಹಳಕಟ್ಟಿ ಫಕೀರಪ್ಪನವ್ರು ಕಾರ್ಯ ಮಾಡಕತ್ತಾರ, ಅವ್ರ ಕಡೆ ಲಕ್ಷ್ಯ ಇರಲಿ ಅಂತೇಳಿ ಅವ್ರ ಶಿಷ್ಯರಾದ ನಾಗನೂರು ರುದ್ರಾಕ್ಷಿ ಮಠದ ಸ್ವಾಮಿಗಳಿಗೆ ಹೇಳಿದರು, ಶಿವಬಸವ ಸ್ವಾಮಿಗಳಿಗೆ. ಹೀಗಾಗಿ ನಾಗನೂರು ಶಿವಬಸವ ಸ್ವಾಮಿಗಳವರು ಬೆಳಗಾವಿಯಿಂದ ಬಿಜಾಪುರಕ್ಕೆ ಬಂದ್ರಂದ್ರೆ ಅವ್ರು ಮೊದಲು ಎಲ್ಲಿ ಹೊಕ್ಕಿದ್ರಂದ್ರೆ ಹಳಕಟ್ಟಿ ಅವ್ರು ನೋಡಕ್ಕೆ ಹೊಕ್ಕಿದ್ರಂತ. ಅವ್ರಿಗೆ ಹೋಗಿ ಜೋಳ ಗೋಧಿ ಅವ್ರ ಮನೆಗೆ ಏನು ಬೇಕು ಕೊಟ್ಟು ಬರೋರು, ಬಟ್ಟಿಗಳನ್ನು ಬಿಜಾಪುರ ಮಾರ್ಕೆಟ್ನಾಗ ಹೋಗಿ ಸೀರೆ ಕುಬಸ ಬಟ್ಟಿ ಬರಿ ಕೊಟ್ಟು ಬರೋರು ಒಬ್ಬರು. ಇನ್ನು ಆ ಕಡೆ ಬಂದಾಗ ಒಟ್ಟು ಧಾರವಾಡ ಮೃತ್ಯುಂಜಯ ಅಪ್ಪುಗಳಂತವ್ರು ಉದಾರಿಗಳು, ಮೃತ್ಯುಂಜಯ ಸ್ವಾಮಿಗಳಂತವ್ರು ಉದಾರಿಗಳು. ಹರಡೇಕರ್ ಮಂಜಪ್ಪ ಅದು ಪಾಪ ಪುಣ್ಯಾತ್ಮ, ಅದಕ್ಕೂ ಏನೂ ಇಲ್ಲ. ಹರಡೇಕರ್ ಮಂಜಪ್ಪನ ಹಣೆ ಬಾರನೂ ಇದೆ, ಹಳಕಟ್ಟಿ ಫಕೀರಪ್ಪನ ಹಣೆ ಬಾರನೂ ಇದೆ. ಹಳಕಟ್ಟಿಗೂ ಬಡತನ, ಹರಡೇಕರ್ ಮಂಜಪ್ಪಗೂ ಬಡತನ. ಎಷ್ಟು ಬಡತನ ಅಂದರೆ ಇವ್ರಿಗೂ ಒಂದು ಹೊತ್ತು ಉಂಡ್ರೆ ಒಂದು ಹೊತ್ತು ಸಿಗ್ತಿದ್ದಿಲ್ಲ, ಇವ್ರಿಗೂ ಒಂದು ಹೊತ್ತು ಉಂಡ್ರೆ ಒಂದು ಹೊತ್ತು ಸಿಗ್ತಿದ್ದಿಲ್ಲ. ಹಳಕಟ್ಟಿಯವರ ಶ್ರಮ, ಹರಡೇಕರ್ ಮಂಜಪ್ಪನವ್ರು ಇಬ್ಬರು ಕೂಡಿ ಮಾತಾಡ್ಕೊಂಡ್ರಂತ. ಒಂದು ಸಲ ಇಬ್ಬರು ಕೂಡಿ ಸಂದರ್ಶನ ಆಗಿ, ಯಾಕಂದ್ರೆ ಒಂದೇ ಕಾಲದಾಗ ಇದ್ದವ್ರು ಇವರು ಬಂತನಾಳ ಮಠದಾಗ ಕೂಡಿದ್ರಂತ. ಹಳಕಟ್ಟಿಯವ್ರನ್ನ ನೋಡಿ ಹರಡೇಕರ್ ಮಂಜಪ್ಪನಿಗೆ ಖುಷಿ ಆಯಿತು.
ಏನ್ರಿ ತಾವು ಸಂಸಾರಿಕರಾಗಿ ತಮ್ಮ ಸೇವಾ ತಾವು ಎಲ್ಲವನ್ನ ಶರಣರಿಗಾಗಿ ತ್ಯಾಗ ಮಾಡಿದ್ರಿ ಅಂತ ಮಂಜಪ್ಪನವ್ರು ಅಂದ್ರೆ, ಮಂಜಪ್ಪ ನೀ ಶರಣರ ಸಲುವಾಗಿ ನಿನ್ನ ಜೀವನನ ತ್ಯಾಗ ಮಾಡಿದ್ವು ಅಂತ ಇವ್ರು ಅಂದ್ರಂತ. ನೋಡ್ರಿ ಎಷ್ಟು ದೊಡ್ಡವರಾಗೇ ಇರ್ತಾರೆ. ಪಾಪ ಅವರು ತಮ್ಮ ಜೀವನದಲ್ಲಿ ಬರೀತಾರೆ, ಹಳಕಟ್ಟಿ ಫಕೀರಪ್ಪನವ್ರ ಜೊತೆ ನಾನು ಕೆಲವು ಹಳ್ಳಿಗಳಲ್ಲಿ ಅಡ್ಡಾಡಿದೆ, ಪರಿಸ್ಥಿತಿ ಭಾಳ ಕೆಟ್ಟಿತ್ತು, ಯಾರೂ ವಚನಗಳನ್ನು ಕೊಡ್ತಿದ್ದಿಲ್ಲ, ಬಂತನಾಳ ಶಿವಯೋಗಿಗಳು ಭಕ್ತರನ್ನು ಬೈತಿದ್ರೆ, ಕಚ್ಚೊಳೆ ಮಗನ ಇಟ್ಕೊಂಡು ಏನು ಮಾಡ್ತಿಲ್ಲ ಅವನ ವಚನಗಳನ್ನು, ಏನು ಉಪ್ಪು ಹಾಕಿ ನೆಕ್ಕಕ್ಕೆ ಬರ್ತೈತೆ ನಾವು, ಅವನು ಪ್ರಿಂಟ್ ಮಾಡಿದ್ರೆ ನಾಳೆ ಸಾವಿರಾರು ಮಂದಿ ಓದ್ತಾರ ಅವನು ಕೊಡ ಅವನ ವಚನದ ಕಟ್ಟ ಅಂತೇಳಿ ಬಂತನಾಳ ಸ್ವಾಮಿಗಳು ಭಕ್ತರಿಗೆ ರೇಗಾಡಿ ಅವನು ಇಸ್ಕೊಂತಿದ್ರಂತ. ಮತ್ತು ಇನ್ನು ಸ್ವಾಮಿಗಳು ಹೇಳಿದ್ರೆ ಶಂಕದ ಬಾಯಾಗ ಬಂದ್ರೆ ತೀರ್ಥಲ್ಲಿ ಮಕ್ಕಳಿಗೆ ಯಾವಾಗ ಸ್ವಾಮಿಗಳಿಗೆ ಹೆದರಿ ಅವನು ವಚನದ ಕಟ್ಟು ಕೊಡ್ತಿದ್ರಂತ. ಇದನ್ನು ಸ್ವತಃ ಫಕೀರಪ್ಪನವ್ರು ಬಿಜಾಪುರದ ಒಂದು ಹಳ್ಳಿಗೆ ಆ ವಚನಗಳದಾವ ಅಂಥೇಳಿ 3 ವಾರ ಎಡ್ತಾಕಿದ್ರಂತ. ಹೋಗೋರಂತ ಸೈಕಲ್ ಹತ್ಕೊಂಡು ಬರೋರಂತ, ಏನು ಮಾಡಿದ್ರು ಕೊಡಲಿಲ್ಲ ಅಂತ. ಕೊನೆಗೆ ಅವ್ರು ಯಾರಿಗೆ ಹಣದ್ರಂದ್ರೆ ಬಂತನಾಳ ಸ್ವಾಮಿಗಳಿಗೆ ಹಣದ್ರಂತವ್ರು. ಅಂದರೆ ಇಂಥ ಒಂದು ವ್ಯವಸ್ಥೆ ಇತ್ತು ನಮ್ಮಲ್ಲಿ. ಹೀಗಾಗಿ ಹಳಕಟ್ಟಿಯವರ ಬಡತನ, ಹಳಕಟ್ಟಿಯವರ ಕಷ್ಟ ಎಷ್ಟು ಕೆಟ್ಟಿತ್ತು ಅಂದರೆ, ಯಾವ ಮಗ ಅವರಿಗೆ ಪತ್ರ ಬರದ, ಯಾವ ಮಗ ಅವರಿಗೆ ನಾನು ತಿಂಗಳ 500 ರೂಪಾಯಿ ಮನಿ ಆರ್ಡರ್ ಮಾಡ್ತೀನಿ ಅಂತ ಬರದಂಥ ಮಗ ಒಂದು ವಾರದಿಂದ ಮತ್ತೊಂದು ಪತ್ರ ಬಂತು. ಅದನ್ನ ಹಿತಚಿಂತಕ ಪ್ರಶ್ನೆಯಾಗ ಕುಂತು ನೋಡ್ತಾರೆ, ಇನ್ನೇನು ವಚನಗಳ ಪ್ರಿಂಟ್ ಮಾಡಕ್ಕೆ ಹಚ್ಚು ಮಳೆ ಜೋಡ್ಸಾಕತ್ತಿದ್ರು, ಲೆಟರ್ ಬಂತು, ಓದ್ತಾರೆ. ಯಾವ ಮಗ ಪತ್ರ ಬರ್ತಿದ್ದ ಅದ ಮಗ ದಿಲ್ಲಿ ರಸ್ತೆ ಅಪಘಾತದಾಗ ಸತ್ತಿದ್ದ, ಆಕ್ಸಿಡೆಂಟ್ ಆಗಿತ್ತು, ಹಳಕಟ್ಟಿಯವ್ರ ಮಗ ತೀರ್ಕೊಂಡಿದ್ದ. ನೋಡಿದ್ರು 2 ಹನಿ ಕಣ್ಣಾಗ ನೀರು ಬಂದು, ಸಂಗಾಯ ಕೊಟ್ಟಿದ್ದ, ಸಂಗಾಯ ಕಸ್ಕೊಂಡ ಅಂತೇಳಿ ಮತ್ತೆ ತೆಗೆದಿಟ್ಟು ಮತ್ತೆ ವಚನಗಳನ್ನು ಪ್ರಿಂಟ್ ಮಾಡಕತ್ತರಂತವ್ರು. ಅವ್ರ ಆತ್ಮವಿಶ್ವಾಸರ ಹೆಂಗಿರ್ಬೇಕು, ಅವ್ರ ವ್ಯಕ್ತಿತ್ವರೇ ಹೆಂಗಿರ್ಬೇಕು. ರಬಕವಿ ಬನಹಟ್ಟಿ ಬೀಗರು ಮಾತಾಡ್ಸಕ್ಕೆ ಹೋಗ್ತಾರ. ನಮ್ಮಲ್ಲಿ ಸತ್ತ ಮೇಲೆ ಮಾತಾಡ್ಸಕ್ಕೆ ಹೋಗೋದೊಂದು ಪದ್ಧತಿ ಐತಿ, ಕೂಡಿ ಕುಂತು ಉಣ್ಣಾಕ ಮಾತಾಡ್ಸಕ್ಕೆ ಬರ್ತಾರೆ. ಬಂದಾಗ ಅವ್ರ ಹೆಂಡತಿ ದಾನಮ್ಮನ ಮಗ ಹಿಡ್ಕೊಂಡು ಅಳವರು, ಮಗ ಸತ್ತ, ನಿಮಗೆ ಕಷ್ಟನ ತಪ್ಪಲ್ವು, ಒಂದ್ರ ಮ್ಯಾಗ ಒಂದು ಕಷ್ಟ ಅಂತೇಳಿ ಹಳಕಟ್ಟಿಯವ್ರು ಮಾತಾಡ್ಸಕ್ಕೆ ಬಂದಾಗ ಅಳುವಾಗ ಹಳಕಟ್ಟಿಯವ್ರು ಏನು ಅನ್ಬೇಕು, ಅದೆಲ್ಲ ತಂಗಳದ ಸುದ್ದಿ, ಅದು ಮುಗಿದು ಹೋಗೈತಿ, ಹಳಸಿದ್ದು ಹೋದಾವೇನು ಹೊಳೆ ಬರ್ತಾನ ನೀವು ಹತ್ರ, ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರಿ, ನಿಮ್ಮ ಮನ್ಯಾಗ ಒಂದಿಟ್ಟು ವಚನಗಳಿದ್ರು ಕೊಡ್ರಿ ಪ್ರಿಂಟ್ ಮಾಡ್ತೇನೆ ಅಂತ ಹೇಳಿದ್ರಂತ. ನೋಡ್ರಿ, ಮಗ ಸತ್ತಾಗೂ ಮಗನ ಬಗ್ಗೆ, ಮಗ ಸತ್ರು ಅಕಸ್ಮಾತ್ ಯಾರ ಇವತ್ತು ತಮ್ಮ ಮನ್ಯಾಗ ತಮ್ಮ ಮಕ್ಕಳೋ ಯಾರೋ ಸತ್ತಿಗಿತ್ರ ಏನಾರ ಒಂದು ಸಮಾಜದ ಕಾರ್ಯ ಮಾಡಕತ್ರ ಮಂದಿಗೆ ಹೆದರಿ, ಯಪ್ಪ ನೋಡೋ ಮನೆಯವ್ರು ತೀರ್ಕೊಂಡ್ರ ಇನ್ನೂ ಪುಣ್ಯಾತ್ಮದ್ರ ಕಡೆ ಬೇಯ್ತಾರಂತೇಳಿ ಹೆದರಿ ಮಾಡೋದಿಲ್ಲ. ಆದ್ರೆ ಹಳಕಟ್ಟಿಯವರು ಮಗ ತೀರ್ಕೊಂಡಾಗ ಮನೆಗೆಲ್ಲ ಮಂದಿ ಮಾತಾಡ್ಸಕ್ಕೆ ಬಂದರು. ಮಂದಿಗೆ ಏನು ಹೇಳಿದ್ರು ಅವರು, ಹೊಳೆ ಬರೋದಿಲ್ಲ, ಎಲ್ಲರೂ ಒಂದಿನ ಹೋಗೋದೈತಿ, ಇರಾಕಂಕರು ಯಾರು ಬಂದಿಲ್ಲ, ಇಲ್ಲಿ ಹೋಗೋದ ಕರೆ ಅಂದ ಬಳಿಕ ಅಳೋದು ಯಾಕೆ, ಸುಮ್ಮನೆ ಹೋಗ್ಬೇಕು ಅನ್ನೋದು ನೆಪ. ಕೆಲವರು ರೋಗ ಬಂದು ಹೊಕ್ಕಾರ, ಕೆಲವರು ಆಯುಷ್ಯ ಮುಗಿದು ಹೊಕ್ಕಾರ, ಕೆಲವು ಅಪಘಾತ ಆಗಿ ಹೊಕ್ಕಾರ. ಒಟ್ಟು ಹೋಗೋದು ಕರೆ, ದೇವ್ರಿಗೆ ತನ್ನ ಮ್ಯಾಗ ಹಾಕೊಳ್ಳಾರ್ದ ಹೆಂಗೋ ಮಾಡಿ ಕರ್ಕೊಂತಾನೆ. ಇರೋರು ಯಾರು ಅದಾರ ಇಲ್ಲೇ, ಮತ್ತು ಈ ಪರಿ ಯಾಕೆ ತಾಪ್ ಮಾಡ್ಕೊಂಡು ಅಳ್ತೀರಿ ನೀವು? ನೋಡ್ರಿ, ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಬರದಾರ, ಓದ್ರಿ ಇವನು ವಚನ ಅಂತಿದ್ರಂತ. ಎಂಥದ್ದು ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಘ ಅಂತ ಬರದಾನ, ಅದಕ್ಕಿಂತ ವಚನಗಳನ್ನು ಓದ್ರಿ ಆತ್ಮವಿಶ್ವಾಸ ಬರ್ತತೆ ಅಂತ ಹೇಳ್ತಿದ್ರಂತವ್ರು ಹಳಕಟ್ಟಿಯವ್ರು. ಎಂಥ ಯಾರಿಗಾರ ಸಾಧ್ಯನ್ರಿ? ತಂದೆ ಮುಂದೆ ಮಕ್ಕಳು ಸತ್ರ, ತಂದೆನೂ ಸತ್ತು ಹೋಗಿಬಿಡ್ತಾನೆ ಎದೆ ಹೊಡ್ಕೊಂಡು. ನಮ್ಮ ಲೋಕಾರೂಢಿ ಒಳಗೆ ತಂದೆ ತಾಯಿಗಳ ಮುಂದೆ ಮಕ್ಕಳು ಸಾಯಬಾರ್ದಂಥದ್ದು ಜಗತ್ತಿನಾಗ ಭಾಳ ದೊಡ್ಡ ದುಃಖ ಅಂತದ್ದು. ಎಲ್ಲೂ ಆಗಲಾರದು ದೊಡ್ಡ ದುಃಖ ಅಂದ್ರೆ ಹಿರಿಯರ ಮುಂದೆ ಕಿರಿಯರ ಸತ್ರದು ಪ್ರಪಂಚದಾಗ ಆಗಲಾರದು ದುಃಖ ಅಂತ. ತಂದೆ ಮುಂದೆ ನೌಕರಿ ಹಿಡಿದ ಮಗ ಸಾಯ್ತಾನಂದ್ರೆ ಎಂಥ ತಂದೆ ಆತ್ಮವಿಶ್ವಾಸ. ಸಂಗಾಯ ಕೊಟ್ಟ, ಸಂಗಾಯ ಕಸ್ಕೊಂಡ, ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡೋದು? ವಚನಗಳಿದ್ರೆ ಪ್ರಿಂಟ್ ಮಾಡೋಣ ಅನ್ನಬೇಕಾದ್ರೆ ಎಷ್ಟವ್ರಿಗೆ ಆತ್ಮವಿಶ್ವಾಸ ಬಂದಿತ್ತು ಅಂದರೆ ಹಳಕಟ್ಟಿಯವರು ವಚನಗಳನ್ನು ಹುಡುಕಾಕ ಹುಟ್ಟಿದವರು, ಬಸವಾದಿ ಪ್ರಮುಖರನ್ನ ಪರಿಚಯ ಮಾಡಾಕ ಹುಟ್ಟಿದವರು. ಹೀಗಾಗಿ ಅಂಥ ಹಳಕಟ್ಟಿಯವರ ತ್ಯಾಗ, ಜೀವನ ಅದನ್ನೆಲ್ಲ ನೆನೆಸ್ಕೊಂಡು ಬಿಟ್ರೆ, ಒಂದ್ಸಲ ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ನಿಂದ ಅವ್ರ ಮನೆಗೆ ಬರಬೇಕಾದ್ರೆ ಏನೂ ಇದ್ದಿದ್ದಿಲ್ಲ ಅಂತ ಮನ್ಯಾಗ ಅವ್ರಿಗೆ. ಏನಪ್ಪ ಮನೆಗೆ ಹೋದ್ರೆ ಹೆಂಡತಿ ಏನು ತಂದುಕೊಳ್ಳೋಣ ಅಂದಾಗ ಒಂದು ಕೈಯಾಗ ಸೈಕಲ್ ಹಿಡ್ಕೊಂಡಿದ್ರಂತ, ಚಿಂತೆ ಮಾಡ್ಕೊಂತ ಮುಗಲ್ ನೋಡ್ಕೊಂತ ಬರುವಾಗ ಏನು ಮಾಡಲಿ ಮನ್ಯಾಗ ಏನು ಇಲ್ಲ, ಅಲ್ಲಿಗೆ ಹೋಗಿ ತಂದು ಕೊಡಕ್ಕಂದ್ರೆ 20 ಪೈಸಾ ಸಿಕ್ತಂತ ಅವ್ರಿಗೆ. 20 ಪೈಸಾ ನೋಡ್ರಿ, ಅವಾಗ 20 ಪೈಸಾ ಅಂದ್ರೆ ದೊಡ್ಡದ. ಆ 20 ಪೈಸಾ ತೊಗೊಂಡು ಹೋಗಿ ತೊಗೊಂಬಂದು ರೇಷನ್ ತೊಗೊಂಬಂದು ಅವಾಗ ಪ್ರಸಾದ ಮಾಡಿದ್ರಂತ. ಅವ್ರ ಜೀವನ ಚರಿತ್ರೆ ಇಂಥವೆಲ್ಲ ಘಟನೆಗಳು ಬರ್ತಾವೆ. ಕೊನೆಗೆ ಧಾರವಾಡದ ವಿಶ್ವವಿದ್ಯಾಲಯದಲ್ಲಿ DC ಪಾವಟೆ ಅವರು 1956ನೇ ಇಸ್ವಿಯಲ್ಲಿ ಅವರಿಗೆ ಸನ್ಮಾನ ಇಟ್ಕೊಂತಾರೆ. ಜಯಚಾಮರಾಜೇಂದ್ರ ಒಡೆಯರ್ ಬರ್ತಾರೆ, ಮೈಸೂರಿನ ರಾಜರವರು, ರಾಜ್ಯಪಾಲರಾಗಿದ್ದರು ಜಯಚಾಮರಾಜೇಂದ್ರ ಒಡೆಯರ್. ಅವ್ರು ಬರ್ತಾರೆ. ಎಲ್ಲಿಗೆ ಬರ್ತಾರೆ ಅವರು ಅಂದರೆ ಧಾರವಾಡಕ್ಕೆ ಬರ್ತಾರೆ. ಹಳಕಟ್ಟಿ ಅವರಿಗೆ ಸನ್ಮಾನ ಕಾರ್ಯಕ್ರಮ, ಡಾಕ್ಟರೇಟ್. ಆಶ್ಚರ್ಯ ಅಂದರೆ ಆ ಕಾರ್ಯಕ್ರಮಕ್ಕೆ ಧಾರವಾಡದ ಮೃತ್ಯುಂಜಯ ಅಪ್ಪಗಳು ಹೋಗ್ಬೇಕಾಗಿರ್ತೈತಿ. ಆದ್ರೆ ಮೃತ್ಯುಂಜಯ ಅಪ್ಪಗಳದ್ದು ಎಲ್ಲೋ ಒಂದು ಕಾರ್ಯಕ್ರಮ ಫಿಕ್ಸ್ ಆಗಿದ್ದಕ್ಕೆ ಮೃತ್ಯುಂಜಯ ಅಪ್ಪಗಳು ಹೋಗೋದಿಲ್ಲ. ಅದಕ್ಕೆ ಅವ್ರದ್ದೊಂದು ಸ್ವಭಾವ ಹೆಂಗಂದ್ರೆ ಮೃತ್ಯುಂಜಯ ಅಪ್ಪಗಳದು ಮೊದಲು ಯಾರಿಗಾರ ಮಾತು ಕೊಟ್ಟರಿಲ್ಲ ಅದನ್ನ ಪಾಲಿಸೋರು ಅವ್ರು ಮೃತ್ಯುಂಜಯ ಸ್ವಾಮಿ. ಬಾಬು ರಾಜೇಂದ್ರ ಪ್ರಸಾದ ಮುರುಘಾ ಮಠಕ್ಕೆ ಬರೋದೈತೆ ಅಂತ ಹೇಳ್ತಾನೆ. ಅವ್ರನ್ನ ನೋಡಿ, ಇಲ್ಲ ಧಾರವಾಡದಾಗ ಒಬ್ಬರು ಮೃತ್ಯುಂಜಯ ಸ್ವಾಮಿ ಅಂತಾರಂತ, ಭಾಳ ದೊಡ್ಡ ವ್ಯಕ್ತಿಗಳಂತ, ದೊಡ್ಡ ಸ್ವಾಮಿಗಳಂತವ್ರು, ಎಂಥ ಅವ್ರು ನೋಡ್ಬೇಕಂತೇಳಿ ಬಾಬು ರಾಜೇಂದ್ರ ಪ್ರಸಾದ, ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇಲ್ಲಿಗೆ ಧಾರವಾಡಕ್ಕೆ ಬರ್ಬೇಕಾದ್ರೆ
ಟೆಲಿಗ್ರಾಮ್ ಕೊಡ್ತಾರೆ, ಇಲ್ಲ ಮುರುಘಾ ಮಠಕ್ಕೆ ಭೇಟಿ ಕೊಡ್ತೀನಿ ಅಂತೇಳಿ, ಯೂನಿವರ್ಸಿಟಿಗೂ ಭೇಟಿ ಕೊಡ್ತೀನಿ, ಮುರುಘಾ ಮಠಕ್ಕೂ ಭೇಟಿ ಕೊಡ್ತೀನಿ. ಅವಾಗ ಭಕ್ತರು ಹೋಗಿ ಹೇಳ್ತಾರೆ, ಬುದ್ಧಿ ಮತ್ತು ಬಾಬು ರಾಜೇಂದ್ರ ಪ್ರಸಾದ್ ಅವ್ರು ಬರ್ತಾರಂತ್ರಿ, ಮತ್ತು ಅವತ್ತು ಮಠದಾಗ ಇರ್ಬೇಕು ನೋಡಂದ್ರೆ ಡೈರಿ ತೋಪ ಮಾಂತಿಯವರು ಅಂದರು. ಮಾಂತಪ್ಪಗಳು ಭಾಳ ಮಂದಿ ನೋಡ್ರಿ ಅವ್ರು, ಮಾಂತಸ್ವಾಮಿಗಳು ಮಾಂತಪ್ಪಗಳು ತೆಗೆದು ನೋಡ್ತಾರೆ. ಹಂಸಭಾವಿ ಒಳಗೆ ಭಕ್ತರ ಮನೆ ಪೂಜೆ ಇತ್ತು ಅವತ್ತು. ಇಲ್ಲ ನಾನು ಭಕ್ತರ ಮನೆ ಪೂಜಾ ಒಪ್ಕೊಂಡಿನಲ್ಲ ಅಂತಾರೆ ಅವ್ರು ಮೃತ್ಯುಂಜಯ ಸ್ವಾಮಿ. ಅಲ್ರಿ ಭಕ್ತರಿಗೆ ಹೇಳಿ ಮುಂದೆ ಹಾಕಕ್ಕೆ ಬರೋದಿಲ್ಲ ಏನು? ರಾಷ್ಟ್ರಪತಿ ಬರಾಕತ್ತಾನ, ರಾಷ್ಟ್ರಪತಿ ದೊಡ್ಡವ ಏನು ಭಕ್ತ ದೊಡ್ಡವ ಅಂದ್ರೆ ಭಕ್ತನ ದೊಡ್ಡವ ಅಂತ ಹೇಳ್ತಾರೆ ಅವ್ರು. ಅಬ್ಬಬ್ಬ ಇದನ್ನು ಹೇಳ್ತಾರೆ. ರಾಷ್ಟ್ರಪತಿ ಬರ್ತಾನಂದ್ರೆ ನಾ ಏನು ಮಠ ಏನು ನಾನು ಸ್ವಂಟಕ್ಕೆ ಕಟ್ಕೊಂಡು ಹೊಂಟಿಲ್ಲ, ಮಠ ಇಲ್ಲೇ ಇರ್ತೈತಿ ನೋಡಿ. ಎಂಥ ಮಾತವರು ಮೃತ್ಯುಂಜಯ. ನಿಮ್ಮ ಮಠ ಇರ್ತೈತಿ, ನೀವು ಕಮಿಟಿ ಅವ್ರು ಎದಕ್ಕದಿರಿ, ಸನ್ಮಾನ ಮಾಡಿರಿ, ಗೌರವ ಸಮರ್ಪಣೆ ಮಾಡಿರಿ, ಶಿವಯೋಗಿಗಳ ಗತಿಗೆ ದರ್ಶನ ಮಾಡಿಸ್ರಿ. ನಾ ಮಾತ್ರ ಇರೋದಿಲ್ಲಪ್ಪ, ಶಿವ ಬರ್ತಾನಂದ್ರೂ ಇರೋದಿಲ್ಲ, ನಾ ಭಕ್ತಗೆ ಮಾತು ಕೊಟ್ಟಿನಿ ಅಲ್ಲೇ ಹೋಗವ ಅಂತ ಹೇಳ್ತಾರೆ ಅವ್ರು. ಇಂಥ ಪ್ರಸಂಗನ ಅವ್ರಿಗೆ ಬಂತು. ಹಳಕಟ್ಟಿ ಅವರನ್ನು ಸನ್ಮಾನ ಮಾಡೋ ಕಾರ್ಯಕ್ರಮಕ್ಕೆ ಡಿ.ಸಿ. ಪಾವಟೆ ಸ್ವತಃ ಹೋಗಿ ಮುರುಘಾ ಮಠಕ್ಕೆ ಕರಿತಾನೆ. ಬುದ್ಧಿ ಹಳಕಟ್ಟಿ ಫಕೀರಪ್ಪನವ್ರು ಬರ್ತಾರ್ರಿಪ್ಪ ಮತ್ತು ವಚನಗಳೇನಂದು. ಇಲ್ಲ, ಫಕೀರಪ್ಪನ ಬಗ್ಗೆ ನನಗೆ ಭಾಳ ಗೌರವ ಅದೇ, ಭಾಳ ಶ್ರದ್ಧಾ ಅದೇ. ಅತಣಿ ಶಿವಯೋಗಿಗಳನ್ನು ಹೆಂಗೆ ಪೂಜ್ಯ ದೃಷ್ಟಿಯಲ್ಲಿ ನೋಡ್ತೀನಿ ಅದೇ ದೃಷ್ಟಿಯಲ್ಲಿ ನಾ ಹಳಕಟ್ಟಿ ಫಕೀರಪ್ಪನವ್ರು ನೋಡ್ತೀನಿ ಅಂತ ಹೇಳ್ತಾರೆ ಮೃತ್ಯುಂಜಯಪ್ಪಗಳು. ಯಾಕಂದ್ರೆ ಶಿವಯೋಗಿಗಳ ಕೈಯಾಗಿ ಬೆಳೆದವ್ರು ಇವರು, ಧಾರವಾಡ ಮೃತ್ಯುಂಜಯಪ್ಪಗಳು. ವಿಚಿತ್ರ ಅಂದ್ರೆ ಅವತ್ತು ಒಂದು ಕಾರ್ಯಕ್ರಮ ಇರ್ತೈತಿ, ಹಿಂಗಾಗಿ ಅವ್ರಿಗೆ ಹೋಗೋಕ್ಕಾಗೋದಿಲ್ಲ. ಪಾವಟೆ ಅವರ ನಾವೊಂದು ಬೇರೆ ಕಾರ್ಯಕ್ರಮ ಒಪ್ಕೊಂಡ್ಬಿಟ್ಟಿನಿ, ನೀವು ಸನ್ಮಾನ ಮಾಡಿರಿ, ಮಹಾರಾಜರು ಬರ್ತಾರಲ್ಲ ನೀವ ಸನ್ಮಾನ. ಯಾಕಂದ್ರೆ ಮೃತ್ಯುಂಜಯಪ್ಪಗಳು 64ರಲ್ಲಿ ಲಿಂಗೈಕ್ಯರಾಗ್ತಾರೆ, ಹಳಕಟ್ಟಿಯವರು 60ರಾಗ ಲಿಂಗೈಕ್ಯರಾಗ್ತಾರೆ. ಮೃತ್ಯುಂಜಯಪ್ಪಗಳು ಇನ್ನೂ ಇದ್ದರು, 1964ರಲ್ಲಿ ಲಿಂಗೈಕ್ಯರಾಗ್ತಾರೆ. 56ರಲ್ಲಿ ಮೃತ್ಯುಂಜಯಪ್ಪಗಳು ಧಾರವಾಡದಲ್ಲೇ ಇದ್ರು. ಅವಾಗ ಒಳ್ಳೆ ಮುಪ್ಪಾನ್ ಮುದುಕರಾಗಿದ್ರು, ಅವರು ವಯಸ್ಸಾಗಿತ್ತು ಅವ್ರಿಗೆ. ಅಂದರೆ ಹಳಕಟ್ಟಿ ಫಕೀರಪ್ಪನವ್ರು ಹೋಗ್ತಾರೆ, ಹೋಗಿ ಮುರುಘಾ ಮಠದ ದರ್ಶನ ತೊಗೊತಾರೆ. ಇವ್ರು ಇದ್ದಿದ್ದಿಲ್ಲ, ಮೃತ್ಯುಂಜಯಪ್ಪಗಳು ಇದ್ದಿದ್ದಿಲ್ಲ. ಮುಂದೆ ಅವ್ರನ್ನ ಡಿ.ಸಿ. ಪಾವಟೆ ಅವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ ವಿಶ್ವವಿದ್ಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಯೂನಿವರ್ಸಿಟಿಗೆ ಕರ್ಕೊಂಡು ಹೋದಾಗ ಹಳಕಟ್ಟಿ ಅವರಿಗೆ ಗೌರವ ಡಾಕ್ಟರೇಟ್ ಆಕತಿ, ಅವ್ರ ಬಗ್ಗೆ ಮಾತಾಡ್ತಾರೆ, ಅವ್ರ ಬಗ್ಗೆ ಎಲ್ಲರೂ ಚಪ್ಪಾಳೆ ತಡ್ತಾರೆ, ಎಲ್ಲ ಮಾಡ್ತಾರೆ, ಅವ್ರಿಗೆ ಸನ್ಮಾನ ಮಾಡ್ತಾರೆ, ಹೂವಿನ ಮಳೆ ಆಕತಿ, ಎಲ್ಲ ಆಕತಿ. ಊಟದ ಪ್ರಸಂಗ ಬರ್ತೈತಿ, ಅಲ್ಲಿ ಡೈನಿಂಗ್ ಟೇಬಲ್ ಹಾಕಿರ್ತಾರೆ. ಮಹಾರಾಜ ಬಂದಿರ್ತಾರೆ ನೋಡ್ರಿ, ಮತ್ತು ರಾಜ್ಯಪಾಲ ಇದ್ರು ಅವರು, ಜಯಚಾಮರಾಜೇಂದ್ರ ಒಡೆಯರ್ ಅಂದ್ರೆ ಅವರೇ ರಾಜ್ಯಪಾಲರು. ಅವ್ರು ಬಂದಿದ್ರಲ್ಲ, ಅವಾಗ ಇನ್ನೇನು ಅವ್ರು ಊಟದ ಹಾಲಿಗೆ ಬರ್ತಾರಂತೇಳಿ ಪಾವಟೆ ಅವ್ರು ಏನಂತಾರೆ, ಸ್ವಲ್ಪ ತಾವು ರುಮಾಲ ಕೋಟು ತೆಗಿತೀರ ನೋಡಂತ ಹೇಳ್ತಾರೆ. ಸ್ವಲ್ಪ ಕೈ ತಗೊಂತೀರ ನೋಡಿ ತೆಗೆದು. ಇಲ್ಲ ನಡ್ರಿಪ್ಪ ನಡಿತೈತೆ ಆಡ್ರಿ ಅಂತಾರೆ ಅವ್ರು. ಯಾರು ಹಳಕಟ್ಟಿ ಅವ್ರು. ನಡಿತೈತೆ ಆಡ್ರಿಪ್ಪ ನಡಿತೈತೆ ಅಂತಾರೆ. ಇಲ್ರಿ ತೆಗಿತೀರ ನೋಡಂತಾರೆ. ಇವ್ರು ತೆಗಿಲಾರದವರು, ಅವ್ರು ಬಿಡಲಾರದವ್ರು. ಅವರ ಸೂಕ್ಷ್ಮ ತಿಳ್ಕೊಬೇಕಾಗಿತ್ತು, ಯಾಕೆ ಒಲ್ಲೆ ಅಂತಾರಂತೇಳಿ. ಇವ್ರಿಗೆ ಹೇಳೋಕ್ಕಾಗಲ್ದು. ಕೊನೆಗೂ ಮಹಾರಾಜರು ಬಂದರು. ಅವಾಗ ಇವರು ಪಾವಟೆಯವರು ಇಲ್ಲ ತೆಗೆದ ಬಿಡ್ತೀರ ನೋಡ್ರಿ, ಫಕೀರಪ್ಪ ಅವರು ತೆಗೆದ ಬಿಡ್ತೀರ ನೋಡ್ರಿ ಅಂದಾಗ ಕೊನೆಗೆ ಆಯ್ತಂಥೇಳಿ ತಮ್ಮ ರುಮಾಲು ತೆಗೆದಿಡ್ತಾರ. ಆ ರುಮಾಲು ಹೊರಗೆ ನೋಡಾಕಟ್ಟ ಚಂದ ಇರ್ತೈತಿ, ಒಳಗೆಲ್ಲ ಹರಿದು ಬಿಟ್ಟಿರ್ತೈತಿ ರುಮಾಲ. ಕೋಟ್ ತೆಗಿತಾರ, ಕೋಟ್ ತೆಗೆದ್ರೆ ಹಾಕ್ಕೊಂಡು ಹಂಗೆ ಹಿಂದೆ ಬಾಡಿ ಡುಬ್ಬ ಆಟ ಕಾಣ್ತಿರ್ತೈತಿ, ಮ್ಯಾಗಿಂದ ಕೆಳಗಿಂದ ಕಸಿ ಆಟ ಉಳಿದಿರ್ತದಂತ. ಆ ಕೋಟು ಒಳಗೆಲ್ಲ ಹರಿದು ಬಿಟ್ಟಿರ್ತದಂತ. ಅವಾಗ ಅವ್ರಿಗೆ ಕೆಟ್ಟ ಅನ್ನಿಸ್ತು. ಅಯ್ಯೋ ಶಿವ, ಒಬ್ಬ ಶರಣರು ಸೇವಾ ಮಾಡಿದಂಥ ಫಕೀರಪ್ಪನಿಗೆ ಮೈತುಂಬ ಉಟ್ಕೊಳ್ಳೋಕೆ ಬಟ್ಟಿಲ್ಲಲ್ಲ, ಎಂಥ ಕೆಟ್ಟ ಪರಿಸ್ಥಿತಿ ಅಂಥೇಳಿ ಸ್ವತಃ ಮಹಾರಾಜರಿಗೆ ಸಹಿತ ಸಂಕಟ ಆತಂತ. ಅಯ್ಯೋ ಸಮಾಜ ಸೇವಾ ಮಾಡೋರಿಗೆ ಎಂಥ ದುರ್ಗತಿ, ನಾವೆಂಥ ಪಾಪಿಗಳು, ಇಂಥವ್ರು ನೋಡಂಗಿಲ್ಲಲ್ಲ ನಾವು. ಅವರು ದೊಡ್ಡವರಾದ ಮೇಲೆ ಅವ್ರಿಗೆ ಬರೀ ಸನ್ಮಾನ ಮಾಡಕ್ಕೆ ಹೋಗ್ತೀವಿ, ಅವ್ರು ದೊಡ್ಡವರಾದ ಮೇಲೆ ಅವರಿಗೆ ನಾವು ಬಿರುದು ಬಾವಲಿಗಳನ್ನು ಕೊಡಕ್ಕೆ ಹೋಗ್ತೀವಿ, ಅವ್ರು ದೊಡ್ಡವರಾದ ಮೇಲೆ ಅವ್ರನ್ನ ಎತ್ಕೊಳಕ್ಕೆ ಹೋಗ್ತೀವಿ. ಅವ್ರು ದೊಡ್ಡವರಾಗೋಕ್ಕಿಂತ ಮೊದಲು ಅವ್ರ ಪಟ್ಟ ಕಷ್ಟಗಳಿಗೆ ಒಂದಿಟ್ಟು ಸಮಾಜಕ್ಕೆ ಕೈ ಹಿಡಿದು ಎತ್ಕೊಂಡ್ರೆ ಎಷ್ಟು ಅವ್ರಿಗೆ ಅನುಕೂಲ ಆಕತಿ ಅಂತೇಳಿ ಮಹಾರಾಜರಿಗೂ ಸಹಿತ ದುಃಖ ಆಯಿತು, ಡಿ.ಸಿ. ಪಾಟವರಿಗೆ ದುಃಖ ಆಯಿತು. ಸ್ವತಃ ಈ ಪ್ರಸಂಗವನ್ನು ನೋಡಿದವರು ಇದ್ದಾರೆ, ಇದ್ದದ್ದು ಹೇಳ್ತಾರೆ. ಹಿಂಗಿತ್ತು ಅವಾಗ ನಾವು ವಿದ್ಯಾರ್ಥಿಗಳಿಗೆ ಕಲಿತಿದ್ವಿ ಅಂಥೇಳಿ ಆ ಪ್ರಸಂಗವನ್ನು. ಇದನ್ನು ಗದಗಿನ ಶ್ರೀಗಳು ಹೇಳ್ತಿದ್ರು, ನಾವೆಲ್ಲ ಧಾರವಾಡದಾಗ MA ಕಲಿಯುವಾಗ ಆ ಪ್ರಸಂಗ ನೋಡಿದವರು ನಮಗೆ ಹೇಳ್ತಿದ್ರು ಅಂಥೇಳಿ. ಇದು ಭಾಳ ವಿಚಿತ್ರ. ಯಾಕಂದರೆ ಅಂಥ ವ್ಯಕ್ತಿಗಳು ಹಂಗಿದ್ದಾಗೂ ಸಹಿತ ಸನ್ಮಾನ ಮಾಡ್ಕೊಳಕ್ಕೆ ಎಲ್ಲಿ ಹೋಗ್ಯಾರ? ಕರ್ನಾಟಕ ವಿಶ್ವವಿದ್ಯಾಲಯ. ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಡಾಕ್ಟರೇಟ್ ತೊಗೊಳಕೋದ ಹಳಕಟ್ಟಿ ಫಕೀರಪ್ಪನವ್ರಿಗೆ ಹಾಕ್ಕೊಳಕೊಂದು ಚಲೋ ಕೋಟ, ಸುತ್ತಾಕೊಂದು ಚಲೋ ರುಮಾಲ, ಒಂದು ಚಲೋ ದೋತ್ರಿಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಫಕೀರಪ್ಪಗೆ ಬಡತನ ಕಾಡಿತ್ತು ಅನ್ನುವಂಥದ್ದನ್ನು ನಾವು ನೆನೆಸಿಕೊಂಡ್ರೆ ದುಃಖ ಆಗ್ತದೆ, ಸಂಕಟ ಆಗ್ತದೆ. ಯಾರಾದರೂ ಮತ್ತು ಅವ್ರಿಗೆ ಸನ್ಮಾನಗಳು ಚಲೋ ಆಗಿಬಿಟ್ರು, ನಾ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅನ್ನೋರು. ಅವ್ರು ಸನ್ಮಾನಕ್ಕೆ ಹೋದಾಗ ಏನಂತಿದ್ರು ಗೊತ್ತನ್ರಿ, ಈ ಶಾಲೆಗೆ ಈ ಹಾರಕ್ಕೆ ಎಷ್ಟು ರೊಕ್ಕ ಖರ್ಚು ಮಾಡಿರಿ, ಅಷ್ಟು ದುಡ್ಡು ನನಗೆ ಕೊಟ್ಟರೆ ಅಂದ್ರೆ ಇನ್ನೊಂದಿಟ್ಟು ವಚನ ಹಂಗೆ ಅದಾವ ಪ್ರಿಂಟ್ ಮಾಡ್ತೀನಿ ಅಂತ ಹೇಳ್ತಿದ್ರಂತವ್ರು. ನೋಡ್ರಿ ಆ ತಾಪ್ ಹೆಂಗಾಗಿರ್ಬಾರ್ದು. ಸನ್ಮಾನ ಮಾಡ್ಬೇಕಾದ್ರೆ ಶಾಲ್ ಹಾಕೋರು, ಮಾಲೆ ಹಾಕೋರು, ಅವರಿಗೆಲ್ಲ ಕೂಡ ಅದಕ್ಕೆ ಅವು ಕೊನೆಗೆ ಅನ್ನಕತ್ರವ್ರು, ಈ ಶಾಲ ಈ ಹೂವಿನ ಮಾಲೆ ಹಾಕೋ ಬದ್ಲಿ ಇದಕ್ಕೆ ಏಟು ಖರ್ಚು ಮಾಡಿರಿ, ಅಷ್ಟು ರೊಕ್ಕ ಕೊಟ್ಟರೆ 2 ರೂಪಾಯಿ 3 ರೂಪಾಯಿ ಕೂಡಿಸಿ ಇನ್ನೊಂದಿಟ್ಟು ವಚನಗಳು ಹಂಗೆ ಉಳದವ ಮರ ಅವನು ಪ್ರಿಂಟರ್ ಮಾಡಿಸ್ತೀನಿ ಅಂತಿದ್ರಂತವ್ರು. ಅಂದರೆ ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತು ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಇಂಥ ಫಕೀರಪ್ಪನವರು ಭಾಳಷ್ಟು ಕೆಲಸ ಮಾಡಿದರು. ಶಿವಾನುಭವ ಪತ್ರಿಕೆ ಮೂಲಕ, ಗ್ರಂಥಮಾಲೆ ಮೂಲಕ ಭಾಳಷ್ಟು ಗ್ರಂಥಗಳನ್ನು ಪ್ರಕಟಣೆ ಮಾಡಿ, ಸರ್ ಹೇಳಿದಂಗೆ ಅವರು ಬರೀ ವಚನಗಳನ್ನು ಅಟ್ಟ ತರಲಿಲ್ಲ,
ಚಾರಿತ್ರಿಕ ಗ್ರಂಥಗಳನ್ನು ತಂದರು. ಅವರು ಶರಣರ ಬಗ್ಗೆ ಚರಿತ್ರೆಗಳನ್ನು ಸ್ವತಃ ಬರೆದರು. ಎಷ್ಟೋ ಮಂದಿ ಶರಣರ ಚರಿತ್ರೆಗಳು ನಮಗೆ ಯಾರಲ್ಲಿ ಸಿಗ್ತಾವಂದ್ರೆ ಪಗು ಹಳಕಟ್ಟಿಯವರಲ್ಲೇ ಸಿಗ್ತಾವ ಅನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ. 37 ವರ್ಷಗಳ ಕಾಲ ಅವರು ಶಿವಾನುಭವ ಪತ್ರಿಕೆಯನ್ನು ನಡೆಸಿದರು. ಸಾಕಷ್ಟು ಆದರೂ ಒಂದು ಘಟನೆ ಕೊನೆಗೆ ಹೇಳಬೇಕಾಗತ್ತೆ. ಇಂಥವ್ರು ತೀರ್ಕೊಂಡ್ರೆ ನಮ್ಮಲ್ಲಿ ಯಾವನಾರ ಒಬ್ಬ ರಾಜಕಾರಣಿ MLA ಸತ್ರ ಹಿಡಲಾರದಷ್ಟು ಮಂದಿ ಹೋಗತಿ. ಆದರೆ 35-40 ವರ್ಷಗಳ ಕಾಲ ಬಾಂಬೆ ಗೌರ್ಮೆಂಟ್ನಲ್ಲಿ ಮಂತ್ರಿಗಳಾಗಿದ್ದವರು, ಸೇವಾ ಮಾಡಿದವರು, ಬಿಜಾಪುರ ನಿರ್ಮಾಣ ಮಾಡಿದವರು, ವಚನಗಳನ್ನು ತಲೆಮೆಯಾಗಿಟ್ಟುಕೊಂಡು ಮೆರೆಸಿದವರು, ವಚನಗಳನ್ನು ಪ್ರಿಂಟ್ ಮಾಡಿದವರು, ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ವಚನಗಳನ್ನು ಪ್ರಕಟಣೆ ಮಾಡಿದವರು. ಇಂಥ ಪುಣ್ಯಾತ್ಮರು ಸತ್ರ ಅವ್ರನ್ನ ಸಮಾಧಿ ಮಾಡಕ್ಕೆ ಅವ್ರಿಗೊಂದು ಜಾಗ ಸಿಗಲಿಲ್ಲ. 20 ಮಂದಿ ಇದ್ರಂತ ನೋಡ್ರಿ ಅವ್ರನ್ನ ಮಣ್ಣು ಕೊಡಕ್ಕೆ. ಎಷ್ಟು ಮಂದಿ ಇದ್ರು? 20 ಮಂದಿ. ನೋಡಿದವ್ರು ಹೇಳ್ತಾರೆ, ಹಳಕಟ್ಟಿ ಫಕೀರಪ್ಪನವ್ರು ಲಿಂಗೈಕ್ಯರಾದಾಗ ಅವ್ರನ್ನ ಸಮಾಧಿ ಮಾಡ್ಬೇಕಂದ್ರೆ ಜಾಗ ಕೊಡಲಿಲ್ಲ ಅವರಿಗೆ. ಅದು ಒಂದು ದೊಡ್ಡ ಅಪಮಾನ ನಾವು ಮಾಡಿದ್ದು. ಇನ್ನೊಂದು ಏನಪ್ಪಾ ಅಂತಂತಂದ್ರೆ ಅವ್ರನ್ನ ಮಣ್ಣು ಕೊಡುವಾಗ ಬರೇ 20 ಜನ ಇದ್ದಿದ್ದಿಲ್ಲ ಅಂತ ನೋಡ್ರಿ. ಎಷ್ಟು ಕೆಟ್ಟಾಗಿರ್ಬೇಕು. 20-30 ಜನ ಮಣ್ಣು ಕೊಡಕ್ಕೆ ಮಂದಿ ಕೊಡಲಿಲ್ಲ ಅಂದರೆ ನಾವು ಲಿಂಗಾಯತರು ಎಷ್ಟು ಕೃತಜ್ಞತಾಗೇಡಿಗಳು ಅನ್ನುವಂಥದ್ದು ಈ ಘಟನೆಯಿಂದ ನಾವು ತಿಳ್ಕೊಬೇಕಾಗ್ತದೆ. ಸ್ವತಃ ಹಳಕಟ್ಟಿ ಅವರೇ ತಮ್ಮ ಚರಿತ್ರೆಯಲ್ಲಿ ಬರ್ಕೊತಾರೆ, ನನಗೆ ಯಾಕೆ ಇಟ್ಟು ತ್ರಾಸ ಆತಂದ್ರೆ ಸಮಾಜದಲ್ಲಿ ನನ್ನ ಸ್ಥಾನ ಭಾಳ ಸಣ್ಣದಿತ್ತು, ನಾನು ಅಂಥ ದೊಡ್ಡ ವ್ಯಕ್ತಿ ಆಗಿರದ ಕಾರಣದಿಂದ ನನಗೆ ಅಂಥ ಸ್ಥಾನಮಾನಗಳು ಸಿಗಲಿಲ್ಲ ಅಂತ ಸ್ವತಃ ನನಗೆ ಯಾರು ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನನ್ನನ್ನು ಆಧರಿಸಲಿಲ್ಲ. ಕೊನೆಗೆ ನಾನು ವಚನಗಳನ್ನು ಪ್ರಿಂಟ್ ಮಾಡಿದ ಮೇಲೆ ನನಗೆ ಗೌರವ ಸಿಕ್ಕು ಕರೆ, ಆದರೆ ನನ್ನ ಮೊದಲು ಯಾರು ನಾನು ನೋಡಲಿಲ್ಲ. ಕಾರಣ ನಾನು ಒಬ್ಬ ಸಾಮಾನ್ಯ ಬಡ ವ್ಯಕ್ತಿ ಆಗಿರೋದ್ರಿಂದ ಸಮಾಜ ನನ್ನ ಮೇಲೆ ಅಸಡ್ಡೆ ಮಾಡಿತು ಅಂತ ಸ್ವತಃ ಅವರ ಬರೆದಾರ ತಮ್ಮ ಇದರೊಳಗೆ ತಮ್ಮ ಆತ್ಮಚರಿತ್ರೆಯಲ್ಲಿ ಹಳಕಟ್ಟಿ ಅವರ ಬರ್ಕೊಂತಾರೆ. ಇದನ್ನು ಓದ್ರೆ ಬೇಕಾರೆ ಇವೆಲ್ಲ ದಾಖಲೆಗಳದಾವ ಗ್ರಂಥಾಲಯದಲ್ಲಿ. ಶಿವಾನುಭವ ಪತ್ರಿಕೆಯಲ್ಲಿ ಅವರ ಹಳಕಟ್ಟಿ ಅವರ ಚರಿತ್ರೆಯಲ್ಲಿ ಇವೆಲ್ಲ ಬರ್ತಾವೆ. ಯಾಕೆ ಇವತ್ತಿಂಥ ಪ್ರಸಂಗಗಳನ್ನ ಹೇಳಬೇಕಾಗತ್ತಂದ್ರೆ, ಇವತ್ತು ನಮ್ಮಂಥವ್ರು ಪ್ರವಚನ ಮಾಡ್ತೀವಿ ಲೀಲಾಜಾಲವಾಗಿ ಅಂದರೆ ಅದರ ಶ್ರಮ ಹಳಕಟ್ಟಿ ಫಕೀರಪ್ಪನವರಂಥವ್ರಿಗೆ ಹೋಗಬೇಕು. ಇವರು ಹಾಡ್ತಾರಂದ್ರೆ ಅದರ ಶ್ರಮ ಹಳಕಟ್ಟಿ ಫಕೀರಪ್ಪನವ್ರಿಗೆ ಹೋಗಬೇಕು. ಸಾಹಿತಿಗಳು ಭಾಷಣ ಮಾಡ್ತಾರೆ, ಪ್ರೊಫೆಸರು, ಲೆಕ್ಚರ್ಗಳು ಎಲ್ಲರೂ ಅನೇಕ ಪುಸ್ತಕಗಳನ್ನು ಪ್ರಕಟ ಮಾಡ್ತಾರಂದ್ರೆ ಅದಕ್ಕೆ ಮೂಲ ಆಕಾರ ಯಾವುದಂದ್ರೆ ಹಳಕಟ್ಟಿ ಫಕೀರಪ್ಪನವರು ಸಂಶೋಧನೆ ಮಾಡಿದ ವಚನಶಾಸ್ತ್ರ ಸಾರ ಭಾಗ 1, ಭಾಗ 2, ಭಾಗ 3 ಇವುಗಳೇ ನಮಗೆ ಮೂಲ ಆಕಾರಕ್ಕವ. ನಂತರ ಅದನ್ನು ಸರ್ಕಾರದವರು ಸಮಗ್ರ ವಚನ ಸಂಪುಟ ಅಂತ ತಂದರು. ಮತ್ತು ಈಗ ಧಾರವಾಡ ವಿಶ್ವವಿದ್ಯಾಲಯದಿಂದ ಬಂದವು, ಕರ್ನಾಟಕ ಸರ್ಕಾರದಿಂದ ಬಂದವು, ಈಗ ಒಂದೊಂದು ಮಠದಿಂದ ಬಂದಾವ. ಗದಗಿನ ತೋಂಟದಾರಿ ಮಠ ಆ 3 ಪುಸ್ತಕಗಳನ್ನು ಪ್ರಕಟ ಮಾಡ್ತು. ಎಲ್ಲ ಆಗೈತಿ ಕರೆ, ಆದ್ರೆ ಏನೂ ಇಲ್ಲದ ಕಾಲದಾಗ ಯಾರೂ ಇದನ್ನು ಹೊಳ್ಳಿ ನೋಡಲಾರದ ಕಾಲದಾಗ ಹಳಕಟ್ಟಿ ಅವರು ಮಾಡಿದ್ದನ್ನು ನೆನೆಸಿಕೊಂಡ್ರೆ ನಮಗೆ ಹೆಮ್ಮೆ ಅನಿಸ್ತದೆ. ಇವತ್ತು ಆ ಪುಣ್ಯಾತ್ಮರು ಅವ್ರಿಗೆ ಬಡತನ ಬರವಲ್ದಕ್ಕ ಅವ್ರು ಏನಾದರೂ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದಾಗಿತ್ತು, ಸಾವಿರಾರು ಎಕರೆ ಜಮೀನು ತೊಗೋಬೋದಾಗಿತ್ತು. ಆದ್ರೆ ಅವ್ರನ್ನ ನಾವು ನೆನೆಸ್ಕೊಂತಿದ್ದೋ ಬಿಡ್ತಿದ್ದೋ ಗೊತ್ತಿಲ್ಲ. ಇವತ್ತು ಅವ್ರು ಬಡವರಾಗಿ ಲಿಂಗೈಕ್ಯರಾಗೋಲ್ರಕ್ಕ, ಆದ್ರೆ ಶರಣರು ಇರೋ ತನಕನೂ ಅವರು ಕೂಡ ಹಳಕಟ್ಟಿಯವರ ಹೆಸರು ಕೂಡ ಉಳಿತದೆ. ಕಾರಣ ಹಳಕಟ್ಟಿಯವರು ಮರೆಯಲಾರದ ಮಹಾನುಭಾವರು. ಅವ್ರ ಬಗ್ಗೆ ಒಂದು ಪುಸ್ತಕ ಬಂದಿದೆ, ಮರೆಯಲಾರದ ಮಹಾನುಭಾವರು ಅಂತ ತಿಳ್ಕೊಂಡು ಓದ್ಬೇಕು ಅದನ್ನೆಲ್ಲ ತಾವು. ಅಂದರೆ ಇಂಥ ದೊಡ್ಡ ಪುಣ್ಯಾತ್ಮರು ಇವತ್ತು ಅಂಥವ್ರ ಜಯಂತಿಯನ್ನು ಮಾನ್ಯ ಸರ್ಕಾರದವರು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಸಂತೋಷ. ಮತ್ತು ಭಾಳಷ್ಟು ಸಮಿತಿಗಳು, ಬಸವ ಸಮಿತಿಗಳು, ಭಾಳಷ್ಟು ಬಸವಪರ ಸಂಘಟನೆಗಳು ಅಲ್ಲಲ್ಲಿ ಎಲ್ಲರೂ ಕೂಡಿ ಇವತ್ತು ಹಳಕಟ್ಟಿ ಅವರ ಜಯಂತಿಯನ್ನು ಮಾಡ್ತಾ ಇರೋದು. ಈಗ ಅವ್ರು ನೋಡ್ರಿ, ಅವ್ರು ಇದ್ದಾಗ ಅವ್ರಿಗೆ ಗೌರವ ಸಿಗಲಿಲ್ಲ. ಅವರು 1960 ಈಗ ಅವರು ಲಿಂಗೈಕ್ಯರಾಗಿ ಹೆಚ್ಚು ಕಡಿಮೆ 65-70 ವರ್ಷ ಅದು. ಆದರೂ ಅವ್ರ ಜಯಂತಿಗಳನ್ನು ನಾವು ಮಾಡ್ತೀವಿ ಅಂದರೆ ಶರಣ ತತ್ವ ಹಿಂಗೆ ಇದೆ. ಇದ್ದಾಗ ಯಾರಿಗೂ ಕಿಮ್ಮತ್ತು ತಂದು ಕೊಡೋದಿಲ್ಲ. ಇದು ಆದಮೇಲೆ ಅವ್ರದ್ದು ಪುಚ್ಚು ಬೆಳಿತಾವೆ, ಆದಮೇಲೆ ಅವ್ರಿಗೆ ಗೌರವ ಸಿಗ್ತಾವೆ. ಹೀಗಾಗಿ ಶರಣರ ಸಿದ್ಧಾಂತವನ್ನು ನಾವು ಫಲಾಪೇಕ್ಷೆ ಇಲ್ಲಾರ್ದಂಗೆ ನಾನು ಇಷ್ಟು ಕೆಲಸ ಮಾಡಾಕತ್ತೀನಿ ಶರಣರದು ನನಗೇನು ಆಗೋಲ್ದು ಅನ್ನುವಂಥ ಆಸೆ ಇಟ್ಕೋಬಾರ್ದು. ಇವತ್ತು ನಾವು ಪ್ರಾಮಾಣಿಕವಾಗಿ ಮಾಡೋಣ, ಮುಂದೆ ನಮಗೊಂದು ದಿನ ಖಂಡಿತವಾಗಿ ಅದರ ಫಲ ಸಿಗ್ತದೆ ಅನ್ನೋದಕ್ಕೆ ಹಳಕಟ್ಟಿ ಫಕೀರಪ್ಪನವರಂಥ ಮಹಾತ್ಮರು ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಫಕೀರಪ್ಪನವರ ಜಯಂತಿಯ ನಿಮಿತ್ತವಾಗಿ ಆ ಒಂದು ಕಾರ್ಯಕ್ರಮ, ಇಂಥ ಪ್ರವಚನಗಳಲ್ಲಿ ಅವ್ರಿಗೆ ಒಂದು ದಿನ ಮೀಸಲಿಡೋದು ಅವಶ್ಯಕತೆ ಏನ್ರಿ ಸ್ವಾಮಿಗಳಂದ್ರೆ ಒಂದು ದಿನ ಅಲ್ಲ. ನಮ್ಮ ಸರ್ ಹೇಳಿದಂಗೆ 1 ತಿಂಗಳಗಟ್ಟಲೆ ಅವರು ಪ್ರವಚನ ಮಾಡಿದ್ರು ಏನು ನಾವು ಅವ್ರ ಋಣ ತೀರ್ಸಕ್ಕಾಗಲ್ಲ. ಒಂದು ದಿವಸ ಅಲ್ಲ, ಒಂದು ದಿನದ ಪ್ರವಚನ ಅಲ್ಲ, ಒಂದೊಂದು ತಿಂಗಳಗಟ್ಟಲೆ ಬರೀ ಹಳಕಟ್ಟಿ ಫಕೀರಪ್ಪನವರ ಸಾಹಿತ್ಯ ಕುರಿತ ನಾವು ಪ್ರವಚನ ಮಾಡಕತ್ತರೂ ಏನು ತಪ್ಪಲ್ಲ. ಅಷ್ಟು ಸಾಹಿತ್ಯ ಅಷ್ಟು ಆಕಾರವನ್ನು ನಮಗೆ ಒದಗಿಸಿಕೊಟ್ಟಾರ. ಪ್ರತಿಯೊಬ್ಬ ಲಿಂಗಾಯತರ ಮನೆ ಒಳಗೆ ಇವತ್ತು ಅವ್ರ ತಂದೆ ತಾಯಿ ಹಿರಿಯರ ಫೋಟೋ ಇರ್ತಾವೋ ಇಲ್ಲೋ ಗೊತ್ತಿಲ್ಲ, ಶರಣರ ನಂತರ ಹಳಕಟ್ಟಿ ಅವರ ಫೋಟೋವನ್ನು ನಾವು ಮಾತ್ರ ತಪ್ಪಲಾರ್ದು ಹಾಕಬೇಕು. ಅಷ್ಟು ಆದರ್ಶರು. ಕೊನೆಗೊಂದು ಮಾತು ಹೇಳ್ತಾರೆ ಅವ್ರು, ಏನಂತ ಕೊನೆಯದಾಗಿ ಹೇಳಬೇಕಂದ್ರೆ, ಶರಣ ಸಂಸ್ಕೃತಿಯನ್ನು ಉಳಿಸೋಣ, ಶರಣ ಸಂಸ್ಕೃತಿಯನ್ನು ಬೆಳೆಸೋಣ. ಹೆಂಗೆ ಬೆಳೆಸೋಣ? ನೀವು ಯಾರಾದರೂ ನಿಮ್ಮ ಸಂಬಂಧಿಕರ ಮನೆ ಲಗ್ನಕ್ಕೆ ಹೋದಾಗ ಅಲ್ಲಿ ಬಟ್ಟೆಗಳನ್ನು ಕೊಡುವ ಬದಲಿ ಅದರ ಜೊತೆ ಒಂದು ವಚನದ ಪುಸ್ತಕವನ್ನು ಇಟ್ಟುಕೊಡ್ರಿ. ನೋಡಿ, ಅವರ ಬರೀತಾರೆ ಅದನ್ನು. ನಿಮ್ಮ ಮನೆಗಳ ಪಡಸಾಲೆಗಳಲ್ಲಿ ಶರಣರ ಭಾವಚಿತ್ರಗಳನ್ನು ಹಾಕ್ರಿ. ಪ್ರತಿನಿತ್ಯ ನಿಮ್ಮ ಮನೆಗಳಲ್ಲಿ ಬೆಳಗಿನ ಜಾವ ಹೊತ್ತು ಮುಳುಗಿದಾಗ ವಚನಗಳ ಕ್ಯಾಸೆಟ್ಗಳನ್ನು ಹಾಕಿ ವಚನಗಳ ಸಂಗೀತವನ್ನು ಮಾಡಿಸ್ರಿ.
ಮತ್ತೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ವಚನದಿಂದ ಪ್ರಾರಂಭ ಮಾಡ್ರಿ, ವಚನಗಳಿಂದ ಮುಕ್ತಾಯ ಮಾಡ್ರಿ. ಹಿಂಗೆ ಶರಣ ಸಂಸ್ಕೃತಿಯನ್ನು ಉಳಿಸ್ರಿ, ಶರಣ ಸಂಸ್ಕೃತಿಯನ್ನು ಬೆಳೆಸ್ರಿ ಅಂತ ತಿಳ್ಕೊಂಡು ಹಳಕಟ್ಟಿಯವರು ಕೊನೆಯದಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಹಳಕಟ್ಟಿಯವರ ಶ್ರಮ ಉಳಿಬೇಕಂದ್ರೆ ನಾವೆಲ್ಲ ವಚನಗಳ ಮೂಲಕನ ಪ್ರಾರಂಭ ಮಾಡಬೇಕು. ವಚನಗಳೇ ನಮಗೆ ಬದುಕಾಗಬೇಕು, ವಚನಕಾರರೇ ನಮಗೆ ಆದರ್ಶ ಆಗಬೇಕು, ವಚನಗಳೇ ನಮಗೆ ಸರ್ವಸ್ವ, ವಚನಗಳೇ ನಮಗೆ ಪ್ರಾಣ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಕನ್ನಡಿಗರು ಬಸವ ಭಕ್ತರು ಪಾಲಿಸಿದಾಗ ಹಳಕಟ್ಟಿಯವರ ಶ್ರಮ ಸಾರ್ಥಕ ಆಗ್ತದೇನೋ ಅನ್ನುವಂಥ ಭಾವವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಂಥ ಪುಣ್ಯಾತ್ಮನಿಗೆ ಇವತ್ತು ನುಡಿ ನಮನವನ್ನು ಸಲ್ಲಿಸಿ ಅವರನ್ನು ಸ್ಮರಣೆಯನ್ನು ಮಾಡಿಕೊಂಡದ್ದು ಸಂತೋಷ ಅನ್ನುವಂಥ ಮಾತನ್ನು ಹೇಳಿ ಮತ್ತೆ ದಾರ್ಶನಿಕ ಬಸವಣ್ಣ ಅನ್ನೋ ವಿಷಯವನ್ನು ಕುರಿತು ಮತ್ತೆ ನೋಡೋಣ ಅಂತ ಹೇಳಿ ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತೀನಿ.